ಆಯ್ತು. ಏನು ಮಾಡ್ಕೊಂಡಿರೋದು? ಮನೇಲೇ ಇರೋದು. ಎಲ್ಲಿರೋದು? ಮನೇಲೇ ಇರೋದು. ಯಾವಾಗ್ಲೂ? ಅಲ್ಲ ಅಂದ್ರೆ ನಾನು ವರ್ಕ್ ಹೋಗ್ತಾ ಇದ್ದೆ, ಓಕೆ. ಬಟ್ ಇವಾಗ ಕನ್ಸೀವ್ ಆಗಿರೋದ್ರಿಂದ ಮನೇಲೇ ಇರೋದು. ಆಗ್ಲಿ ತಾಯಿ, ಒಳ್ಳೇದಾಗ್ಲವಾ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು ಒಂದು 6 ವರ್ಷದಿಂದ ನೋಡ್ತಾ ಇದ್ದೀನಿ. 6 ವರ್ಷ? ಒಂದು 2022 ಇಂದ. ಹೌದಾ? ಹೌದು. ಏನ್ ಬೇಜಾರಾಗಿಲ್ವ ನಿಮ್ಗೆ? 6 ವರ್ಷದಿಂದ ನೋಡ್ತೀರಲ್ಲ. ಕೇಳ್ತಾನೆ, ಮಧ್ಯೆ ಗ್ಯಾಪ್ ಕೊಟ್ಟಿದ್ದೆ, ಬಟ್ ಅದಾದ್ಮೇಲೆ ಮತ್ತೆ ನೋಡಕ್ ಸ್ಟಾರ್ಟ್ ಮಾಡಿದೆ. ಇವಾಗಂತೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಬರೀ ಇದನ್ನೇ ನೋಡ್ತಾ ಇರ್ತೀನಿ. ಮತ್ತೆ ಅಡಿಗೆ ಮಾಡೋದು ಯಾರು? ನಾನೇ ಮಾಡ್ಕೊತೀನಿ, ನಾನು ಒಬ್ಳೆ ಅಲ್ವಾ. ಆಯ್ತವ, ಇರ್ಲಿ, ಒಳ್ಳೇದಾಗ್ಲಿ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಹೌದು, ತುಂಬಾನೇ ಇದೆ. ತುಂಬಾನೇ ಇದೆ. ಎಷ್ಟು ವರ್ಷ ನಿಮಗೆ? ನನಗೀಗ 29 ವರ್ಷ. 29 ವರ್ಷ. ಟೈಮ್ ಸಿಗ್ತಾಯ್ತು, ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ನಿಮ್ಗೆ ಕೇಳ್ಬೇಕು, ಮಾತಾಡ್ಬೇಕು ನಿಮ್ ಜೊತೆಗೆ ಅಂತ. ಇವಾಗಂತೂ ಬೆಳ್ತೋಗ್ಬಿಟ್ಟಿದೀನಿ ನಾನು. ಫ್ಯಾನ್ ಹಾಕೊಳ್ಳಿ. ಹಾಕಿದ್ದೀನಿ. ಬೆವ್ತೋಗ್ಲಿಕ್ಕೆ ನಾನಿನ್ ಸಿಂಹನೋ ಹುಲಿನೋ ಮಾರಾಯ್ತಿ? ನಂಗೆ ಗೊತ್ತಿಲ್ಲ, ಅಂದ್ರೆ ಒಂಥರ ಭಯ ಆಗ್ತಿತ್ತು. ಭಯ? ಒಳ್ಳೆ ಟೈಮ್ ಸಿಗುತ್ತಾ ಇಲ್ವಾ ಅಂತ ಟ್ರೈ ಮಾಡಿದೆ. ಇವತ್ತು ಸದ್ಯ ಸಿಕ್ತು. ಏನ್ ರಾತ್ರಿ ಎಲ್ಲ ಕಷ್ಟಪಟ್ಟು ಎಕ್ಸಾಮ್ಗೆ ಓದ್ದಂಗೆ ಓದಿರ್ತೀರಿ, ಕಾರ್ಯ ಸಿಕ್ತಾಗ ಭಯ ಪಡ್ತೀರಿ. ಈಗ ನನ್ನ ಹತ್ರ ತುಂಬಾ ಜನ ಹಂಚ್ಕೊಂಡವ್ರೆ, ಅವ್ನ್ ಕಾರ್ಯ ಸಿಕ್ಕಿದಾಗ ಹಿಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ಬೇಕು ಅಂತ ಎಲ್ಲ ರೆಡಿ ಆಗಿ. ಪ್ರತಿದಿನ ಒಂದು 3-4 ಎಪಿಸೋಡ್ ನಾನು ಕೇಳ್ತಾನೆ ಇರ್ತೀನಿ ಇವಾಗ್ಲೂನು. ಅಂದ್ರೆ ಅದೇ ನನಗ್ ಸಮಾಧಾನ, ನನ್ ದುಃಖಕ್ಕೆ ಅದೇ ನನಗ್ ಸಮಾಧಾನ. ಇರ್ಲವ್ವ ಪಾಪ. ಹೇಳ್ತಾಯಿ, ಏನಾಯ್ತು? ಅಂದ್ರೆ ನನ್ಗೆ ನಾನು ನನ್ ತಮ್ಮ ಇಬ್ರು ಮಕ್ಳು. ಅಮ್ಮಂಗೆ ತಂದೆ ಇಲ್ಲ. ತಂದೆ ನಾನು ಡಿಗ್ರಿ ಇರುವಾಗ್ಲೇ ಹೋಗ್ಬಿಟ್ರು. ಏನಾಗಿತ್ತು? ಅಂದ್ರೆ ಹುಷಾರಿರ್ಲಿಲ್ಲ ಅವ್ರಿಗೆ. ಸ್ವಲ್ಪ ಜೋರ ಮಾತಾಡ್ಬೇಕು. ಹುಷಾರಿರ್ಲಿಲ್ಲ. ಏನು ಹುಷಾರಿರ್ಲಿಲ್ಲ? ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಡ್ಮಿಟ್ ಆದ್ 3 ದಿನ ತೀರೋದ್ರು. ಏನು ಅಂತಾನು ನನ್ಗೆ ಹೇಳಿಲ್ಲ. ಅಡ್ಮಿಟ್ ನಾನ್ ಅದೇ ಏನೋ ಹುಷಾರಿಲ್ಲ ಅಂತ. ಅದಕ್ಕಿಂತ ಮುಂಚೆ ನನ್ನ ಹಾಸ್ಟೆಲ್ಗೆ ನಮ್ಮ ಅಪ್ಪನೇ ನನ್ನನ್ನ ಕರ್ಕೊಂಡು ಹೋಗಿ ಬಿಟ್ಟಿದ್ದು. ಲಗೇಜ್ ಎಲ್ಲ ತಗೊಂಡು ನನ್ನ ಹಾಸ್ಟೆಲ್ ಸೇರ್ಸಿದ್ದು. 15 ದಿವಸದಿಂದ ಹಿಂದೆ. ಹೌದು, ಅವಾಗ ಚೆನ್ನಾಗಿ ಇದ್ರು ನಮ್ಮಪ್ಪ. ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ, ನನ್ಗೆ ಫೋನ್ ಬಂತು, ಅದೇ ಅಪ್ಪ ಹಿಂಗೆ ಅಡ್ಮಿಟ್ ಮಾಡಿದೀವಿ, ಹುಷಾರಿಲ್ಲ ಅಂತ. ಬಟ್ ಏನು ಅಂತ ನನಗೂ ಗೊತ್ತಾಗ್ಲಿಲ್ಲ. ರೀಸನ್ ನಾನು ಕೇಳಕ್ ಹೋಗ್ಲಿಲ್ಲ. ಬಿಡು, ಅವಾಗ್ಲೆಲ್ಲ ತುಂಬಾ ಹುಷಾರಿರ್ಲಿಲ್ವಲ್ಲ, ಆಗ್ಲೇ ಹುಷಾರಾಗಿದ್ದಾರೆ. ಈಗ 3 ದಿನ ತಾನೇ ಹೊಟ್ಟೆ ನೋವು ಅಂತ ಹೇಳಿದ್ರು ನನ್ಗೆ. ನಾನು ಹೊಟ್ಟೆ ನೋವು ಅಲ್ವಾ ಬಿಡು, 3 ದಿನ ಅಷ್ಟೇ ತಾನೆ, ಹೋಗಿ ನೋಡ್ಕೊಂಡ್ ಬರೋದ ಅಂತ ಅಂದ್ಬಿಟ್ಟು ಸುಮ್ನಾದೆ. ಬಟ್ ಅವಾಗ ನಾನ್ ನೆಕ್ಸ್ಟ್ ನೋಡಿದ್ದೆ ನಮ್ಮ ಅಪ್ಪನ್ನ ನಾನು ಹೆಣವಾಗಿ. ಓ, ಅಂದ್ರೆ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದಾಗ ನೋಡೋಣ ಬಿಡು ಅಂತ ಸುಮ್ನಾಗಿದ್ರ? ಇಲ್ಲ, ಹಾಸ್ಪಿಟಲ್ಗೆ ಅವತ್ತು ಹೋಗ್ಬೇಕಿತ್ತು. ಇವತ್ ನೈಟ್ ನಮ್ಮ ಅಕ್ಕ ಹೇಳಿದ್ರು, ಇವತ್ ನೈಟು ಅಪ್ಪನ್ಗೆ ಅಡ್ಗೆ ಮಾಡ್ಕೊಂಡ್ ತಗೊಂಡ್ ಹೋಗದ, ನಾಳೆ ಆಪರೇಷನ್ ಇದೆ ಅಂತ. ಇವತ್ತು ಹೋಗಿ ಅಡ್ಗೆ ಮಾಡ್ಕೊಂಡ್ ತಗೊಂಡ್ ಹೋಗದ, ನೀನ್ ಕಾಲೇಜ್ ಮುಗಿಸ್ಕೊಂಡ್ ಬೇಗ ಬಂದ್ಬಿಡು ಅಂತ ಹೇಳಿದ್ರು. ಅಕ್ಕ ಇದ್ರ? ಇಲ್ಲ, ಬೆಂಗಳೂರಲ್ಲೇ ಇದ್ರು. ಅಂದ್ರೆ ಊರಿಂದ ಬೆಂಗಳೂರಿಗೆ ಮದ್ವೆ ಆಗಿತ್ತು ಅಕ್ಕ. ನಾನ್ ಅವ್ರ ಮನೇಲಿ ಇದ್ದೆ, ಕಾಲೇಜ್ಗೆ ಹೋಗ್ಬೇಕಿತ್ತು ಅದಕ್ಕೆ. ಅವಾಗ ಅವತ್ ಸಂಜೆನೆ ನನಗ್ ತುಂಬಾ ದುಃಖ ಆಗ್ತಾ ಇತ್ತು. ಏನೋ ಒಂಥರ ಕ್ಲಾಸ್ಲಿ ನನಗ್ ಕೂತ್ಕೊಳಕ್ ಆಗ್ತಾ ಇಲ್ಲ. ಅಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ರೀಸನ್ ಇಲ್ಲ. ನಾನು ಏನಕ್ಕೆ ಅಳ್ಬೇಕು, ಏನಕ್ಕೆ ಸುಮ್ನೆ ನನ್ಗೆ ಅಳು ಬರ್ತಿದೆ ಅಂತ. ಅಂದ್ರೆ ನಿಮ್ಗೆ ಸೂಚನೆ ಸಿಕ್ತಿತ್ತ? ಅದೇ ಅನ್ಸುತ್ತೆ, ನನ್ಗೆ ಅದಕ್ಕೆ ಅಷ್ಟು ದುಃಖ ಆಗ್ತಿತ್ತು ಅನ್ಸುತ್ತೆ. ಹಾಗೆ ಕಣ್ಣೀರ್ ಬರ್ತಾ ಇತ್ತು. ಅಳ್ಬೇಕು ಅನ್ಸೋದು. ಕ್ಲಾಸ್ ಅಲ್ಲಿ ನನಗ್ ಕೂತ್ಕೊಳಕ್ ಆಗ್ತಿಲ್ಲ, ನನ್ಗ್ ಪಾಠನೇ ಕೇಳಕ್ ಆಗ್ತಾ ಇರ್ಲಿಲ್ಲ ನನ್ಗೆ. ಆಮೇಲೆ ನಾನ್ ಕ್ಲಾಸ್ ಮುಗಿಸ್ಕೊಂಡು ಈಚೆಗೆ ಬಂದು ಫೋನ್ ಮಾಡ್ದೆ. ಯಾರ್ದು ಲೈನ್ ಕನೆಕ್ಟ್ ಆಗ್ತಿಲ್ಲ, ಯಾರು ಸಿಗ್ತಾ ಇಲ್ಲ, ರಿಂಗ್ ಆಗ್ತಿಲ್ಲ, ಯಾರು ರಿಸೀವ್ ಮಾಡ್ತಿಲ್ಲ. ಆಮೇಲೆ ನಾನ್ ಮನೆಗ್ ಬಂದೆ. ಅವ್ರುನು ಹಾಸ್ಪಿಟಲ್ ಹೋಗೋ ಅಷ್ಟ್ರಲ್ಲಿ ನಮ್ಮೂರಿಗೆ ತಗೊಂಡ್ ಹೊಟ್ಟೋಗಿದ್ರಂತೆ ಅವ್ರನ್ನ. ಯಾರ ಹಾಸ್ಪಿಟ್ಲಿಗೆ ಹೋಗೋ ಅಷ್ಟ್ರಲ್ಲಿ? ನಮ್ಮ ಅಕ್ಕ ಬಾವ ನಮ್ಮಪ್ಪನ್ನ ನೋಡಕ್ ಹೋದಾಗ ಅವರು ಏನನ್ನ ತಗೊಂಡ್ ಹೊಟ್ಟೋಗಿದ್ರಂತೆ ಊರಿಗೆ. ಬಟ್ ನೀವು ಜೊತೆಲಿ ಹೋಗ್ತೀನಿ ಅಂತಿದ್ರಿ.
ನನಗ ಆ ವಿಚಾರನೇ ಗೊತ್ತಿಲ್ಲ. ಅಂದ್ರೆ ನಾನ್ ಕ್ಲಾಸ್ ಮುಗಿಸ್ಕೊಂಡು ಮನೆಗ್ ಹೋಗೋ ಅಷ್ಟರಲ್ಲಿ ಅವ್ರು ಹಾಸ್ಪಿಟಲ್ ಹತ್ರ ಹೊತ್ತಾಗಿದ್ರು. ಅವ್ರಿಗೆ ಗೊತ್ತಾಗಿ ಹೋಗ್ಬಿಟ್ಟಿದ್ರು. ಅವ್ರು ಗೊತ್ತಿತ್ತು. ಆಮೇಲೆ ನನ್ನ ಹತ್ರ ಫೋನ್ ಇರ್ಲಿಲ್ಲ, ಕಾಯಿನ್ ಬಾಕ್ಸ್ ಅಲ್ಲಿ ಮಾಡ್ಬೇಕಿತ್ತು ನಾನು. ಹಂಗಾಗಿ ನನಗ ಆ ವಿಚಾರ ಹೇಳಿದ್ರು. ಆಮೇಲೆ ಅಪ್ಪ ಅಂದ್ರೆ ನನಗ್ ತುಂಬಾ ಇಷ್ಟ ಇವತ್ತಿನವರೆಗೂನು. ಆಮೇಲೆ ಹಂಗಾಯ್ತು. ಬೆಳಿಗ್ಗೆ ಜಾವ 5 ಗಂಟೆಗೆ, ಅವಾಗ್ಲೂ ನನಗ್ ಗೊತ್ತಿಲ್ಲ ತೀರೋಗಿದ್ದಾರೆ ಅಂತ ಗೊತ್ತಿಲ್ಲ. ಅವರು ನಾರ್ಮಲ್ ಆಗಿ ಬಂದ್ರು, ಬಿಡು ಇವತ್ತು ಲೇಟ್ ಆಗೋಯ್ತು, ಬೆಳಿಗ್ಗೆ ಹೋಗೋಣ ಊರ್ಗೇನೆ ಅಂತಂದ್ರು. ಇವ್ರು ಯಾಕೆ ಊರಿಗೆ ಹೋಗೋಣ ಅಂತ ಹೇಳ್ತಾ ಇದ್ರೆ, ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ರು ಅಂತ ನಾನು ಏನು ಮಾತಾಡ್ಲಿಲ್ಲ, ಸುಮ್ನಾಗ್ಬಿಟ್ಟೆ. ಆಮೇಲೆ ಬೆಳಗಿನ ಜಾವ ನಾನು ಇವ್ರು ನನ್ನ 4 ಗಂಟೆ ರಾತ್ರಿಗೆ ಎದ್ದೇಳ್ಸಿದ್ರು, ಬಿಡಿ ಹೋಗೋಣ ಅಂತ. ನಾನು ಇರು ಮುಖ ತೊಳ್ಕೊತೀನಿ, ಡ್ರೆಸ್ ಚೇಂಜ್ ಮಾಡ್ಕೋತೀನಿ, ಇದಕ್ಕೆ ಬೇಡ ಅದೇನು ಬೇಡ ಬಾ ಅಂತ ಅಂದ್ರು ನಮ್ಮ ಅಕ್ಕ. ಇವ್ನು ಯಾಕೆ ಹಿಂಗೆ ಹೇಳ್ತಿದ್ರೆ, ನಾನ್ ಕಾಲೇಜ್ ಡ್ರೆಸ್ ನಾನು ಹೆಂಗಿದ್ದೆ ಹಿಂದಿನ ದಿನ ಹಂಗೆ ಇದ್ದೆ ನಾನು. ಆಮೇಲೆ ಇವಳು ಯಾಕೆ ಹಿಂಗೆ ಹೇಳ್ತಿದ್ದಾಳೆ ಅಂತ ಅಂದ್ಬಿಟ್ಟು ಸರಿ ಆಯ್ತು ಹೊರಟ್ವಿ ನಾವು ಅಲ್ಲಿಂದ. ಹೊರಟಾಗ ನಂಗ್ ಮನೆ ತುಂಬಾ ಸ್ಟ್ರೈಟ್ ದೂರ ಇದ್ರುನು ತುಂಬಾ ದೂರದಲ್ಲಿ ನಿಂತ್ಕೊಂಡು ನಮ್ ಮನೆ ಕಾಣಿಸ್ತಿತ್ತು, ಅಷ್ಟು ದೂರದಲ್ಲಿ ಇದ್ರುನು. ಇದು ಯಾಕಿದೆ ಇಷ್ಟೊಂದ್ ಜನ ನಿಂತಿದ್ದಾರೆ ನಮ್ ಮನೆ ಹತ್ರ ಅಂತ ನಾನು ಅವಾಗ್ಲೂ ನನಗ್ ಗೊತ್ತಾಗಿದ್ದು ಏನೋ ಒಂದ್ ಆಗಿರ್ಬೋದಾ ಅಂತ. ಆಮೇಲೆ ಗೊತ್ತಾಗಿದೆ ನಾವ್ ಅಪ್ಪ ತೀರಾಗಿದ್ದಾರೆ. ಅದೆಲ್ಲ ಆಯ್ತು. ಎಜುಕೇಶನ್ ಕಂಟಿನ್ಯೂ ಮಾಡಿದೆ ನಾನು. ನಿಮ್ ತಂದೆ ಕಡೆ ಸಮಯ ಏನ್ ಮಾತಾಡಿದ್ರು ನಿಮ್ ಜೊತೆ? ಏನೂ ಇಲ್ಲ, ಏನು ಮಾತಾಡಕ್ ನನ್ಗೆ ಅವಕಾಶ ಸಿಗ್ಲಿಲ್ವಲ್ಲ ಅಂತ. ನಿಮ್ಗೆ ನೆನಪಿರೋದು ಅದು 15 ದಿವಸ ಹಿಂದೆ ಇರ್ಲಿ, 1 ತಿಂಗಳ ಹಿಂದೆ ಇರ್ಲಿ, ಈಗ ಏನು ಇಲ್ಲ, ನನಗೆ ಏನು ನೆನಪಿಲ್ಲ. ಇಲ್ಲ ತಂದೆ ನೀನ್ ಹಾಸ್ಟೆಲ್ಗೆ ಹೋಗು, ನಾನ್ ಬರ್ತೀನಿ ಅಂದ್ರೆ ಆ ಲಗೇಜ್ ಎಲ್ಲ ತಗೊಂಡಿದ್ರಲ್ಲ ಅದೇ ಲಾಸ್ಟ್. ಅದೇ ಲಾಸ್ಟ್. ಅದೊಂದು ಬ್ಯಾಗ್ ಮಾತ್ರ ನಾನು ಇನ್ನೂ ಇಟ್ಕೊಂಡಿದ್ದೀನಿ ಅಪ್ಪನ ನೆನಪಿಗೆ ಅಂತ. ಅವರೇ ತಗೋ ಬಂದು ಲಗೇಜ್ ಪ್ಯಾಕ್ ಮಾಡಿ ನನ್ನ ಬಸ್ ಹತ್ತಿಸ್ಕೊಟ್ಟಿದ್ರು. ಅದಾದ್ಮೇಲೆ ಆಮೇಲೆ ನಾನು ಓದೋದನ್ನ ಕಂಟಿನ್ಯೂ ಮಾಡಿದೆ. ಆಮೇಲೆ ನನ್ನ ತಾಯಿನೇ ನನ್ನನ್ನ ಓದಿಸಿದ್ರು. ಅಂದ್ರೆ ಅದಾದ್ಮೇಲೂ ಅಕ್ಕನ ಮನೇಲಿ ಕಂಟಿನ್ಯೂ ಮಾಡಿದ್ರ? ಇಲ್ಲ ಹಾಸ್ಟೆಲ್ಗೆ ಹೋಗ್ಬಿಟ್ಟೆ. ಆಮೇಲೆ ಹಾಸ್ಟೆಲ್ಗೆ ಹೋದೆ ನಾನು. ಹಾಸ್ಟೆಲ್ಗೆ ಹೋದ್ಮೇಲೆ ಅದೇ ಮುಗಿಸ್ದೆ. ಡಿಗ್ರಿ ಮುಗಿದ್ಮೇಲೆ ಮನೇಲೆ ಒಂದ್ ಹುಡುಗನ್ನ ನೋಡಿ ನನಗ್ ಮದ್ವೆ ಮಾಡಿದ್ರು. ಅಂದ್ರೆ ಅವ್ರಿಗೆ ನನಗೆ ತುಂಬಾ ಏಜ್ ಡಿಫರೆನ್ಸ್ ಜಾಸ್ತಿ ಇತ್ತು. ಎಷ್ಟಿತ್ತು? ಅಂದ್ರೆ 14 ವರ್ಷ ಅವ್ರಿಗೂ. ಬಟ್ ಹೌದು. ಬಟ್ ಅದಾದ್ಮೇಲೆ ಆಮೇಲೆ ಒಂದ್ಸಲ ಮದ್ವೆ ಆದ್ಮೇಲೆ, ಮದ್ವೆ ಆದ 2 ತಿಂಗಳಿಗೆನೆ ನಾನು ಕಂಪ್ಯೂಟರ್ ಕ್ಲಾಸ್ ಸೇರ್ಕೋಬೇಕು ಅಂತ ಸೈನ್ ಹಾಕ್ಸಕ್ ಹೋಗಿದ್ವಿ. ಅಲ್ಲಿ ಅವರು ನನಗೆ ಕೇಳಿದ್ರು, ಇವ್ರು ಯಾರು ನಿಮ್ ತಂದೆನಾ ಅಂತ. ಅಯ್ಯೋ, ನಿಮ್ ಯಜಮಾನ್ರನ್ನ? ಹಾಗಂದ್ರು. ಅದಕ್ಕೆ ನಂಗೆ ಬೇಜಾರಾಗೋಯ್ತು. ಇಲ್ಲ ಅವ್ರು ಹೇಳಿದ್ರು, ಇಲ್ಲ ನನ್ ಮಿಸಸ್ ಅವರು ಅಂತ ಅವ್ರು ಹೇಳಿದ್ರು. ಬಟ್ ಅದಕ್ಕಿಂತ ಮುಂಚೆಗೆ ಅವ್ರಿಗೂ ನನಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ. ಅಂದ್ರೆ ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆದ್ಮೇಲೆ ಒಂದೇ ಅವ್ರು ನೋಡಕ್ ಬಂದ್ರು. ಅದೊಂದ್ 15 ದಿನಕ್ಕೆ ಫಿಕ್ಸ್ ಆಯ್ತು. ಅದ್ 15 ದಿನಕ್ಕೆ ಮದ್ವೆನೇ ಆಗೋಯ್ತು ನಂದು. ಅಲ್ಲ, ಇದು ಯಾರು ತಂದಿ? ಅಮ್ಮ ತಂದಿದ್ದ, ಭಾವ ತಂದಿದ್ದು, ಅಕ್ಕ ತಂದಿದ್ದ ಇದು ಸಂಬಂಧ? ಈ ಸಂಬಂಧ ಇಲ್ಲ, ಯಾರೋ ನಮ್ ಪಕ್ಕದ ಮನೆಯವರು ಹೀಗೆ ತೋರ್ಸಿದ್ದು. ಇಲ್ಲಿ ಇನ್ನೆಷ್ಟ್ ದಿನ ಇಟ್ಕೋತೀರಾ, ಮಾಡ್ಬಿಡಿ ಹಾಗೆ ಅಂತ. ಇನ್ನೇನು ಅಪ್ಪ ಬೇರೆ ಇಲ್ಲ, ಇವಾಗ್ಲೇ ಸುಮ್ನೆ ವರದಕ್ಷಿಣೆ ಏನೋ ಅವ್ರು ಕೇಳ್ತಾ ಇಲ್ಲ, ಹುಡ್ಗಿ ಅಷ್ಟೇ ಕೇಳ್ತಾ ಇರೋದಲ್ವಾ, ಮಾಡ್ಕೊಟ್ಬಿಡಿ ಅಂತ ಎಲ್ಲ ಹೇಳಿ ಮಾಡಿಸ್ಬಿಟ್ಟು. ಅಂದ್ರೆ 14 ವರ್ಷಗಳ ನಂತರ ನಿನ್ನ ಅಕ್ಕನಿಗೂ ಅಮ್ಮನಿಗೂ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಬಟ್ ಏನೋ ಗೊತ್ತಿಲ್ಲ. ಅವ್ರಿಗೆ ಮನೆ ಇದೆ, ಒಬ್ನೇ ಮಗ, ಆಸ್ತಿ ಇದೆ ನನ್ನ ಕಾರಣಕ್ಕ ಏನೋ ನನಗೆ ಗೊತ್ತಿಲ್ಲ. ಸರಿ ಆಯ್ತು. ಮದುವೆ ಅದ್ರ ಅಂಡರ್ಸ್ಟ್ಯಾಂಡಿಂಗ್ ಯಾವ ವಿಚಾರದಲ್ಲಿ ಇರ್ಲಿಲ್ಲ ನಿಮಗೆ?
ಎಲ್ಲ ವಿಚಾರದಲ್ಲೂ ಕೂಡ ಅಂದ್ರೆ ಅವರು ಏನು ಹೆಂಡ್ತಿ ಅನ್ನೋ ಭಾವನೆನೂ ಇರ್ಲಿಲ್ಲ. ಅವ್ರಿಗಿರ್ಲಿಲ್ವಾ ಮತ್ತೆ ನಿಮಗಿರ್ಲಿಲ್ವಾ? ಇಲ್ಲ, ಅವ್ರಿಗೆ ಇರ್ಲಿಲ್ಲ. ಮತ್ತೆ ಅವ್ರಿಗೆ ಬೇರೆ ಕಡೆ ಸಂಬಂಧ ಇತ್ತು. ಬಟ್ ನಿಮ್ಗೆ ಅದು ನಾನ್ ಮೆಸೇಜ್ ಅಲ್ಲೆಲ್ಲ ನೋಡ್ದೆ, ಹುಡ್ಗಿ ಜೊತೆನೂ ನಾನ್ ಮಾತಾಡ್ದೆ. ಓ ಇವ್ರು ನೈಟ್ ಡ್ಯೂಟಿ ಹೋಗ್ತಾ ಇದ್ರು, ಅವಾಗೆಲ್ಲ ಅವಳ ಜೊತೆ ಮೆಸೇಜ್ ಮಾಡೋದು, ಮತ್ತೆ ಅವಳು ಮೆಸೇಜ್ ಮಾಡೋದು, ಅವಳು ಫೋಟೋ ಎಲ್ಲ ಕಳ್ಸಿರೋದು ಇವ್ರಿಗೆ, ಅದೆಲ್ಲ ಒಂದ್ ದಿನ ನನಗ್ ಗೊತ್ತಾಗೋಯ್ತು. ಬಟ್ ಆ ಹುಡ್ಗಿ ಹೆಸರನ್ನ ಇವ್ರು ಹುಡುಗನ್ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ರು, ನನಗೆ ಗೊತ್ತಿರ್ಲಿಲ್ಲ. ಅವಾಗ ನಾನು ಗ್ಯಾಲರಿಯಲ್ಲಿ ಈ ಹುಡ್ಗಿ ಯಾರು ರೀ ಅಂತ ಕೇಳ್ದೆ. ಯಾರಿಗೋ ಹುಡುಗನ್ನ ತೋರಿಸ್ಬೇಕು, ನನ್ ಫ್ರೆಂಡ್ ತಂಗಿ, ಅದಕ್ಕೆ ನಾನು ಇಟ್ಕೊಂಡಿದೀನಿ ಅಂದ್ರು. ವಾಟ್ಸಪ್ ಅಲ್ಲಿ ಅದೇ ಫೋಟೋ ತೋರಿಸ್ದಾಗ ಇವ್ರು ಯಾರು ರೀ ಅಂತಂದಿದ್ದಕ್ಕೆ ಇವ್ರು ನನ್ ಫ್ರೆಂಡು ಅಂತ ಹೇಳಿದ್ರು. ನನಗ್ ಗೊತ್ತಾಯ್ತು ಎರಡು ಒಂದೇ ಫೋಟೋ, ಬಟ್ ಎರಡು ತರ ಮಾತಾಡ್ತಿದ್ದಾರೆ. ಗೊತ್ತಾಯ್ತು ನನ್ಗೆ, ಇಲ್ಲ ನಾನು ಅವಳ ಜೊತೆ ಮಾತಾಡ್ಬೇಕು ಅಂತ ನಾನು ಅಂದೆ. ಏನ್ ಮಾತಾಡ್ಬೇಕು ಹಂಗೆ ಅಂತೆಲ್ಲ ಅಂದ್ರು. ಇಲ್ಲ, ಆಮೇಲೆ ನಾನು ಇಲ್ಲ ನಿನ್ಗೆ ಇಷ್ಟ ಇದ್ರೆ ಹೇಳು, ನಾನು ನಿನಗ್ ಬಿಟ್ಕೊಡ್ತೀನಿ ಅಂತ ಹೇಳ್ದೆ ನಾನು. ಯಾರಿಗೆ? ಆ ಹುಡುಗಿಗೆ. ಇಲ್ಲ 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 ಆತರ ಇಲ್ಲ, ನಾನು ಅವ್ರ ಜೊತೆ ಸಂಬಂಧ ಬಿಟ್ಟು 2 ವರ್ಷನೇ ಆಯ್ತು ಅಂತ, ಅದು ಸಂಬಂಧ ಇಲ್ಲ ನಂಗೂ ಅವ್ರಿಗೂನು ಅಂತ ಹುಡ್ಗಿ ಹೇಳ್ತು. ಸರಿ ಆಯ್ತು, ಅದನ್ನ ನಮ್ಮ ಅಕ್ಕ ಬಾವ ಅವ್ರಿಗೆಲ್ಲ ಹೇಳ್ಬಿಟ್ಟು ನಮ್ಮ ಮನೇಲೂ ಹೇಳ್ಬಿಟ್ಟು ನಾನು ಸುಮ್ನಾಗ್ಬಿಟ್ಟೆ. ಬಟ್ ಮದ್ವೆ ಆದಾಗಿಂದನು ನಿನ್ಗೇನ್ ಇಷ್ಟ, ನಿನ್ ಸಂತೋಷ ಏನು, ನಿನ್ಗೆ ಏನ್ ಬೇಕು ಏನು ಕೇಳಿಲ್ಲ. ಅಂದ್ರೆ ನನ್ ಮದ್ವೆ ಆದ 2 ತಿಂಗಳಿಗೆ ನಾನು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಅದಾದ್ಮೇಲೆ 5 ವರ್ಷ ಹಿಂಗೆ ನಡ್ಕೊಂಡ್ ಬಂತು. ಬಟ್ ನನ್ ಜೊತೆ ಅವರು ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇರ್ಲಿಲ್ಲ. ಮದುವೆ ಆದ ಕಾಲದಿಂದಲ್ವಾ? ಹೌದು. ಬಟ್ ನಾನು ಅದನ್ನ ಇಷ್ಟ ಪಡ್ತಾ ಇರ್ಲಿಲ್ಲ, ನನಗೂ ಇಷ್ಟ ಇರ್ಲಿಲ್ಲ. ಅವ್ರು ನೋಡಿದ್ರೇನೆ ನನಗೂ ಬೇಡ ಅಂತ ಅನ್ನಿಸ್ತಿತ್ತು. ಆಮೇಲೆ ಒಂದ್ ಹುಷಾರಿಲ್ಲ ಅಂದ್ರು ನಿಂಗೆ ಏನ್ ಬೇಕು ಅಂತ ಕೇಳ್ತಿರ್ಲಿಲ್ಲ. ಮನೆಗೆ ಒಂದ್ ದಿನಸಿ ಸಾಮಾನು ಏನು ತಂದ್ಕೊಡ್ತಿರ್ಲಿಲ್ಲ ಅವರು. ಅವ್ರಾಯ್ತು ರಜೆ ಸಿಕ್ಕಿದ್ರೆ ಊರ್ಗ್ ಹೋಗೋದು, ಇಲ್ಲ ಕೆಲ್ಸಕ್ ಹೋಗೋದು ಅಷ್ಟೇ. ನಮ್ ಮಧ್ಯೆ ಅಷ್ಟೊಂದೇನ್ ಮಾತುಕತೆ ಏನು ಆತರ ಇರ್ಲಿಲ್ಲ. ಅಂದ್ರೆ ಮನೇಲಿ ಯಾರ್ಯಾರು ಇದ್ದಿದ್ ನೀವು? ಮನೇಲಿ ಅಂದ್ರೆ ನಾವು ಸಿಟಿಲ್ ಬಂದಿದ್ವಿ. ಅಂದ್ರೆ ಅವ್ರ ತಂದೆ ತಾಯಿ ಇದ್ರು, ನಮ್ಮ ಅಮ್ಮ ಎಲ್ಲ ಇದ್ರು. ಅವ್ರು ಅವ್ರ ಮನೇಲಿ ಇದ್ರು, ಅವ್ರು ಅವ್ರ ಊರಲ್ಲಿ ಇದ್ರು. ನಾವಿಬ್ರೆ ಇಲ್ಲಿದ್ದು ಬೆಂಗಳೂರಲ್ಲಿ. ಬೆಂಗಳೂರಿಗೆ ಬಂದು ಸಪರೇಟ್ ಇರೋದು ಈ ಮುಂಚೆಯಿಂದ ಅವ್ರು ಇದ್ದದ್ದು ಅಥವಾ ಮದುವೆ ಆದ್ಮೇಲೆ ನಿಮ್ಮ ನಿರ್ಧಾರವೋ? ಇಲ್ಲ ಅಂದ್ರೆ ಅವರು ಮದ್ವೆಗಿಂತ ಮುಂಚೆನೆ ಅಲ್ಲೇ ಇದ್ದಿದ್ದು ಅವರು. ಅದಕ್ಕೆ ನಾನು ಮದ್ವೆ ಮಾಡ್ಕೊಂಡು ಅಲ್ಲಿ ಕರ್ಕೊಂಡ್ಬಂದ್ಬಿಟ್ರು. ಬಟ್ ಎಂಗೇಜ್ಮೆಂಟ್ ಆದ ಅಥವಾ ಎಂಗೇಜ್ಮೆಂಟ್ ಮದುವೆ ನಡುವೆ ಎಷ್ಟು ದಿನ ಅಂತರ ಇತ್ತು ನಿಮಗೆ? ಅದು 1 ತಿಂಗಳು 1.5 ತಿಂಗಳು ಇತ್ತು. ಅವಾಗ್ಲೂ ಒಂದ್ ದಿನಾನು ನನ್ನನ್ನ ನೋಡಕ್ ಬರ್ಲಿಲ್ಲ, ನನ್ ಜೊತೆ ಫೋನಲ್ಲೂ ಮಾತಾಡ್ಲಿಲ್ಲ ಅವರು. ನಿಮ್ಗೆ ಆಗ ಎಷ್ಟು ವರ್ಷ ಮದುವೆ ಆಗೋ ಸಮಯದಲ್ಲಿ? ಅವಾಗ 22 ವರ್ಷ ನಂಗೆ. ಬಟ್ ನಿಮಗೆ ಗೊತ್ತಾಗ್ತಿತ್ತು ಅಂದ್ರೆ ಒಂದು ಮದುವೆ, ಒಂದು ಸಂಬಂಧ, ಒಂದು ಪ್ರೀತಿ ಅಥವಾ ಮದುವೆ ಮುಂಚೆ ಹಿಂಗೆ ಇರ್ತಾರೆ. ಬಟ್ ಅದು ಯಾವುದು ಅಂದ್ರೆ ಅದು ನನ್ಗೆ ಮದ್ವೆ ಇಷ್ಟನೇ ಇರ್ಲಿಲ್ಲ. ನಂಗೆ ಬೇಡ ಅಂತ ಹೇಳಿದ್ರು ಮನೇಲಿ ಅದೇ ಈ ತರ ನಂಗೆ ಒಪ್ಸಿದ್ರು. ಅದೇ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಈ ತರ ಯಾರ್ ಮದ್ವೆ ಆಗ್ತಾರ, ನಿಂತ್ಕೊಂಡ್ ನಿಂಗ್ ಮದ್ವೆ ಮಾಡೋರು ಯಾರಿದಾರೆ, ದುಡ್ಡೆಲ್ಲಿದೆ ನಮ್ಮ ಹತ್ರ, ಹೆಂಗೋ ಅವರು ಏನು ಕೇಳ್ತಾ ಇಲ್ಲ, ಅವರೇ ಮದ್ವೆ ಮಾಡ್ಕೋತಾರೆ, ಎಮೋಷನಲ್ ಬ್ಲಾಕ್ ಮೇಲ್ ಆ ತರ ಮಾಡ್ಬಿಟ್ರು. ಆಯ್ತು. ಸೊ ಅದಾದ ನಂತರ ನೀವು ನನ್ನ ಪ್ರಶ್ನೆ, ಇವರು ನಿಮ್ಮೊಂದಿಗೆ ಅಂತಹದೊಂದು ದೈಹಿಕ ಮಾನಸಿಕ ಯಾವುದೇ ಆಕರ್ಷಣೆ ಹೊಂದೇ ಇಲ್ಲ ಅನ್ನೋದಾದ್ರೆ ನೀವು ಆರಂಭದಲ್ಲಿ ಅದನ್ನ ಹಿರಿಯರಿಗೆ ತಿಳಿಸ್ಲಿಲ್ವಾ? ಅಂದ್ರೆ ಅವರು ಇಲ್ಲ, ನಾನೇ ಏನೋ ಸುಮ್ನೆ ನಂಗೆ ಇಷ್ಟ ಇರ್ಲಿಲ್ವಲ್ಲ ಮದ್ವೆ, ಅದಕ್ಕೆ ಸುಳ್ಳು ಹೇಳ್ತಿದ್ದಾಳೆ ಇವಳು ಅಂತ ಅನ್ಕೋಬಿಟ್ರು ನನ್ ಮೇಲೆನೆ. ನೀವು ಹೇಳಿ ಆದ್ಮೇಲೆ ಕೂಡ? ಮದ್ವೆ ಆದ್ಮೇಲೂ ಅಂದ್ರೆ ನಮ್ ತಾಯಿ, ನನ್ ತಮ್ಮ ತುಂಬಾ ಚಿಕ್ಕವನು, ಅವ್ನು ಎಷ್ಟು 9ನೇ ಕ್ಲಾಸ್ ಓದ್ತಿದ್ದ ಅವಾಗ. ಅವನ ಜೊತೆ ನಾನು ಏನು ಹೇಳಕ್ ಆಗಲ್ಲ ಇದನ್ನ. ನಮ್ ತಾಯಿ ಅವ್ರಿಗೆ ಏನು ಗೊತ್ತು ಗೊತ್ತಿಲ್ಲ ಆತರ. ಅಂದ್ರೆ ನಮ್ಮ ಅಪ್ಪನ ಅವ್ರನ್ನ ಎಲ್ಲೂ ಹೊರಗಡೆ ಕಳಿಸ್ತಿರ್ಲಿಲ್ಲ, ಅಂದ್ರೆ ಅವ್ರು ಇದ್ದಾಗ. ಹಂಗಾಗಿ ಅವ್ರಿಗೆ ಹೊರಗಿನ ಪ್ರಪಂಚ ಏನು ಗೊತ್ತಿಲ್ಲ. ಬಂದದನ್ನ ಅಂತ ಕೇಳುವಷ್ಟು ಧೈರ್ಯ ಅವ್ರಿಗಿರಲ್ಲ. ಹೌದು. ಸೊ ಹಾಗಾಗಿ ನೀವು ಹಂಗಾಗಿ ಬೇಡ, ಅದ್ ಏನು ನನ್ಗೆ ಅದ್ರ ಅನುಭವನೂ ಕೂಡ ಇಲ್ವಲ್ಲ, ಬೇಡ ಅಂತ ಅನ್ಬಿಟ್ಟು ನಾನು ಬಿಟ್ಬಿಟ್ಟು ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಿಲ್ಲ. ಬರೀ ಕೆಲ್ಸದ ಕಡೆ ಗಮನ ಕೊಟ್ಟೆ.
ಅಲ್ಲಿ ಕೆಲಸ ಮಾಡುವಾಗ ನನ್ಗೊಬ್ರು ಪರಿಚಯ ಆದ್ರು. ನೀರು ಕುಡಿಯುವ, ಕೆಮ್ತಾ ಇದೆಯಾ? ಕುಡಿ. ಆರಾಮ್ಸೆ ನೀರು ಕುಡಿ, ನೀರು ಕುಡಿ. ಹಾಗಾಗಿ ಕೆಲಸ ಮಾಡ್ಬೇಕಾದ್ರೆ ಒಬ್ರು ನನಗೆ ಪರಿಚಯ ಆದ್ರು. ಏನ್ ಕೆಲಸ ಮಾಡ್ತಿದ್ರಿ? ಅಂದ್ರೆ ನಾನು ಫಾರ್ಮಸಿಸ್ಟ್. ಮಾತ್ರೆ ಕೊಡದ? ಹೌದು. ಪರಿಚಯ ಆದ್ರಲ್ಲಿ ಯಾರೋ ಒಬ್ರು ಪಕ್ಕದ ಆಫೀಸಲ್ಲಿ ಪರಿಚಯ ಆದ್ರು. ಹಿಂಗೆ ನನ್ನ ಸ್ಟೋರಿನೆಲ್ಲ ಹೇಳ್ತಾ ಹೋದೆ, ಈ ತರ ನಂಗೆ ಈ ತರ ಕಷ್ಟ ಇದೆ, ಹಿಂಗೆ ಹಂಗೆ ಹಿಂಗೆ ಅಂತ. ಅವರು ಕೇಳಿದ್ದ, ನೀವು ಹೇಳಿದ್ದ? ಅಂದ್ರೆ ಫ್ರೆಂಡ್ಲಿ ಆಗಿ ಹಾಯ್ ಬಾಯ್, ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಶುರುವಾಗಿ ಅದ್ ಹೇಳಿದ್ದೆ. ಪರ್ಸನಲ್ ವಿಚಾರ, ನೀವ್ ಯಾಕೆ ಮೆಡಿಕಲ್ ಇದ್ರು ಶಾಪಲ್ಲಿ ಕೂತ್ಕೊಳ್ತಾ ಇರ್ತೀರಾ, ಏನವ ನೀವು ಮೆಡಿಕಲ್ ಶಾಪ್ ಅಲ್ಲಿ ಕೂತ್ಕೊಂಡು ಕೆಲವೊಂದ್ಸಲ ಅಳ್ತಾ ಇರ್ತೀರಲ್ಲ ಯಾಕೆ ಅಂತ ಕೇಳ್ತಿದ್ರು ಅವರು. ಒಮ್ಮೊಮ್ಮೆ ನಾನ್ ಅಳ್ಬೇಕಾದ್ರೆ ಹಿಂಗ ಆಗೋಯ್ತಲ್ಲ ನನ್ ಜೀವನ ಅಂತ ನಾನು ಅಲ್ಲೇ ಕೂತ್ಕೊಂಡು ಅಳ್ಬೇಕಾದ್ರೆ. ಓಕೆ, ಅವರು ಅಲ್ಲಿನ ಓನರ್ ಅಥವಾ ನಿಮ್ ತರ ಅವರು ಮಾತ್ರೆ ಕೊಡೋರ? ಇಲ್ಲ ಇಲ್ಲ, ಪಕ್ಕದ ಆಫೀಸ್ ಅವರಷ್ಟೇ. ಸೊ ನೀವು ತುಂಬಾ ಬೇಸರದಲ್ಲಿ ಇರೋದನ್ನ ಅವರು ಪ್ರಶ್ನೆ ಮಾಡಿದಾಗ ನಿಮಗೆ ಯಾರು ನನ್ನ ಕಷ್ಟ ಕೇಳೋರು ಅವರೇ ಅನ್ನೋ ಒಂದು ಭಾವನೆ ಬಂದು ಹೇಳ್ಬಿಟ್ರಿ. ಹೌದು, ಅದು ಹೇಳ್ತಾ ಹೇಳ್ತಾ ಹೋಗಿ ಗೊತ್ತಿಲ್ಲ ಅದು ಯಾವ ಕಡೆ ತಿರುಗ್ತು ಅಂತ ಹಿಂಗೆ ಅದು ಫ್ರೆಂಡ್ಶಿಪ್ ಆಯ್ತು. ಆಮೇಲೆ ಅವ್ರು ಏನೇ ಮಾಡಿದ್ರು, ಈಗ ಏನಾದ್ರು ಮಾಡ್ಕೊಳ್ಳಿ ಹೋಗು, ನಾನೇನು ನೋಡ್ಕೊತಾ ಇಲ್ವಲ್ಲ, ಇನ್ನೇನು ಇವ್ನ ಬಗ್ಗೆ ಕೇರ್ ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ನಾನು ಅಷ್ಟು ಕಷ್ಟ ತಗೊಳ್ಳಿಲ್ಲ. ಸರಿ ಬೇಡ ಅಂತ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ. ಅವ್ರ ಪಡ್ಗ ಅವ್ರು ಇಲ್ಲಿ, ನನ್ನ ಪಡ್ಗ ನಾನು ಇರ್ತೀನಿ ಅಂತ ಇವ್ರ ಜೊತೆ ಮಾತುಕತೆ ಮಾತಾಡ್ಕೊಂಡು ಸುಮ್ನೆ ಆಗ್ಬಿಟ್ಟೆ ನಾನು. ಓಕೆ, ನನ್ನ ಹೆಂಡತಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಅವಳ ಚಲನವಲನ ಗಮನಿಸೋ ನಾನು ಈ ತರದ್ದೇನು ಬುದ್ಧಿ ಅವ್ರಿಗೆ? ಅಯ್ಯೋ, ಆ ತರನೇ ಇತ್ತು. ಆ ತರನು ಏನು ಅಂದ್ರೆ, ನಿಮ್ಗೆ ಯಾರು ಮೆಡಿಕಲ್ ಶಾಪ್ ಅಲ್ಲಿ ನಾನ್ ತುಂಬಾ ಬೋಲ್ಡ್ ಆಗಿರ್ತೀನಿ, ಅಲ್ಲಿ ಕಸ್ಟಮರ್ಸ್ ಜೊತೆ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಆಫೀಸ್ ಅವ್ರ ಜೊತೆ ಆಗಿರ್ಬೋದು, ತುಂಬಾ ಖುಷಿಯಿಂದ ತುಂಬಾ ಏನೋ ಹಂಗೆ ಹಿಂಗೆ ಅಂತ ತುಂಬಾ ಬೋಲ್ಡ್ ಆಗಿ ಮಾತಾಡ್ತೀನಿ. ಅಂದ್ರೆ ತುಂಬಾ ಬೇರೆ ಅಂದ್ರೆ ತುಂಬಾ ಫ್ರೆಂಡ್ಲಿ ಆಗಿ. ಓಕೆ ಫೈನ್. ಅವಾಗ ಅದನ್ನ ನೋಡಿ ಅವರು, ಯಾರು ಅಲ್ಲಿ ಮೆಡಿಕಲ್ ಹತ್ರ ನಿಂತಿದ್ರಲ್ಲ, ಯಾರು ನಿನಗ್ ಮಾತಾಡಿಸ್ತಾ ಇದ್ರಲ್ಲ, ಯಾರು ನಿನ್ ಡೋರ್ ತಗೊಟ್ರಲ್ಲ, ಮೆಡಿಕಲ್ ಶಾಪ್ ನಿಂಗ್ ಓಪನ್ ಮಾಡ್ಕೊಟ್ರಲ್ಲ, ಅವ್ರು ಯಾರು ಅಂತ ಎಲ್ಲೋ ನಿಂತ್ಕೊಂಡು ನೋಡ್ಬಿಟ್ಟು ಆ ತರ ಕೇಳಕ್ಕೆ ಶುರು ಮಾಡಿದ್ರು. ಅವಾಗ ದಿನಾ ಜಗಳ ಆಗ್ತಿತ್ತು. ನನ್ನ ಇಷ್ಟ, ನನ್ಗೆ ತಪ್ಪು ಮಾಡಿದ್ರೆ ಅದೊಂಥರ ಸರಿ, ತಪ್ಪು ಮಾಡ್ದೇನೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೂ ಈ ತರ ಅನುಮಾನ ಪಟ್ರೆ ನನಗ್ ಬೇಜಾರಾಗ್ತಿತ್ತು. ಅದನ್ನ ಕೇಳ್ಕೊಂಡ್ ನಂಗೆ ಸುಮ್ನಿರಕ್ ಆಗ್ತಿರ್ಲಿಲ್ಲ. ಹೌದು, ನಾನು ಹಂಗೇನೆ ಇವಾಗ ನನಗೆ ಮಾತಾಡ್ತೀನಿ, ನನ್ನ ಇಷ್ಟ, ಯಾರ್ ಬೇಕಾದ್ರೂ ಇದ್ ಮಾಡ್ತಾರೆ, ನಿನ್ಗೇನು ನಿನ್ ಕೆಲ್ಸ ನೀನ್ ನೋಡೋ ಹಂಗೆ ಅಂತ ದಿನ ಜಗಳ ಆಗ್ತಿತ್ತು. ದಿನ ಜಗಳ ಆಗ್ತಿದಾಗ ಆಮೇಲೆ ಅದು ಅತಿಯಾಗಿ ಸುಮ್ನಾಗ್ಬಿಟ್ಟೆ ನಾನುವೆ. ಅಂದ್ರೆ ಬೇಡ ನನ್ಗೆ ಈ ಸಂಬಂಧ ಅಂತ ಅನ್ಸಕ್ ಶುರು ಆಯ್ತು. ಅಂದ್ರೆ ನಿಮ್ ಗಂಡನ್ ಕುರಿತಾಗ ನಿಮಗೆ ಪೂರ್ಣ ಆಸಕ್ತಿ ಹೊರಟೋಯ್ತು. ಆ ವೇಳೆಗೆ ಇಲ್ಲೂ ಒಬ್ಬ ವ್ಯಕ್ತಿ ನಿಮ್ಮನ್ನ ಕಾಳಜಿ ಮಾಡ್ತಿದ್ದ? ಹೌದು ಹೌದು. ಓಕೆ. ಏನಂದ್ರೆ ಆ ವ್ಯಕ್ತಿಗೆ ಮದ್ವೆ ಆಗಿ ಮಕ್ಳಿದ್ರು. ಅವಾಗ ಅವರು ಸರಿ ಹಿಂಗೆ ಬೇಡ ಹೆಂಗೆ ಅಂತಂದಾಗ ನೀವು ಸುಮ್ನೆ ಡೈವರ್ಸ್ ತಗೊಳ್ಳೋದು ಹಿಂಗೆ ಅಂತ ಗೊತ್ತಾದ್ಮೇಲೆ ನೀನ್ ಡೈವರ್ಸ್ ತಗೋಬಿಡ್ಬೇಕಾದ್ರೆ ಅಂತ ಹೇಳಿದ್ರು ಅವರು. ನಾನ್ ನೋಡ್ಕೋತೀನಿ ನಿನ್ನ ಅಂತ. ಒಂದ್ ನಿಮಿಷ. ಈಗ ಅವ್ರಿಗೆ ಮದುವೆ ಆಗಿರೋ ನಿಮಗೆ ಗೊತ್ತಿತ್ತಾ? ಅಂದ್ರೆ ನಂಗೆ ಗೊತ್ತಿರ್ಲಿಲ್ಲ, ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲ ನಂಗೆ. ಎನಿವೆ ನೀನ್ ಡೈವರ್ಸ್ ತಗೊಂಡ್ಬಿಡು ಅಂತ ಅವ್ರು ಹೇಳುವ ವೇಳೆಗೆ ಅವರ ಮೆರಿಟಲ್ ಸ್ಟೇಟಸ್ ಅಥವಾ ಅವ್ರ ಮದುವೆ ಆಗಿದಾರೆ ಇಲ್ವಾ ಅದನ್ನ ನಿಮಗೆ ಗೊತ್ತಿರ್ಲಿಲ್ಲ? ಅಂದ್ರೆ ನಾನು ಅಪ್ಲಿಕೇಶನ್ ಹಾಕಿ ಇನ್ನೇನೋ ನಂದು ಡೈವರ್ಸ್ ಕೇಸ್ ಮುಗಿತಾ ಬರ್ಬೇಕು, ಅವಾಗ ಗೊತ್ತಾಗೋಯ್ತು. ಅಯ್ಯೋ ದೂರಂತವೇ. ಹೌದು. ಓ, ಅಂದ್ರೆ ಈಗ ಅವ್ರಿಗೆ ಹೇಳಿದ ತಕ್ಷಣ ನೀವು ಅದಕ್ಕೆ ಮುಂದಾದ್ರ? ಓಕೆ ತಗೊಂಡ್ಬಿಡ್ತೀನಿ ಅಂದ್ರ? ಅವಾಗ ನನ್ಗೂ ಇಲ್ಲಿ ನೆಮ್ಮದಿ ಇರ್ಲಿಲ್ವಲ್ಲ, ಮನೇಲಿ ಕೆಲಸ ಮಾಡ್ಕೊಂಡು ಹೋದ್ರು ನನಗ್ ನಿದ್ದೆ ಕೊಡ್ತಿರ್ಲಿಲ್ಲ, ಮಧ್ಯರಾತ್ರಿಲೆಲ್ಲ ಜಗಳ, ಎಷ್ಟೋ ಸಲ ಮನೆ ಬಿಟ್ಟು ಎದ್ದೊರಟೋಗ್ಬಿಟ್ಟಿದೀನಿ ನಾನು ನಿದ್ದೆ ಇಲ್ದೇನೆ. ಬೆಳಿಗ್ಗೆ ಸಂಜೆವರೆಗೂ ನಾನು ಕೆಲಸ ಮಾಡಿರ್ತೀನಿ, ನಂಗೆ ಟಯರ್ಡ್ ಆಗಿರುತ್ತೆ, ನಿದ್ದೆ ಬೇಕಿತ್ತು ನನ್ಗೆ, ನಿದ್ದೆ ಸಿಕ್ತಿರ್ಲಿಲ್ಲ ನನ್ಗೆ. ಆ ವೇಳೆಗೆ ಎಷ್ಟು ವರ್ಷ ಆಗಿತ್ತು ನೀವು ಮದುವೆ ಆಗಿ? ನಾನ್ ಮದ್ವೆ ಆಗಿ 4 ವರ್ಷ ಆಗಿತ್ತು. 4 ವರ್ಷ? ಇಲ್ಲ ಮಕ್ಕಳು ಇರ್ಲಿಲ್ಲ.
ಓಕೆ ಓಕೆ ಓಕೆ. ಸೊ ಇವರು ಇಲ್ಲಿ ಧೈರ್ಯ ಕೊಟ್ಟಾಗ ಓಕೆ ಬಿಡಿಸ್ಕೊಳ್ಳೋಣ ಅಂದ್ಕೊಂಡ್ರಿ ನೀವು. ಹಾ ಹಾಗಂದ್ಬಿಟ್ಟು ನಾನು ಅಪ್ಲೈ ಮಾಡಕ್ ಹೋದೆ. ಅವಾಗ ಲಾಯರ್ ಕರ್ಸಿದ್ರು, ಇಬ್ಬರನ್ನು ಕರ್ಸಿದ್ರು, ನೋಡಿ ಒಟ್ಟಿಗೆ ಜೀವನ ಮಾಡಿ ಹಂಗೆ ಹಿಂಗೆ ಅಂತ ಹೇಳಕ್ ಶುರುವಾದ್ರು. ಇಲ್ಲ ಆಗಲ್ಲ, ನಾವು ಅವರು ಅದೇ ಕಂಟೆಸ್ಟೆಂಟ್ ಡೈವರ್ಸ್ ಅಂತಾರಲ್ಲ, ಅಂದ್ರೆ ಸಪರೇಟ್ ಆಗಿ ನಾವು ಕೇಸ್ ಹಾಕಿದ್ರೆ ಅದಕ್ಕೆ ಅವ್ರಿಗೆ ಜೀವನಾಂಶ ಅಥವಾ ಆಸ್ತಿ ಏನಾದ್ರು ಕೊಡ್ಬೇಕಾಗುತ್ತೆ ನಾವು ಅಂತ. ಆ ತರ ಇವಳು ಹಾಕ್ಬಿಡ್ತಾಳೆ ಅನ್ಬಿಟ್ಟು ಸರಿ ಆಯ್ತು ನಾನು ಸೈನ್ ಹಾಕೊಡ್ತೀನಿ, ನನಗೂ ಇಷ್ಟ ಇಲ್ಲ, ಡೈವರ್ಸ್ ತಗೊಳ್ಳೋಣ ಅಂತ ಅವರು ಮ್ಯೂಚುವಲ್ ಡೈವರ್ಸ್ಗೆ ಒಪ್ಕೊಂಡ್ರು. ಅಂದ್ರೆ ಇಬ್ರು ಒಪ್ಪಿಗೆ ತಗೊಂಡು. ಅವಾಗ ಕೊಡೋ ಪ್ರಶ್ನೆ ಇಲ್ಲ. ಇಲ್ಲ ಇಲ್ಲ, ಅಂದ್ರೆ ಅದು ನಾನ್ ಬಯಸಿದ್ರೆ ಮಾತ್ರ, ನನಗ್ ಬೇಕು ಅಂದ್ರೆ ಕೊಡಿಸ್ತೀನಿ ಅಂತ ಹೇಳಿದ್ರು. ನನಗೆ ಇವನಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು, ನನ್ಗೊಂದ್ ದಿನನೂ ನನಗ್ ನೆಮ್ಮದಿಯಿಂದ ಇರಕ್ ಕೊಡ್ತಾ ಇಲ್ಲ, ನನಗ್ ಬೇಡ, ನನಗ್ ಡೈವರ್ಸ್ ಅಷ್ಟೇ ಸಾಕು ಅಂತ ನಾನು ಒಪ್ಕೊಂಡೆ ಲಾಯರ್ ಹತ್ರನೇ. ಆಗ ಸರಿ ಇವಳು ಆಸ್ತಿ ಕೇಳ್ತಾ ಇಲ್ವಲ್ಲ ಇನ್ನು ಡೈವರ್ಸ್ ತಾನೆ ಅಂದ್ಬಿಟ್ಟು ಆ ಲಾಯರ್ ಫೀಸ್ನು ಕೂಡ ಎಲ್ಲಾನು ನಾನೇ ಕಟ್ತಾ ಹೋದೆ. ಅವನ್ನ ಅದಕ್ಕೂ ₹1 ಕೊಡ್ಲಿಲ್ಲ, ಲಾಯರ್ಗೂ ಕೊಡ್ಲಿಲ್ಲ ಅವರು. ಈ ಡೈವರ್ಸ್ ಹಾಕಿ ಅದು ಮುಕ್ತಾಯ ಅಥವಾ ಪ್ರೋಸೆಸ್ ನಡೆಯುವ ವೇಳೆಯಲ್ಲೂ ನೀವು ಒಂದೇ ಮನೇಲಿದ್ರಾ? ಇಲ್ಲ ಇಲ್ಲ, ಅವಾಗ ಡಿವೈಡ್ ಆಗ್ಬಿಟ್ಟಿದ್ದು. ಅವಾಗ ನಾನು ಸಪ್ರೇಟ್ ಮನೆ ಮಾಡ್ಕೊಂಡಿದ್ದೆ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ನಾನು ಸಪ್ರೇಟ್ ಮನೆ ಮಾಡ್ಕೊಂಡಿದ್ದೆ. ಅಂದ್ರೆ ಹೌದು, ಅಂದ್ರೆ ಇಲ್ಲ ಇಲ್ಲ, ನಾನೇ ಕೆಲ್ಸಕ್ಕೆ ಹೋಗ್ತಿದ್ದೆ, ನನ್ ದುಡ್ಡಲ್ಲೇ ನಾನು ಮಾಡ್ಕೊಂಡಿದ್ದೆ. ಹಣದ್ದಲ್ಲ ಇದು, ಸಪೋರ್ಟ್ ಇಂದ. ಹೌದೌದು, ಧೈರ್ಯದಿಂದ. ಹೌದು. ಅವಾಗ ಅವರು ಬರೋದು ಹೋಗೋದು ಆತರ ಮಾಡ್ತಿದ್ರು. ನಾನು ತಿಂಗಳಿಗೊಂದ್ಸಲ ಕೋರ್ಟ್ಗೆ ಹೋಗಿ ಬರ್ತಿದ್ದೆ. ಹಂಗೆ ಆಯ್ತು. 6 months 8 months ಆದ್ಮೇಲೆ ಡೈವರ್ಸ್ ಎಲ್ಲ ಮುಗೀತಾ ಬರ್ಬೇಕಾದ್ರೆ ನಾವು ಒಂದ್ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಗೊತ್ತಾಗೋಯ್ತು ನಮ್ಗೆ ಮದ್ವೆ ಆಗಿದೆ ಅಂತ. ಹೆಂಗ್ ಗೊತ್ತಾಯ್ತು? ಅಂದ್ರೆ ಅವ್ರ ಅಣ್ಣ ಅತ್ತಿಗೆ ಆ ದೇವಸ್ಥಾನಕ್ಕೆ ಬಂದಿದ್ರು. ನಿಮ್ ಜೊತೆಲೇನಾ ಅಥವಾ ಅವ್ರು ಸಪರೇಟ್? ಸಪರೇಟ್, ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್. ಬಟ್ ಅವ್ರ ಅಣ್ಣ ಅತ್ತಿಗೆ ಮುಖ ಪರಿಚಯ ನಿಮಗಿತ್ತ? ಇಲ್ಲ, ಅಂದ್ರೆ ಇವ್ರು ಇದ್ರಲ್ಲ ಜೊತೆಗೆ, ನನ್ ಜೊತೆಗೆ. ಅಲ್ಲ, ಇದ್ರು ಗೊತ್ತು. ಆ ಮುಂಚೆ ಅವ್ರ ಕುಟುಂಬದ ಯಾರನ್ನೂ ನೀವು ನೋಡಿರ್ಲಿಲ್ವಾ? ಅಂದ್ರೆ ನೋಡಿದ್ದೆ ಫೋಟೋದಲ್ಲಿ, ನಾನು ಅಣ್ಣ ಅಕ್ಕಿ ಜೊತೆನೆ ಇರೋದು, ನಂಗೆ ಮದ್ವೆ ಆಗಿಲ್ಲ ಅಂತ ಹೇಳಿದ್ರು ಇವರು. ಬಟ್ ಎದುರುಗಡೆ ಬಂದು ಗುರುತಿಸುವಷ್ಟು ಆಪ್ತತೆ ಇರ್ಲಿಲ್ಲ ಅಂತ. ಹೌದೌದು, ಮಾತಾಡ್ತಿರ್ಲಿಲ್ಲ. ದುರಂತ ಅವತ್ತು ಅಲ್ಲಿಗೆ ಅವರು ಬಂದಿದ್ರು. ಗೊತ್ತಾಯ್ತು. ಅವಾಗ ಅವರು ತೋರ್ಸಿದ್ರು, ನೋಡಪ್ಪ ಹಿಂಗೆ ಮದ್ವೆ ಆಗಿದೆ, ಅವನ್ಗೆ 2 ಮಕ್ಳಿದಾರೆ, ಅವನ್ಗೆ ಇವ್ರೆ ಮಕ್ಳು ಅಂತ. ಒಂದ್ ನಿಮಿಷ. ನೀವು ಈ ವ್ಯಕ್ತಿ ಜೊತೆ ಇದ್ರಿ, ಅವರು ಬಂದ್ರು, ಆ ಕಡೆಯಿಂದ ಅವರು ನಿಮಗೆ ಇದನ್ನೆಲ್ಲ ಬಿಡಿಸಿ ಹೇಳಿದ್ ಯಾರು? ಅವ್ರೇನೆ, ಅವ್ರ ಅಣ್ಣ ಅತ್ತಿಗೆ, ಅವ್ರು ಯಾರೋ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರಲ್ಲ. ಮತ್ತೆ ಈಗ ತಡಿಲಿಲ್ವಾ ಅದನ್ನ? ಇವ್ರು ಹೌದು, ಏನೋ ನಾನು ತಾಳಿ ಕಟ್ಟಿದೀನಿ ಅವಳಿಗೆ, ನಾನು ಹೆಂಡ್ತಿನ ಏನ್ ಇವಾಗ ಏನ್ ಮಾಡ್ಕೊತೀರ ನೀವು ಹಂಗೆ ಅಂತ ಸ್ವಲ್ಪ ಅಲ್ಲಿ ಜಗಳ ಮಾಡಿದ್ರು ಇವರು ದೇವಸ್ಥಾನದಲ್ಲಿ. ಗಲಾಟೆ ಆಗೋಯ್ತು ಅಲ್ಲಿ. ನಿನ್ನ ಪರ ಇಲ್ಲ, ನಾನು ಇವಳನ್ನ ಕಟ್ಕೊಂಡಿದ್ನಿ ಬಿಡಲ್ಲ ಅನ್ನೋ ಅರ್ಥದಲ್ಲಿ. ಬಟ್ ನಿಮಗಿಲ್ವಾ ದುರಂತ? ಅಂದ್ರೆ ನಿಮ್ಗೆ ಅಷ್ಟೊಂದು ಶಾಕ್ ಅದು? ಹೌದು. ಆಮೇಲೆ ಸರಿ ಆಯ್ತು, ಅಲ್ಲಿ ಜಗಳ ಆಯ್ತು. ಹೆಂಗೋ ಸರಿ ನಿಮ್ ಪಡೆಗ್ ನೀವು, ಅವ್ರ ಪಡೆಗ್ ಅವ್ರ ಹೋದ್ರು, ನಮ್ ಪಡೆಗ್ ನಾವ್ ಬಂದ್ವಿ. ಅಲ್ಲಿಂದ ಬರ್ತಾನೆ, ಯಾಕೆ ಹಿಂಗೆಲ್ಲ ಇದ್ ಮಾಡಿದೆ ಹಂಗೆ ಹಿಂಗೆ ಅಂತ. ಆಲ್ರೆಡಿ ನನಗಾಗ ಕನ್ಸೀವ್ ಆಗೋಗಿದೆ. ಅಂದ್ರೆ ಇನ್ನು ಡೈವರ್ಸ್ ಆಗಿರ್ಲಿಲ್ಲ ಅವತ್ತಿಗೆ? ಇಲ್ಲ, ಅಂದ್ರೆ ಮುಗ್ದೋಗಿತ್ತು. ಅಂದ್ರೆ ಡೈವರ್ಸ್ ಆಗಿತ್ತು ಇಲ್ವಾ? ಆಗಿತ್ತು. ಸೊ ಆ ದೇವಸ್ಥಾನಕ್ಕೆ ಹೋಗುವ ವೇಳೆಗೆ ಡೈವರ್ಸ್ ಆಗಿತ್ತಾ? ಆಗಿತ್ತು. ಅಂದ್ರೆ ಡಿಗ್ರಿ ಕಾಪಿ ಅಂತಾರಲ್ಲ, ಜಡ್ಜ್ಮೆಂಟ್, ಆ ಕಾಪಿ ಇನ್ನೂ ಬಂದಿರ್ಲಿಲ್ಲ, ಬಟ್ ಆಲ್ಮೋಸ್ಟ್ ಮುಗ್ದೋಗಿತ್ತು. ಬಟ್ ತಾಳಿ ಕಟ್ಟಿದ್ರ ನಿಮ್ಗೆ? ಹೌದು. ಅಂದ್ರೆ ಆ ವೇಳೆಗೆ, ದೇವಸ್ಥಾನಕ್ಕೆ ಹೋಗೋ ವೇಳೆಗೆ ನಿಮ್ ಕೊರಳಲ್ಲಿ ತಾಳಿ ಇತ್ತು, ಇವ್ರು ಕಟ್ಟಿರೋದು? ಅಂದ್ರೆ ಇದೆಲ್ಲ ಗೊತ್ತಾದ್ಮೇಲೆ ಅವ್ರೇನ್ ಮಾಡ್ಕೊತಾರೆ, ನೀನ್ ಯಾಕೆ ಭಯ ಪಡ್ತೀಯ ಅಂದ್ಬಿಟ್ಟು ನನಗ್ ತಾಳಿ ಕಟ್ಟೋದ್ರು. ಅದಾದ್ಮೇಲೆ ಅದೇ ದೇವಸ್ಥಾನ? ಇಲ್ಲ, ಬೇರೆ ದೇವಸ್ಥಾನದಲ್ಲಿ ಬಂದ್ಮೇಲೆ, ನಾವು ಅಲ್ಲಿಂದ ಬಂದ್ಮೇಲೆ. ಬಟ್ ಅಷ್ಟೊತ್ತಿ ನೀವು ಕನ್ಸೀವ್ ಆಗಿದ್ರಾ? ಹೌದು. ಓಕೆ. ಅವಾಗ ತುಂಬಾ ಜಗಳ ಆಯ್ತು. ಅದೇನ್ ಇದ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಅವ್ರು ಬಂದು ವಿಡಿಯೋ ಮಾಡ್ಕೊಂಡು ಎಲ್ಲ ಅವ್ರ ವೈಫ್ಗೆ ತೋರಿಸ್ದಂಗೆ ಹೇಳ್ಬಿಟ್ಟಂಗೆ ಅದನ್ನ.
ಆಮೇಲೆ ಅವ್ರು ಬಂದು ಜಗಳ ಆಡಿ ನನ್ಗೆ ಬೈದು ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಎಲ್ಲ ಆಯ್ತು. ಬಟ್ ಮದ್ವೆ ಆಗಿದ್ದಾನೆ ನನ್ ಗಂಡ ಅಂತ ಹೇಳಕ್ಕೆ ಯಾವ್ದೇ ಪ್ರೂಫ್ ಇರ್ಲಿಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ವಲ್ಲ. ಬಟ್ ಏನೋ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಗೊತ್ತು. ತಾಳಿ ಇತ್ತಲ್ಲ ಕೊರಳಲ್ಲಿ? ಇತ್ತು, ಬಟ್ ಅದಕ್ಕೆ ಸಾಕ್ಷಿ ಇರ್ಲಿಲ್ವಲ್ಲ. ಅಂದ್ರೆ ಕಾನೂನಾತ್ಮಕವಾದ ಯಾವುದೇ ಹಿನ್ನೆಲೆ ಯಾವುದೇ ಸಾಕ್ಷಿ ಏನು ಇರ್ಲಿಲ್ಲ. ಅದು ತಾಳಿ ಕಾಲುಂಗ ಏನ್ ಹಾಕೊಂಡಿದ್ರು ಅವ್ರು ಅದಕ್ಕೆ ಇದಕ್ ಬರಲ್ಲ, ಅಂದ್ರೆ ಸಾಕ್ಷಿ ತಗೊಂಡ ಅಂತ ಹೇಳ್ತಾರೆ. ಬಟ್ ರಿಜಿಸ್ಟರ್ ಮ್ಯಾರೇಜ್ ಕೂಡ ಏನಾಗಿರ್ಲಿಲ್ಲ, ಆಗಿರ್ಲಿಲ್ಲ. ಆಗ ಸರಿ ಅಲ್ಲೆಲ್ಲ ಯಾಕಮ್ಮ ನಿಂಗೆ ಹಾಕ್ಬೇಕಿತ್ತು ಹಂಗೆ ಹಿಂಗೆ ಅಂತ ನನಗೂ ಬೈದ್ರು, ಇವ್ರಿಗೂ ಬೈದ್ರು. ಎಲ್ಲ ಎಲ್ಲಿ ಯಾವ ಕಡೆ ಹೋದ್ರುನು ಇಲ್ಲ ಹಂಗ ಆಗಲ್ಲ ಅಂತ. ಆಮೇಲೆ ನನ್ನನ್ನ ಸ್ಟೇಷನ್ಗೆ ಅವಳನ್ನ ಕರ್ಸಕ್ ಆಗಲ್ಲ, ಇದು ನಿಮ್ ಗಂಡ ಹೆಂಡತಿ ವಿಚಾರಕ್ ಬಿಟ್ಟಿದ್ದು, ನಿಮ್ ಗಂಡ ಹೆಂಡತಿ ನೀವು ಸಾಲ್ವ್ ಮಾಡ್ಕೋಬೇಕು ಅಷ್ಟೇ. ಅವ್ನ್ ಬಿಟ್ಟು ಬರ್ತೀನಿ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಅನ್ಬೋದು. ಅವ್ನ್ ಬಿಟ್ಟೇ ಬರಲ್ಲ, ಅವಳಿಗೂ ಮೋಸ ಆಗಿದೆ, ಅವಳಿಗೂ ನನ್ನಿಂದ ಡೈವರ್ಸ್ ಆಗಿದೆ, ನನ್ ಕಡೆಯಿಂದಾನೇ ಆಗಿರೋದು, ನಾನು ಅವಳಿಗೆ ಮೋಸ ಮಾಡಲ್ಲ ಅಂತ ಎಲ್ಲಾ ಸ್ಟೇಷನ್ ಅಲ್ಲಿ ಇವ್ರಿಗಿದೆ ವಾದ. ನಾನ್ ಇಬ್ಬರನ್ನೂ ನೋಡ್ಕೋತೀನಿ, ನನ್ಗಿಬ್ರು ಬೇಕು, ನಾನು ಅವಳಿಗೆ ಮೋಸ ಮಾಡಕ್ಕಾಗಲ್ಲ, ನನ್ನಿಂದ ಮೋಸ ಆಗಿದೆ ಅವಳಿಗೆ ಅಂತ. ಆಮೇಲೆ ಆಯ್ತು, ಸ್ಟೇಷನ್ ಅಲ್ಲೆಲ್ಲ ಆಯ್ತು. ಅದಾದ್ಮೇಲೆ ನಾನೊಂದು 3 ತಿಂಗಳು ಕನ್ಸಿಗೆ ಬಂದೆ. ಇವಾಗ ಅವರು ಅಂದ್ರೆ ಚೇಂಜ್ ಆಗ್ಬಿಟ್ಟಿದ್ದಾರೆ. ಮಾತಿನ ವಾತಾವರಣ, ನಂಗೆ ಟೈಮ್ ಕೊಡೋದು, ನನ್ ರಾತ್ರಿ 12 ಗಂಟೆವರೆಗೂ ನನ್ ಜೊತೆ ಇರೋರು ಅವರು. ಅಂದ್ರೆ ಡೈಲಿನ ಬೆಳಿಗ್ಗೆ 7 ಗಂಟೆಗೆ ನನ್ ಬೆನ್ನು ಬಿಡೋಕ್ಕಿಂತ ಮುಂಚೆಗೆ ಬಂದಿರೋರು. ಅಲ್ಲ, ರಾತ್ರಿ 12 ಗಂಟೆವರೆಗೂ ಜೊತೆಗಿರೋರು ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ನಿಮ್ ಜೊತೆ? ಅಂದ್ರೆ ಅವರು ಕೆಲಸ ಮುಗಿಸ್ಕೊಂಡು 9 ಗಂಟೆ ಅಷ್ಟೊತ್ತು ಬರ್ತಿದ್ರು. ಊಟ ತಿಂಡಿ ಎಲ್ಲ ಇಲ್ಲೇ ಇರ್ತಿತ್ತು, ನಮ್ಮ ಮನೇಲೇನೆ. ಅಲ್ಲೇನು ತಿಂತಾ ಇರ್ಲಿಲ್ಲ, ಅಲ್ಲೇನು ಇರ್ತಾನೆ ಇರ್ಲಿಲ್ಲ ಅಲ್ಲಿ ಮನೇಲಿ. ಸುಮ್ನೆ ಜಗಳ ಮಾಡ್ತಾಳೆ ಅಂದ್ಬಿಟ್ಟು ಬಂದ್ಬಿಟ್ಟಿದ್ರು. ಬಟ್ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಅವರು ನನಗೆ ಟೈಮ್ ಕೊಡ್ತಿಲ್ಲ ಒಂದು, ಮತ್ತೆ ಬರ್ತಾನೂ ಇಲ್ಲ, ಮತ್ತೆ ಏನೇನೋ ರೀಸನ್ ಹೇಳ್ತಾರೆ ಇವಾಗ ಹಂಗೆ ಹಿಂಗೆ ಅಂತ. ಬಟ್ ಏನ್ ಅವಳು ಅವಾಗ ಮನೆಗ್ ಬಂದು ಜಗಳ ಮಾಡ್ತಾಳೆ, ಇಲ್ಲಿನೂ ಕೂಡ ಬೈತಾಳೆ. ಅಕ್ಕಪಕ್ಕದವ್ರೆಲ್ಲ ಏನ್ ಅನ್ಕೋತಾರೆ ಏನೋ, ನನಗ್ ಭಯ ಒಂಥರ. ನಾನ್ ಜಾಸ್ತಿ ಮಾತಾಡಕ್ ಹೋಗಲ್ಲ. ನೀನು ಯಾವಾಗ ಇದನ್ನೆಲ್ಲ ನೋಡಕ್ ಶುರು ಮಾಡ್ದೆ ನಾನು ಏನು ರಿಯಾಕ್ಟ್ ಮಾಡಲ್ಲ. ಅವ್ಳು ಎಷ್ಟೇ ಕೆಟ್ಟದಾಗ ಬೈದ್ರು ನಾನು ಏನು ರಿಯಾಕ್ಟ್ ಮಾಡಲ್ಲ, ನಾನು ಏನು ಮಾತಾಡಲ್ಲ. ಇವಾಗ ಅವಳ್ದು ಬಿಟ್ಬಿಟ್ಟು ಬಂದ್ಬಿಡು, ನಾವ್ ಚೆನ್ನಾಗಿರೋಣ ಬಿಟ್ಬಿಟ್ಟು ಬಂದ್ಬಿಡು, ಅವಳನ್ನ ಬಿಟ್ಬಿಡು ಅಂತ. ಅವಳನ್ನ ಬಿಟ್ಬಿಟ್ಟು ಬಂದ್ಬಿಡು ನೀನು. ಅವ್ನ ಹೆಂಡ್ತಿ ಆತನಿಗೆ ಅಂದ್ರೆ ನನ್ ಜೊತೆ ಇರು ಅಂತ. ನಾವ್ ಚೆನ್ನಾಗಿರೋಣ ಬಿಟ್ಬಿಟ್ಟು ಬಂದ್ಬಿಡು, ಇವ್ರು ಅದಕ್ಕೆ ಆಯ್ತು ಬಿಟ್ಬಿಟ್ಟಿದೀನಿ, ಇಲ್ಲ ಅವಳು ಮನೆಗೆ ಹೋಯ್ತಾ ಇಲ್ಲ ಅಂತ ಹೇಳದಂತೆ. ಅದಕ್ಕೆ ಅವಳು ಒಂದೊಂದ್ಸಲ ಇಲ್ಲಿಗೆ ಬಂದ್ಬಿಡ್ತಾಳೆ. ಇಲ್ಲಿಗೆ ಬಂದ್ಬಿಟ್ಟು ಬೀದಿಲ್ ನಿಂತ್ಕೊಂಡು ಜೋರಾಗಿ ಕೆಚ್ಚಾಡ್ಕೊಂಡು ಬೈದಾಡ್ಕೊಂಡು ಏನೇನೋ ಕೆಟ್ಟ ಮಾತಲ್ಲೆಲ್ಲ ಬೈಕೊಂಡು ಹೋಗ್ತಾಳೆ, ಕರ್ಕೊಂಡು ಹೋಗ್ತಾರೆ ಇವ್ರನ್ನೇ. ನಾನು ಇಲ್ಲಾಂದ್ರೆ 112 ಫೋನ್ ಮಾಡ್ಬಿಡ್ತೀನಿ ಒಂದೊಂದ್ಸಲ. ಫಸ್ಟ್ ಒಂದ್ಸಲ ಹಂಗ್ ಬಂದಿದ್ದಾಗ 112 ಫೋನ್ ಮಾಡ್ಬಿಟ್ಟು ಕಂಪ್ಲೇಂಟ್ ಆಗಿತ್ತು. ಮನೆ ಒಳಗಡೆ ಇದ್ದಾಗ್ಲಿ ಈಕೆ ಬಂದ್ಬಿಡ್ತಾಳ? ಹೌದು, ಬಂದ್ಬಿಟ್ಟು ಮೆಸೇಜ್ ಮಾಡ್ತಾಳೆ, ನೀನ್ ಈಚೆಗೆ ಬರ್ತೀಯ ನಾನೇ ಬರ್ಲಾ ಅಂತ. ಅಂದ್ರೆ ಅದನ್ನ ಇವ್ರು ಲಾಸ್ಟ್ ಟೈಮ್ ಇವಾಗ ಒಂದು ರೀಸೆಂಟ್ ಆಗಿದ್ದು, ಅವಾಗ ಇವ್ರು ನೋಡಿರ್ಲಿಲ್ಲ. ಆಮೇಲೆ ಹೋಗ್ತಾ ಅಲ್ಲಿ ರೋಡಲ್ಲಿ ಸಿಗಾಕೊಂಡು, ರೋಡಲ್ಲೂ ಅವ್ರನ್ನ ಕತ್ತನ್ ಪಟ್ಟಿ ಹಿಡ್ಕೊಂಡು ಎಳ್ದಾಡ್ಕೊಂಡು. ಬಟ್ ನನ್ಗಿವಾಗ 8 months ಆಗಿದೆ. ಸೊ ನಾನು ಸುಮ್ನೆ ಅಂದ್ರೆ ಫಸ್ಟ್ ಇದು ರೆಸ್ಟ್ ಕೇಳಿದಾರೆ ಡಾಕ್ಟರ್ ನಂಗೆ, ಹಂಗಾಗಿ ಸುಮ್ನೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದು ನಾನು ಏನು ಮಾತಾಡ್ಲಿಲ್ಲ. ನಾನು ಸೈಲೆಂಟ್ ಆಗಿ ಅರ್ಧ ದಾರಿಗೆ ಹೋಗಿದ್ದು ಮತ್ತೆ ವಾಪಸ್ ನನ್ ಮನೆಗ್ ಬಂದ್ಬಿಟ್ಟೆ. ಸ್ಕ್ಯಾನಿಂಗ್ ಹೋಗ್ತಾ ಇದ್ವಿ ಅವಾಗ. ಅವಳು ಬಂದ ತಕ್ಷಣ ನಾನ್ ಬಂದ್ಬಿಟ್ಟೆ. ಆತನ ಜೊತೆನೆ ಸ್ಕ್ಯಾನಿಂಗ್ ಹೋಗ್ತಿದ್ದ? ಅವರೇ ಕರ್ಕೊಂಡು ಹೋಗ್ತಿದಾರೆ. ಈಗ್ಲೂ ನೋಡ್ಕೋತಿದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನನ್ಗೆ ಟೈಮ್ ಕೊಡ್ತಾ ಇಲ್ಲ. ಒಂಥರ ಈಗ ಮೊದ್ಲಿನ ತರ ಇಲ್ಲ ಇವಾಗ. ಮೊದ್ಲು ನೀನ್ ನೋಡ್ಕೋತೀನಿ, ನಾನಿರ್ತೀನಿ, ಹಂಗೆ ಹಿಂಗೆ
ಅಂತೆಲ್ಲ ಇವಾಗ್ಲೂ ಹೇಳ್ತಾರೆ, ಆದ್ರೆ ಟೈಮೇ ಕೊಡಲ್ಲ, ಜಾಸ್ತಿ ಹೊತ್ತು ಅಲ್ಲೇ ಇರ್ತಾರೆ. ಅಲ್ಲಿ ಇದ್ರೂನು ಕೂಡ ಮೊದ್ಲು 5 ನಿಮಿಷಕ್ಕೂ ಹೊರಗಡೆ ಬಂದು ಫೋನ್ ಮಾಡೋರು ನನ್ಗೆ. ಇವಾಗ ಮೊದ್ಲು 10 ಗಂಟೆ 11 ಗಂಟೆಗೆ ಮನೆಗೆ ಹೋಗೋರು ಅವ್ರ ಮನೆಗೆ, ಇವಾಗ 8:30ಗೆ ಹೊರಟೋಗ್ತಾರೆ. ಇನ್ನೊಂದು ಮತ್ತೆ ಬರ್ಬೇಕಾದ್ರೂ ಬೆಳಗ್ಗೆ 10 ಗಂಟೆ 11 ಗಂಟೆ ಆಗುತ್ತೆ. ಏನು ಕೆಟ್ಟ, ಹೇಗಿದ್ಯಾ, ನಿನ್ನ ಆರೋಗ್ಯ ಹೇಗಿದೆ ಅಂತ ವಿಚಾರಿಸಲ್ಲ. ಎಷ್ಟು ವರ್ಷ ಆತನಿಗೆ? ಅವ್ರಿಗೆ 40+ ಇವಾಗ. ಇವಾಗ ನೋಡಿದ್ರೆ ಈ ತರ ನನ್ಗೆ 8 months ಈ ತರದೊಂದು ಜೀವನದಲ್ಲಿ ನಾನು ಸಿಕ್ಕಾಕತ್ತೀನಿ ಅಂತ ಗೊತ್ತಿದ್ರೆ ನಾನು ಈ ತರ ಈ ವಿಷಯಕ್ಕೇನೆ ನನ್ ತಲೆ ಆಗ್ತಾ ಇರಲಿಲ್ಲ. ನಾನಾಯ್ತು ನನ್ ದುಡಿಮೆ ಆಯ್ತು ಅಂತ ಇದ್ಬಿಡ್ತಿದ್ದೆ. ಇವಾಗ ಹಿಂಗ್ ಆಗ್ತಿದ್ಮೇಲೆ ಈಗ ಕನ್ಸೀವ್ ಆದ್ಮೇಲೆ ಗೊತ್ತಾಗ್ತಾ ಇದೆ ಈಗ ಆಗ್ಬೇಕಿತ್ತು ಈ ಜೀವನ ಅಂತ. ಆದ್ರೆ ಮುಂದೆ ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಯ್ತಲ್ಲ. ಇದನ್ನ ಈ ಸಜೆಷನ್ ನಿಮ್ಮನ್ನ ಕೇಳ್ಬೇಕಂತ ತುಂಬಾ ದಿನಗಳಿಂದ ನಿಮಗೆ ಕಾಲ್ ಟ್ರೈ ಮಾಡ್ತಾ ಇದ್ದು, ಸಿಗ್ತಾನೆ ಇರ್ಲಿಲ್ಲ. ನಮ್ಮ ಅಪ್ಪ ಹೋದ್ಮೇಲೆ ನನಗೆ ನೆಮ್ಮದಿನ ಇಲ್ಲ ಅಂದಂಗ ಆಗ್ಬಿಟ್ಟಿದೆ. ಯಾವ ತರ ಡಿಸಿಷನ್ ತಗೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. 8 ತಿಂಗಳು ಕನ್ಸೀವ್ ಆಗ್ಬಿಟ್ಟು ಫೋನ್ ಮಾಡಿದ್ಯಲ್ಲವ, ಯಾರ ಡಿಸಿಷನ್ ತಗೋಬೇಕು ಅಂತ? ಏನು ಹೇಳ್ಬೇಕವ ನಿನಗೆ? ಈ ನಿಮ್ಮ ಮೊದಲನೇ ಗಂಡ ಯಾವುದೋ ಒಂದು ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಹೇಳ್ದೆ ಅಲ್ವಾ? ಯಾರ ಅಂದರೆ ಆಕೆ ಜೊತೆ ಫೋನ್ ಮಾಡಿ ಬೇರೆ ಮಾತಾಡಿದ್ಯಲ್ವಾ? ಹೌದು. ನಾನು ಬಿಟ್ಟೆ 2 ವರ್ಷ ಆಗೈತೆ ಅಂದ್ಲ ಆಕೆ. ಬಿಟ್ಟೆ 2 ವರ್ಷ ಆಗಿದೆ ಅನ್ನೋ ಆ ಸಂಬಂಧವನ್ನು ನೀನಷ್ಟು ಅನ್ಯಾಯ ಅಂತ ಭಾವಿಸೋದಾದರೆ ಈ ಕಡೆ ಒಂದು ಹೆಣ್ಮಗಳು ಜೀವನ ಅಲ್ವಾ ಅದು? ನನ್ಗೆ ಅನ್ಯಾಯ ಆಯಿತು ಅಂತ ನಾನು ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿಬೋದಾ? ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ನನ್ನ ಗಮನ ಕೊಡಲ್ಲ, ನನ್ನ ಗಂಡನ ಜೊತೆ ನನಗೆ ಯಾವುದೇ ರೀತಿಯ ಸುಖ ಸಂತೋಷ ನೆಮ್ಮದಿ ಇಲ್ಲ ಅಂತ ಅಂದುಕೊಂಡು ಎಲ್ಲ ಹೆಣ್ಣುಮಕ್ಕಳು ಹೀಗೆ ಕಂಡೋರ್ ಮನೆ ಕೈ ಇಕ್ಕೋದಾದ್ರೆ ಮನೆಗಳು ಉಳಿತವ? ನಿನ್ನ ನೋಡಿ, ಇವತ್ತಿಗೆ ನಿಂಗೆ ಆ ಪಶ್ಚಾತ್ತಾಪ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವತ್ತು ನನ್ನ ಬದುಕು ಹಿಂಗಾಯ್ತು ಅನ್ನೋದಕ್ಕಿಂತ ನಿಮ್ಮ ಯಾರೀಗ ಈ ವ್ಯಕ್ತಿ ಇದ್ದಾನಲ್ಲ, ಆ ಹೆಂಡತಿ ಇದ್ದಾಳಲ್ಲ, ಅವಳು ಯಾವ ಕರ್ಮ ಮಾಡಿದಾಳವ್ವ? ಅವಳದೇನು ತಪ್ಪಿದೆ? ಪುಣ್ಯ ಜುಟ್ಟು ಹಿಡ್ಕೊಂಡು ಬೀದಿಗೆ ಎಳ್ಕೊಂಬಂದು ಮೆಟ್ಟಿಗಿಟ್ನಾಗ ಹೊಡೆದಿಲ್ಲ ಅಷ್ಟೇ ಇಬ್ಬರಿಗೂ. ಇದೇ ಆಯ್ತವ, ನಿನ್ನ ಅಕ್ಕ ಇದ್ದಾರೆ, ನಿನ್ನ ಅಕ್ಕನ ಗಂಡ ಈ ಥರ ನಿನ್ನ ಅಕ್ಕನ್ನ ಈ ಮನೇಲಿಟ್ಟು ಇನ್ನೊಂದು ಮನೇಲಿ ಇನ್ನೊಬ್ಳನ್ನ ಇಟ್ಟರೆ ನಿನ್ನ ಖುಷಿನಾ ನಿನಗೆ? ಇಲ್ಲ. ಪಾಪ ನೀವು ಈ ಸ್ಥಿತಿಲಿದ್ದೀರಿ. ನಾನೇನು ಅಷ್ಟು ಕಠೋರವಾಗಿ ಹೇಳಬಾರ್ದು, ಬಟ್ ಅಟ್ಲೀಸ್ಟ್ ಈ ಸಮಯದಲ್ಲಿ ನಿಮಗೊಂದು ಪಶ್ಚಾತ್ತಾಪ ಇರಲಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಅನ್ಯಾಯ ಆಯಿತು ಅಂತ ಬಿಟ್ಬಿಟ್ಟು ರಾಜಮಾರ್ಗದಲ್ಲಿ ಒಂಟಿ ಬದುಕೋ ಅಥವಾ ಇನ್ನೊಂದು ಆಯ್ತವ, ನಿನಗೇನೋ ಮದುವೆ ಆಗಿದೆ ಆತನಿಗೆ ಅಂತ ದೇವಸ್ಥಾನಕ್ಕೆ ಹೋದ ಮೇಲೆ ಗೊತ್ತಾಯಿತು, ತಗ್ಸಾಕೋ ಏನೋ ಅಲ್ಲಿಂದ ಆಚೆಗಾದರೂ ನನ್ನ ಜೀವನ ಕೆಡ್ತು ಅಂತ ನಾನು ನೆಮ್ಮದಿಗೋಸ್ಕರ ಅಥವಾ ನಾನು ಗಂಡನ ಬಿಟ್ಟು ಬಂದೆ ಅಥವಾ ಇನ್ನೊಬ್ಬ ವ್ಯಕ್ತಿ ಬೇಕು, ನಾನು ಇನ್ನೊಂದು ಜೀವನ ಕಟ್ಕೊಳ್ಬಲ್ಲೆ ನಿಜ. ಆದರೆ ಮದುವೆ ಆಗಿದೆ ಅವಳಿಗೆ ಅನ್ಯಾಯ ಮಾಡಿ ನಾನು ನನ್ನ ಜೀವನ ನೆಟ್ಟಿಗೆ ಮಾಡ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ ಅಂತ ಒಂದು ಧರ್ಮಕ್ಕೆ ಬಂದು ನಿಲ್ಲದ ವ್ಯಕ್ತಿತ್ವಕ್ಕೆ ಇನ್ನೇನಾಗ ಧರ್ಮ ಕೈ ಬಿಟ್ಟಿದೆಯಲ್ಲ, ಇದೇನು ಕಂಡೆ? ಯಾವಾಗಲೇ ಆಗ್ಲವಾ, ಕಟ್ಕೊಂಡವಳು ಕೊನೆವರೆಗೂ, ಇಟ್ಕೊಂಡವಳು ಏನೋ ಸುಖದವರೆಗೂ ಅಷ್ಟೇ. ನೀನು ಯೋಚನೆ ಮಾಡು, 4 ಜನರ ಮುಂದೆ ನಿನ್ನನ್ನು ಹೆಂಡತಿಯಿಂದ ತೋರಿಸುವ ದಿಟ್ಟತನವನ್ನು ಪ್ರದರ್ಶನ ಮಾಡ್ಲಿಕ್ಕೆ ಆಗುತ್ತಾ ತನಗೆಂದಾದರೂ? ಯಾಕವಾ ಬದುಕು? ನಿನ್ನ ಮನೆಯಲ್ಲಿ ನೀನು ರಾಣಿಯಾಗಿರ್ಬೇಕಾದ್ರು ಕಂಡೋರ್ ಮನೆಯಲ್ಲಿ ಒಂದು ದಾಸಿ ಆಗಿದ್ದೀಯಾ? ಹಾಗೆ ನೋಡಿದ್ರೆ ನಿನ್ನ ಮೊದಲ ಆ ವ್ಯಕ್ತಿ ಏನಿದ್ದಾನೆ ಅದೇ ಒಂಥರ ಚೆನ್ನಾಗಿತ್ತಲ್ಲ ಅಲ್ಲ? ಅದು ಅದ್ಭುತ ಅಂತ ನಾನು ಹೇಳುತ್ತಿಲ್ಲ, ಇದಕ್ಕೆ ನೋಡಿದ್ರೆ ಅದೇ ಬೆಟರ್ ಅಲ್ಲ ಮತ್ತೆ? ಹೌದು, ಈಗ ಹಂಗ ಅನ್ನಿಸ್ತಾ ಇದೆ ನನಗೆ, ಇವಾಗ ಹಂಗ ಅನ್ನಿಸ್ತಾ ಇದೆ. ಅದೇ ಚೆನ್ನಾಗಿತ್ತು, ನಾನು ಆಗ್ಲೇ ಖುಷಿಯಾಗಿದ್ದೆ ಅಂತ. ಈ ತರ ನರಳಿ ಸಾಯೋದಕ್ಕಿಂತ ಅದೇ ಎಷ್ಟೋ ವಾಸಿಯಾಗಿತ್ತು. ಕಾಮನ್ ಸೆನ್ಸ್ ತಾಯಿ. ಅಲ್ಲಿ ಇನ್ನೊಬ್ರು ತಟ್ಟೆಲಿರೋ ಊಟವನ್ನ ನನ್ನ ಹಸಿವು ಅಂತ ಕೇಳ್ಪಡ್ಕೊಳ್ಬೋದೇ ಹೊರತು ಕಿತ್ಕೊಳ್ಬಾರ್ದಲ್ಲ. ಬಟ್ ಆ ಹೆಣ್ಣು ಬಂದು ಇಷ್ಟೆಲ್ಲ ಮಾಡ್ತಾಳೆ, ಸರ್ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ. ಅರೇ
ತನ್ನ ಗಂಡನನ್ನು ಇನ್ನೊಬ್ಬಳು ವಶಪಡಿಸ್ಕೊಂಡಿದ್ದಾಳೆ ಅಥವಾ ತನ್ನ ಗಂಡನೇ ಇನ್ನೊಬ್ಬಳಿಂದ ಹೋಗ್ತವನೆ ಅಂದಾಗ ನೀನು ಆತನ ವಶಪಡಿಸ್ಕೊಂಡಿದೆಯೋ ಅಥವಾ ಆತನೇ ನಿನ್ನಿಂದ ಬಂದವನ ವಿಷಯ ಅದಲ್ಲ. ಆಕೆಗೂ ಗಂಡ ಮಕ್ಕಳು ಸಂಸಾರ ತನ್ನ ಬದುಕು ಹಿಂಗಿರಬೇಕು ಅನ್ನೋ ಕನಸುಗಳಿರಲ್ವೇನು? ನೀನು ಒಂದು ಡೈವರ್ಸ್ ಕೊಟ್ಟು ಬಂದು 2ನೇ ಮದುವೆ ಆಗಿ ನಿಮ್ದೇನು ಪರಿಚಯ ಆಗಿ 1 ವರ್ಷವೋ 2 ವರ್ಷವೋ ಇಷ್ಟಿಗೆ ಹಿಂಗೆ ಆಡೋದಾದರೆ ಅವ್ರ ಸಂಸಾರ ಎಷ್ಟು ವರ್ಷದಿಂದ ಬಂದಿರೋದು? ಹಾಗಾಗಿ ತಾಯಿ, ನನ್ನ ನಂಬಿಕೆ ಏನಂದರೆ, ಯಾವಾಗ ನಾವು ನಮ್ಮ ಬದುಕಲ್ಲಿ ಈ ಥರದ, ಅದರಲ್ಲೂ ಸಂಬಂಧಗಳ ವಿಚಾರದಲ್ಲಿ ಗಂಡ ಹೆಂಡತಿ ಅನ್ನೋ ಸಂಬಂಧ ಅಂತ ಬಂದಾಗ ರಾಜಮಾರ್ಗದಲ್ಲಿ ಬಿಟ್ಟು ನಾವು ಈ ಥರ ನಿನ್ನೊಂದು ಕಡೆ ಇಡ್ತೀನಿ ಅವಳನ್ನೊಂದು ಕಡೆ ಇಡ್ತೀನಿ, ಇವೆಲ್ಲ ಸುಖದ ಮಾರ್ಗಗಳಷ್ಟೇನವ್ವ, ಇವು ಬಾಳಿಸೋವಲ್ಲ. ನಾನು ಆ ವ್ಯಕ್ತಿ ಬಗ್ಗೆ ಏನು ಮಾತಾಡ್ತಿಲ್ಲ, ಆದರೆ ನಿಜವಾಗಿಯೂ ತನ್ನ ಹೆಂಡತಿ ನನ್ನ ಹೆಂಡತಿ ಇನ್ನೊಬ್ಬನ ಯಾವನ್ನೋ ಹಿಂದೆ ಹೋಗ್ಬಿಟ್ಟಿದ್ದಾಳೆ, ಇನ್ನೊಬ್ಬನ ಯಾವನ್ನೋ ಇಟ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಬದುಕಿಗೆ ಅನ್ಯಾಯ ಮಾಡ್ತಿದ್ದಾಳೆ, ನನಗೆ ಒಂದು ಮಗು ಎತ್ಕೊಟ್ಟಿಲ್ಲ, ಅಥವಾ ನನ್ನ ಹೆಂಡತಿ ನನ್ನ ಮನೆಯೆಲ್ಲ ಹಾಳು ಮಾಡಿಬಿಟ್ಲು, ಹಾಗಾಗಿ ನನಗೆ ಅವಳು ಬೇಡ, ಡೈವರ್ಸ್ ಕೊಟ್ಬಿಟ್ಟು ನಾನು ನಿನ್ನ ಆಗ್ತೀನಿ. ನಿನಗೆ ಡೈವರ್ಸ್ ಕೊಟ್ಬಿಟ್ಟು ಬಾ ಅಂದ ವ್ಯಕ್ತಿ ನಾನು ಡೈವರ್ಸ್ ಕೊಟ್ಟು ಬರ್ತೀನಿ ಅಂತ ಹೇಳಿದ್ನ ನಿನಗೆ? ಅದೇ ಅಂದ್ರೆ ಮೊದ್ಲು ಆತರ ಹೇಳ್ತಾ ಇದ್ರು. ಅಲ್ಲ, ಹೇಳ್ತಿದ್ರು ಬೇಡ, ಕೊಟ್ಟು ಬಂದ್ರು ಹೆಂಗೆ? ಬರ್ಲಿಲ್ಲ ಅಲ್ಲ, ನೀನ್ ತಟ್ಟಿ ನೀನು ಅದಕ್ಕೆ ಅದ್ಭುತ ಆಗ್ಬಿಡುತ್ತೆ ಅಂತ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ಯಾ. ಈಗ ನೋಡು, ಇನ್ನೊಂದು ತಿಂಗಳು 2 ತಿಂಗಳು ಅಥವಾ ಇನ್ನೊಂದು ವರ್ಷವೋ ನಿನ್ನ ಜೊತೆ ಇದ್ರೆ ನನ್ನ ಮರ್ಯಾದೆ ಹೇಳು, ನನ್ನ ಹೆಂಡತಿ ಜೊತೆ ನಾನು ಇರ್ತೀನಿ, ಏನು ಮಾಡ್ಕೊಳ್ತೀನಿ ನೀನು ಬಂದು? ನೀನು ಡೈವರ್ಸ್ ಕೊಟ್ಟು ಬಂದು ಕೂತಿದೆಯಲ್ಲ, ಹಂಗೆ ಆತ ಕೊಟ್ಟ ಆಗಿದ್ರೆ ಅದೊಂದು ಮಾರ್ಗ ಅನ್ಬೋದಿತ್ತು. ಅದ ಬುದ್ಧಿವಂತ. ಸಂಸ್ಕಾರ ಮನೆತನದಲ್ಲಿ ಬೆಳೆದ ಹೆಣ್ಮಗಳಾಗಿ ನೀನು ತೀರಾ, ನಾನು ಹೇಳೋದವ ಸಾಯುವಂತ ನೀನೇನು ಮಾಡಿದೀಯ ಅಂತ ನಾನು ಹೇಳುತ್ತಿಲ್ಲ, ನಾನು ಹೇಳೋದು ಬೇಡ, ಯಾರು ಹೇಳೋದು ಬೇಡ, ನಿನ್ನ ಮನಸ್ಸಾಕ್ಷಿ. ಮಗು ಇರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಬದುಕ್ತಿರ್ಲಿಲ್ಲ ನಾನು. ಬೇಡವ, ಎಂತೆಂತ ಹೀನ ಕೆಲಸ ಮಾಡಿರೋರು ಬದುಕ್ತವ್ರೆ, ಕೊಲೆ ಸುಲಿಗೆ ಮಾಡ್ಕೊಂಡು ನಿಂದೇನಿಲ್ಲ. ಈಗಲೂ ನಿನಗೆ ಸಮಯ ಇದೆ. ನಾನಿಷ್ಟು ಮಾತ್ರ ಹೇಳ್ತೀನಿ, ಇಂತಹ ಪವಿತ್ರವಾದ ಮನುಷ್ಯ ಜನ್ಮದಲ್ಲಿ. ಆಮೇಲೆ ಇನ್ನೇನು ಅಂದ್ರೆ, ಅವ್ರಿಗೆ ನಾನು ದುಡ್ಡು ಒಡವೆ ಎಲ್ಲ ಕೊಟ್ಬಿಡ್ತೀನಿ, ಏನು ಇಲ್ಲ ಈಗ ನನ್ನ ಹತ್ರ. ಏನು ಹೇಳಿ ತಾಯಿ ನಿನಗೆ? 5 ಲಕ್ಷ ರೂಪಾಯಿ ಒಡವೆ, ನನ್ ಸಂಬಳ ಎಲ್ಲ ಅವರೇ ತಗೋತಾ ಇದ್ರು. ನಾನು 1 ರೂಪಾಯಿನೂ ಇಟ್ಕೊತಿರ್ಲಿಲ್ಲ, ನನ್ನ ATM ಅವ್ರ ಹತ್ರ ಇತ್ತು. ಅದು ಈ ಹೆಣ್ಮಕ್ಳು ಹಿಂಗಿರ್ತಾರೆ, ಏನೋ ಪಾಪ ನಂಬುದ್ರೆ ಎಲ್ಲ ನಂಬಿಡ್ತಾರೆ. ಅಲ್ಲ ತಾಯಿ, ನೀನು ಎಲ್ಲ ಒಬ್ಬರಿಗೂ ನಾನು ಎಷ್ಟು ಜನ ಫ್ರೆಂಡ್ಸ್ ಎಲ್ಲ ಎಷ್ಟು ಕಷ್ಟ ಇದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಒಬ್ಬರಿಗೂ 1 ರೂಪಾಯಿ ಕೊಡದೇ ಇದ್ದವಳು ಆ ತರ ನನ್ನನ್ನು ನಂಬಿಸಿದ್ರು. ನನ್ನ ಒಡವೆ ಮತ್ತೆ ದುಡ್ಡು ಕೊಡೋ ತರ ಎಲ್ಲ ನನ್ನನ್ನು ನಂಬಿಸಿದ್ರು. ಹಿಂಗಾಗೋಯ್ತು. ಆಯಿತು, ಈಗ ಕೇಳಿಸ್, ಅರ್ಥ ಆಯ್ತು. ಇಲ್ಲಿಗೆ ಬಂದಿದ್ದೀಗ ತುಂಬ ತ್ರಾಸ ಮಾಡ್ಕೊಳ್ಬೇಡ. ನೀನು ಗರ್ಭಿಣಿ ಇದ್ದಿ, ತೊಂದರೆ ಇಲ್ಲ. ಈಗ ಏನು ಆಗಿದೆ, ನನ್ನ ಆಸೆ ಏನಂದ್ರವ, ಅಂತಿಮವಾಗಿ ಯಾರು ನಿನ್ನನ್ನು ಬಾಳಿಸ್ತಾರೋ ಬಿಡ್ತಾರೋ, ಅಯ್ಯೋ ನಾನು ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಿಬಿಟ್ನಲ್ಲ ಅನ್ನೋ ಪಶ್ಚಾತ್ತಾಪ. ಸಾವು ಎಲ್ರಿಗೂ ಬರುತ್ತೆ ತಾಯಿ, ಪರವಾಗಿಲ್ಲ, ಅದು ನಾನು ನಾಳೆನೇ ಬಂದಾದರೂ ಏನು ತೊಂದರೆ ಇಲ್ಲ. ಆದರೆ ಅಯ್ಯೋ ನಾನು ನನ್ನ ಬದುಕಿಗೆ ಅನ್ಯಾಯ ಆಯಿತು, ನನ್ನ ಅಪ್ಪ ಅಮ್ಮ ಹಿಂಗೆ ಮಾಡಿಬಿಟ್ರು, ನನ್ನ ಬದುಕಿಗೆ ಹಿಂಗಾಯಿತು ಅಂತ ನಾನು ಇನ್ನೊಂದು ಹೆಣ್ಣಿನ ಬದುಕಲ್ಲಿ, ಈಗ ಅವಳು ಎಷ್ಟು ನೊಂದ್ಕೊಂಡಿರ್ಬೇಕಲ್ಲ. ನಾನು ಹೇಳ್ತೀನಲ್ಲವ, ಇನ್ನೊಬ್ಬರಿಗೆ ನಾವು ಒಟ್ಟಿಗೆ ಬೆಂಕಿ ಇಕ್ಕಿ ಇನ್ನೊಬ್ಬರು ಹೊಟ್ಟೆ ಅನ್ಯಾಯ ಮಾಡಿ ಇನ್ನೊಬ್ಬರು ಬದುಕನ್ನು, ಒಂದು ಹೆಣ್ಣಿನ ಬದುಕಲ್ಲಿ ಈ ಥರ ಮಾಡಿ, ಗಂಡನಿಗೇನೋ ಬುದ್ಧಿ ಇಲ್ಲ ಅನ್ನೋದು ಆತನದು ಕಾಮದ ಬದುಕಾದರೆ ನಿನಗೆ ಬುದ್ಧಿ ಇರಬೇಕಲ್ಲ. ಪಡೆದ ಸುಖಗಳು, ಅನುಭವಿಸಿದ ಸುಖಗಳು ಯಾವುದು ಶಾಶ್ವತ ಅಲ್ಲವ. ಆ ಸುಖಕ್ಕೋಸ್ಕರ ನಾವು ಇನ್ನೊಬ್ರಿಗೆ ದುಃಖ ಕೊಟ್ಟವಲ್ಲ, ಆ ಪಾಪಗಳು ಶಾಶ್ವತ. ಈಗ ನಿನಗೊಂದು ನಂಬಿಕೆ ಇದ್ದರೆ ಓಕೆ, ಈ ಮಗುವಾಗಿ ನಾಳೆ ದಿನ 1 ವರ್ಷ 2 ವರ್ಷ ಆದಮೇಲೆ ಈಗ ಸದ್ಯಕ್ಕೆ ಏನೋ ಬಿಟ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲವ, ನನ್ನ ಅನುಭವದಲ್ಲಿ ಹೇಳ್ತೀನಿ. ಇಲ್ಲ, ಅವ್ರು ಹೇಳ್ತಾ ಇರೋದು ನಾನು ಬಿಡಲ್ಲ, ನಾನು ನೋಡ್ಕೋತೀನಿ, ಆ ಮಗು ತಂದೆಯಾಗಿ ನಾನು ಇರ್ತೀನಿ. ನಾನು ಹೇಳೋದು ಕೇಳಿಸ್ಕೋ, ನನ್ನ ಹಾರೈಕೆ ಇದೆ, ನಿನ್ನ ಬದುಕಿಗೆ ಆತ ಒಂದಷ್ಟು ಸಮಯದ ನಂತರ ಬಿಟ್ಟು ಹೋದರೂ ನನಗೆ ಯಾವ ದುಃಖವೂ ಇಲ್ಲ, ಅಥವಾ ನನಗೆ ಅದ್ರ ಬಗ್ಗೆ ಬೇಜಾರು ಇಲ್ಲ. ನನಗೆ ಆ ಹೆಣ್ಮಗಳಿಗೆ ಅನ್ಯಾಯ ಆಗಬಾರ್ದು. ಬಿಟ್ಬಿಡ್ತೀನಿ, ನಾನು ನಿನ್ನ ಜೊತೆ ಇದ್ದು ಬಿಡ್ತೀನಿ,
ಅರೆ ನೀನು ಹೇಳಬೇಕವ. ಆಯಿತು, ತಿಂಗಳಿಗೋ ವಾರಕ್ಕೋ ಬಂದು ನನ್ನ ಬಗ್ಗೆ ಏನು ಉಪಕಾರ ಆಗುತ್ತೋ ಅಷ್ಟು ಮಾಡು, ನಿನ್ನ ಆ ಹೆಂಡತಿ ಜೊತೆ ನೀನು ಚೆನ್ನಾಗಿರು ಅಂತ ಹೇಳಬೇಕು ನೀನು. ನಾನು ಅದನ್ನೇ ಹೇಳ್ತಾ ಇರೋದು. ನೀನು ಅದು ಹೇಗೆ ಹೇಳಿದೆ, ಇಲ್ಲ ನಾನು ನಿನ್ನ ಜೊತೆ ಇದು ಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ ಅಲ್ಲವಾ? ಒಂದು ಸಮಾಜದಲ್ಲಿ ನಾಳೆ ನಿನ್ನ ಮಗ ಅಥವಾ ನೀನು ಹೆಂಗೆ ಬದುಕಬೇಕು ನೀವು? ನಾನು ಅದಕ್ಕೆ ಹೇಳ್ತಾ ಇರೋದು, ಮೈಂಡ್ ಸೆಟ್ನ ನೀನು ಚೇಂಜ್ ಮಾಡ್ಕೊ. ಈಗ ಈತ ನೋಡ್ತಾರೋ ನೋಡಲ್ವೋ ಸೆಕೆಂಡ್ರಿ. ನಿನಗೆ ಈ ಮಗು ಹುಟ್ಟಾದ ಮೇಲೂ ಒಂದಷ್ಟು ಸಮಯ ಹೋದ್ಮೇಲೆ ನಾನು ಕೆಲ್ಸಕ್ಕೆ ಹೋಗಿ ನಾನು ಸಾಕ್ತೀನಿ ಸರ್, ನನಗೆ ಈತ ನಾಳೆ ಬಿಟ್ಟರು ನನ್ನ ಬದುಕ ನಾನು ಕಟ್ಕೊಳ್ಬಲ್ಲೆ ಸರ್ ಅನ್ನೋ ಆ ಮೈಂಡ್ ಸೆಟ್ ಬೆಳೆಸ್ಕೊ. ಯಾರು ನಂಬ್ಕೊಂಡು ಬದುಕಬೇಡ. ನಾನು ಇವಾಗ್ಲೂ ಕೂಡ ಎಷ್ಟೊತ್ತಿಗೆ ನನಗೆ 1 ವರ್ಷ ಆಗುತ್ತೋ, ಎಷ್ಟು ಡೆಲಿವರಿ ಆಗಿ 1 ವರ್ಷ ಆಗುತ್ತೋ, ನನ್ನ ಪಾಡಿಗೆ ನಾನು ದುಡ್ಕೊಂಡು ತಿಂತೀನಿ. ನನ್ನ ಕರ್ಮ, ನಾನು ತಪ್ಪು ಮಾಡ್ಬಿಟ್ಟಿದೀನಿ, ಅದಕ್ಕೆ ನಾನು ನರಳ್ತಾ ಇದ್ದೀನಿ. ಇನ್ ಮುಂದಿನ 1 ವರ್ಷಕ್ಕೆ ನಾನು ದುಡ್ಕೊಂಡು ನಾನು ಆರಾಮಾಗಿ ನನ್ನ ಮಗು ನೋಡ್ಕೊಂಡು ನಾನು ಇರ್ತೀನಿ ಅನ್ನೋ ಡಿಸಿಷನ್ ನಂದು. ಅದನ್ನೇ ನಾನು ಹೇಳಲಿಕ್ಕೆ ಬಂದೆ. ನೋಡು ತಾಯಿ, ನಾನು ನೀನು ಹಂಗೆ ಇರಬೇಕು. ನಾನು ಹೇಳ್ತೀನಿ, ನಿನ್ನ ಮಗುಗೂ ನಾಳೆ ನಿನಗೂ ಏನೋ ಒಳ್ಳೇದಾಗಬೇಕು ಅಂದರೆ ಆ ಹೆಣ್ಣಿನಿಂದ ಆ ಗಂಡನನ್ನು ದೂರ ಮಾಡುವ ಒಂದು ಚಿಕ್ಕ ಪ್ರಯತ್ನ ಕೂಡ ನಿನ್ನ ಮನೆಯಿಂದ ಅಥವಾ ನಿನ್ನ ಅಂತರಂಗದಿಂದ ನಡಿಬಾರ್ದು. ಯಾಕಂದ್ರೆ ಈತ ನನಗೆ ಕೊಡುವ ಎಲ್ಲ ಸುಖ ಸಂತೋಷ ನೆಮ್ಮದಿ ಈ ಜನ್ಮದ್ದವ, ಆದರೆ ಈ ನರಕ ಅಥವಾ ಈ ಪಾಪ ಅಥವಾ ಇಂತಹ ಒಂದು ಎಡವಟ್ಟು ನಿನ್ನನ್ನು ಜನ್ಮ ಜನ್ಮಕ್ಕೂ ಕಾಡುತ್ತೆ. ಬೇಡ, ಆ ಹೆಣ್ಣಿಗೆ ಆತ ಸೇರಬೇಕಾದವನು ನೀನು. ಏನು ಆತ ಮಾಡಿರೋ ಎಡವಟ್ಟು ಅಥವಾ ಆತ ಕೊಟ್ಟಿರೋ ಮಾತು ವಾರಕ್ಕೋ ತಿಂಗಳಿಗೋ ಅಥವಾ ಓಕೆ, ಆದರೆ ಇಲ್ಲೇ ಇರು ಅಥವಾ ಈತನ್ನು ನಂಬಿಕೊಂಡು ನಾನು ಬದುಕ್ತೀನಿ ಇದೆಲ್ಲ ಬೇಡ. ನಾನು ಹೇಳೋದು ನಿಮ್ಗೆ ಇಂಡಿವಿಜುವಲ್ ಆಗಿ ತಂದೆ ಹೋದ ಕಾಲದಿಂದಲೂ ನೀನು ಬದುಕನ್ನು ಕಟ್ಕೊಂಡು ಬಂದಿದ್ದೀಯ. ಆ ಶಕ್ತಿ ನಿನಗಿದೆ. ನೀನು ಈತನ ವಿಚಾರದಲ್ಲಿ ಆತ ಬರ್ತಾನೋ ಹೋಗ್ತಾನೋ ನಾನು ನಂಬಿಕೊಂಡೇ ಇಲ್ಲ ಅಥವಾ ನಾನು ಅದನ್ನ ಹೆಚ್ಚು ಅವಲಂಬಿತನಾಗಿಲ್ಲ ಸರ್, ಅದನ್ನು ಬೇಡ ಅಂತ ಹೇಳಿದ್ರು. ನಾನು ಅವ್ರ ಜೊತೆನೆ ಹೇಳಿದೀನಿ, ನೋಡಿ ಇನ್ನೊಂದು ವರ್ಷ ಆದ್ಮೇಲೆ ನಾನು ತುಂಬಾ ಬ್ಯುಸಿ ಆಗ್ಬೇಕು, ಯಾಕಂದ್ರೆ ನಾನು ದುಡಿಬೇಕು ಅಷ್ಟೇ. ನನ್ನ ಮಗು ನಾನು ಸಾಕ್ಬೇಕು, ನನ್ನ ಮಗು ನಾನು ನೋಡ್ಕೋಬೇಕು, ನಾನು ನನ್ನ ಮಗುಗೆ ಒಳ್ಳೆ ತಾಯಿಯಾಗಿ ಇರ್ಬೇಕು ಅಷ್ಟೇ ನಾನು ಬಯಸೋದು. ನಾನು ಇಷ್ಟು ಮಾತ್ರ ಹೇಳ್ತೀನಿ ತಾಯಿ, ನಿನ್ನ ಎಲ್ಲ ಪಾಪಗಳನ್ನ ಅಥವಾ ನಿನ್ನ ಎಲ್ಲ ಎಡವಟ್ಟುಗಳನ್ನ ಕೇವಲ ಆ ಕಡೆ ಹೆಣ್ಣು ಮಾತ್ರ ಒಪ್ಪಿಕೊಂಡು, ಆಯಿತು ಏನೋ ಮಾಡಿದೀಯಾ, ಏನೋ ತಪ್ಪಾಗಿದೆ, ಆಕೆಗೂ ಅನ್ಯಾಯ ಮಾಡಬೇಡ, ಅಲ್ಲೂ ಹೋಗ್ತಾ ಇಲ್ಲೂ ಬರ್ತಾ ಸರಿಯಾಗಿರು ಅಂತ ಆಕೆ ಮಾತ್ರ ಹೇಳ್ಬೋದೇ ಹೊರತು ನೀನು ಹೇಳಂಗಿಲ್ಲ. ಆಕೆ ಹೇಳ್ಬೋದು, ಆಗ ಅದಕ್ಕೆ ಅದು ಧರ್ಮದ ಅರ್ಥ ಇದೆ, ನೀನು ಹೇಳಲಿಕ್ಕಾಗಲ್ಲ. ನಾನು ಹೇಳೋದು ನಾನು ಹೇಳಿದಷ್ಟೇ, 1 ವರ್ಷ ನನಗೆ ಎಷ್ಟು ಬೇಗ ಆಗುತ್ತೋ ನಾನು ಯಾವಾಗ ಕೆಲ್ಸಕ್ಕೆ ಮತ್ತೆ ಹೋಗ್ತೀನೋ ನಾನೆಲ್ಲಾನು ಮರ್ತು ಬಿಡ್ತೀನಿ. ಅಲ್ಲ, ನಾನು ಕೆಲ್ಸ ಅಂತ ಹೋದ್ರೆ ನಾನು ಎಲ್ಲಾನು ಮರೀತೀನಿ. ನನ್ನ ಮಗು ಆಗುತ್ತೆ ಏನೋ ನಿನ್ನ ಪಾಲಿಗೆ ಖಂಡಿತ ನಾನು ತಪ್ಪು ಮಾಡಿದನೋ ಏನೋ ಒಂದು ಆವಾಗಿದೆ, ಅದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ. ಈಗ ಇನ್ನೂ 1 ವರ್ಷನೂ ಕೂಡ ಅನುಭವಿಸ್ತೀನಿ. ಆಮೇಲೆ ಆದ್ರೂ ನನ್ ದೇವರಲ್ಲಿ ನಾನು ಅದನ್ನು ಕೇಳ್ಕೊಳ್ಳೋದು, ಇನ್ನೇನಾದ್ರೂ ದೇವರೇ 1 ವರ್ಷ ಆದ್ಮೇಲೆ ನಾನು ಎಲ್ಲಾನು ಮರೆತು ನಾನು ನನ್ನ ಮಗು ಅಂತ ಇದು ದುಡಿಮೆ ಮಾಡೋದಕ್ಕೆ ಶಕ್ತಿ ಕೊಡು, ಆರೋಗ್ಯ ಕೊಡು ಅಷ್ಟೇ. ನನಗೆ ಕಷ್ಟ ಕೊಡ್ಬೇಡ ಅಂತ ಕೇಳಲ್ಲ, ಆದ್ರೆ ಧೈರ್ಯ ಕೊಡು. ನಾನು ಹಿಂಗೆ ದುಡ್ಕೊಂಡು ನಾನು ಇರ್ತೀನಿ, ನಾನು ಎಲ್ಲಾನು ಮರ್ತ್ಬಿಟ್ಟು ಇರ್ತೀನಿ. ಆಗುತ್ತವ್ವ, ನಿನ್ಗೆ ಆ ಶಕ್ತಿ ಇದೆ. ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಈ ನಮಗೆ ಮಗುಗೆ ತಂದೆ ಆಗಿರಲಿ, ಅದಾಗಿರಲಿ, ಇದಾಗಿರಲಿ ಅನ್ನೋ ಎಮೋಷ್ನಲ್ ವಿಚಾರಗಳು ತಗೊಂಡು ಆತನ ಕಾರಣಕ್ಕೆ ನೀನು ಹಿಂದಿಂದು ಹೋಗೋದು, ಅದು ಮಾಡಿ ನೀನೆಲ್ಲೋ ಒಂದು ಕಡೆ ಆರಾಮಾಗಿ ನಿನ್ನ ಮನೆ ನೀನೇ ಬಾಡಿ ಕಟ್ತೀಯ, ಅವ್ರು ಕಟ್ತಾರೋ ಯಾರು ಕಟ್ತಾರೋ, ಬಂದರು ಬರಲಿಲ್ವಾ ಇಟ್ಸ್ ಓಕೆ ಅನ್ನೋ ಥರನೇ ಇರ್ಬೇಕು. ಏನೋ ನಿನ್ನ ಪಾಲಿಗೆ ಹಿಂಗೆ ಬಂದಿದೆ, ಹಂಗಿರ್ಬೇಕು ನೀನು. ಈಗ ಎಷ್ಟು ಜನ ಗಂಡ ಈ ಥರ ಅನ್ಯಾಯ ಮಾಡಿದಾಗ ಬಿಟ್ಟು ಅಪ್ಪ ಅಮ್ಮನಿಗೆ ಹೇಳಿ, ಅಣ್ಣ ತಮ್ಮಂದಿರಿಗೆ ಹೇಳಿ, ಅಥವಾ ಏನೋ ಡೈವರ್ಸ್ ಕೊಟ್ಬಿಟ್ಟು ರಾಜಮಾರ್ಗದಲ್ಲಿ ಇನ್ನೊಂದು ಮದುವೆ ಆಗಿ ಇನ್ನೊಂದು ಜೀವನ ಕಟ್ಕೊಂಡ್ರೆ ಎಷ್ಟು ಜನ ಇಲ್ಲ, ಅವರೆಲ್ಲ ನೆಮ್ಮದಿಯಾಗಿ ನಾನು ಈತ ನನ್ನ ಗಂಡ ಅಂತ ಹೇಳ್ಕೊಂಡು ಗಟ್ಟಿಯಾಗಿ ಓಡಾಡಲ್ವಾ ರೋಡಲ್ಲಿ? ಅಲ್ಲ, ನಾನು ಹೇಳ್ತಿರೋದು ಮೊದಲೇ ಗಂಡನಿಂದ ಅಂಥದ್ದೇನು ನೆಮ್ಮದಿ ಇಲ್ಲ ಅಂದ್ರೆ ನಿನಗೂ ಆಯ್ಕೆ ಇತ್ತಲ್ಲ. ಯಾಕೋ ಅಲ್ಲಿ ಈ ಥರ ಮರುಳಾಗ್ಬಿಟ್ಟಿದ್ದೀಯಾ, ವಶವಾಗಿಬಿಟ್ಟಿದ್ದೀಯಾ ಅಂದಾಗ ಓಕೆ, ಇದು ನನ್ನ ಪಾಲಿಗೆ ಬಂದಿದೆ. ಈಗ ಆ ಹೆಣ್ಣು ಪ್ರತಿದಿನ ಬಂದು ನನ್ನ ಮನೆ ಮುಂದೆ ಕೂಗಾಡ್ತಾಳೆ, ಹಂಗಾಡ್ತಾಳೆ ಹಿಂಗಾಡ್ತಾಳೆ ಅಂದರೆ ಅದು ಪಾರ್ವತಿಯ ಕೂಗದು, ಅದು ಅನ್ಯಾಯದ ಕೂಗಲ್ಲ. ಅದು
ನಿನಗೆ ಹಾಕಿ ಕೇಳಿಸ್ಬೋದು, ಅದ್ರ ಶಕ್ತಿ ಬೇರೆ ಇದೆ. ಅದೊಂಚೂರು ಹಿಂಗೆ ಚಿಟಿಕೆ ಹೊಡೆದು ಬೇರೆ ಥರ ಹೇಳಿದ್ರೆ ನೀವಿಬ್ಬರೂ ಇರೋಂಗಿಲ್ಲ, ಹಂಗೆ ಮಾಡಿಬಿಡ್ತಾರೆ ಅವರು. ಯಾಕಂದರೆ ಧರ್ಮದ ಬೆಂಬಲ ಆ ಕಡೆ ಜಾಸ್ತಿ, ಅಂದರೆ ಚಾರಿತ್ರ್ಯ ಅದೊಂದು ತಪಶಕ್ತಿ ಆ ಕಡೆ ಜಾಸ್ತಿ ಇರುತ್ತೆ. ನೀನು ಯಾರಿಗೂ ಮಾತು ಕೊಡೋಕ್ಕಾಗಲ್ಲ. ಆಮೇಲೆ ಅವಳು ಸಾಮಾನ್ಯ ಹೆಣ್ಣಾಗಿರ್ಬೋದು, ಆದರೆ ವಿಷಯ ಆ ಕಡೆ ಇದೆ, ಹೌದಲ್ಲ? ಹೌದು. ಹಾಗಾಗಿ ನೀವು ಇಲ್ಲಿ ಆಯಿತು, ಒಂದು ಮಗು ಆಗೋ ಹಂತಕ್ಕೆ ಬಂದಿದೆ. ಆ ಮಗು ಆದಮೇಲೆ ಆಯಿತು, ಮೊದಲನೇ ಗಂಡನಿಂದ ಮಗು ಆಗಿರಲ್ಲ, ಏನೋ ಒಂದು ನೆಪ ಇಟ್ಕೋ, ಓಕೆ ದೇವ್ರು ನನಗೊಂದು ಸಂತಾನ ಕೊಟ್ಟಿದ್ದಾನೆ, ನನ್ನ ಬದುಕಲ್ಲಿ ನೀನು ಇದು ನೋಡ್ಕೊಂಡು ಆರಾಮಾಗಿರವ ಅಂತ ಹೇಳಲಿಕ್ಕೆ ಅಂತ ಒಂದು ನೆಪ ಇಟ್ಕೋ ಇದನ್ನು. ಹಾಗಾಗಿ ಒಂದು ವರ್ಷ ಹೋದ್ಮೇಲೆ, 1.5 ವರ್ಷ ಹೋದ್ಮೇಲೆ ಎಲ್ಲೋ ಅಥವಾ ನಿನ್ಗೆ ಎಷ್ಟು ಸಮಯ ಆಗುತ್ತೋ ಒಂದು ಕೆಲಸ ಹುಡ್ಕೊಂಡು ನಿನ್ನ ದುಡಿಮೆ ನೀನು ಮಾಡಿಕೊಂಡು ಕೆಲಸ ಸಿಗುತ್ತೆ. ಆದ್ರೆ 1 ವರ್ಷ ನನ್ನ ಮಗು 1 ವರ್ಷ ತುಂಬಾ ಬೇಡವಾ? ಈಗೇನು ಮಾಡಿದೆ ಮಾಡ್ಕೊ. ನಾನು ವಿಷಯ ಏನೇ ಹೇಳ್ತಿರೋದು ಅಂದರೆ, ಈಗ ನಿನ್ನ ಕಡೆಯಲ್ಲಿ ಹೇಳ್ದಲ್ವಾ, ಅಯ್ಯೋ ಮೊದಲು 7 ಗಂಟೆಗೆ ಬರ್ತಿದ್ರು, ಈಗ 10 ಗಂಟೆಗೆ ಬರ್ತಾರೆ, ನಾಳೆ ಬರೋದೇ ಇಲ್ಲ, ನೀನು ಬೇಜಾರು ಮಾಡ್ಕೊಳಂಗಿಲ್ಲ. ಹೌದು ಹೌದು, ಹಂಗೆ ಆಗಿದೆ. ಈ ಮೈಂಡ್ ಸೆಟ್ ಬೆಳೆಸ್ಕೊ ಅಂತ ಹೇಳ್ತೀನಿ. ಮುಂದಿನ ಭವಿಷ್ಯ ನನಗೆ ಅರ್ಥ ಆಗೋಯ್ತು. ಮುಂದಿನ ದಿನದ ಭವಿಷ್ಯ ನನಗೆ ಅರ್ಥ ಆಗೋಯ್ತು. ಆ ಮೈಂಡ್ ಸೆಟ್ ಬೆಳೆಸ್ಕೊಳ್ಳವ. ಇಲ್ಲಿ ಯಾರು ಕೆಟ್ಟವರು ಒಳ್ಳೆಯವರು ಅಂತ ನಾನು ಹೇಳ್ತಿಲ್ಲ. ಅಂತಿಮವಾಗಿ ನಮ್ಮ ಆಯ್ಕೆಗಳು ನಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿದ್ದಾವೆ. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ಅದು ನನ್ನ ಆಯ್ಕೆ. ನೀವು ಯಾಕೋ ಅಲ್ಲಿಗೆ ಬಂದಿದ್ದೀರ ಪಾಪ, ಅದು ನಿಮ್ಮ ಆಯ್ಕೆ. ಇಲ್ಲಿಂದ ಸರಿಯಾದ ನಿರ್ಧಾರ ತಗೊಂಡ್ರೆ ಮತ್ತೆ ನೀವು ಮೇಲಕ್ಕೆ ಬರ್ತೀರಾ, ಡೋಂಟ್ ವರಿ. ಇದು ನಿಮ್ಮ ಅಂತಿಮ ಸ್ಥಿತಿ ಅಲ್ಲ. ಇದು ಜಸ್ಟ್ ಒಂದು ಇಟ್ಟಿಗೆ ಜಾರಿ ಕೆಳಗಡೆ ಬಿದ್ದಿದೆ, ಮತ್ತೆ ಮೇಲೆ ಇಟ್ಟಿಕ್ಬೇಕು, ಮತ್ತೆ ಮನೆ ಕಟ್ಟಬೇಕು. ಇಟ್ಟಿಗೆ ಜಾರಿ ಬಿತ್ತು ಅಂತ ಹಂಗೆ ಬೀದಿಲಿ ವಾಸ ಮಾಡಂಗಿಲ್ಲ. ಬಟ್ ನನಗನ್ನಿಸ್ತಿದೆ, ಈ ದುಡ್ಡುಗೋಸ್ಕರ ಅನ್ಸುತ್ತೆ ನನ್ನ ಹತ್ರ ಬಂದಿದ್ದು ಈ ತರ ಎಲ್ಲ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅದು ನಾನು ಬಾಯ್ ಬಿಟ್ಟು ಹೇಳಲ್ಲವ, ಆದರೆ ನಾನು ಹೇಳ್ತೀನಿ ಕೇಳಿಸ್ಕೊ. ಅಂತಿಮವಾಗಿ ನಾಳೆ ನಿನ್ನ ಆರೋಗ್ಯ, ನಿನ್ನ ಮಗುಗೇನೋ ಆಯಿತು, ಇಂಥದ್ದೇನೋ ಬಂದಾಗ ನಿನ್ನ ಹತ್ರ ATM ಅಲ್ಲಿ ನಿನ್ನ ಅಕೌಂಟಲ್ಲಿ ಇದ್ದರೆ ನೀನು ಎರ್ದು ಕೊಡ್ಬೋದು. ಆದರೆ ಬೇರೆಯವ್ರ ಹತ್ರ ಕೇಳೋ ಸ್ಥಿತಿ ಇದೆಯಲ್ಲ, ನಿನ್ನ ದೃಷ್ಟಿಯಲ್ಲಿ ಅಯ್ಯೋ ನನ್ನ ಗಂಡ ಮಗುವಿಗಪ್ಪ ಏನೇನೋ ಇರ್ಬೋದು, ಆದರೆ ಅದು ತುಂಬ ಯೋಗ್ಯ ಮಾರ್ಗದಲ್ಲಿ ಇಲ್ಲ. ಯಾವಾಗ ಬೇಕಾದರೂ ಅವರವ್ರ ಮರ್ಯಾದೆ ಕಾಪಾಡಿಕೊಳ್ಳಿಕ್ಕೆ ನಿಮಗೆ ಕೈ ಕೊಡ್ಬೋದು ಅನ್ನೋ ತಲೆ ಇಟ್ಕೊಂಡಿರು. ಮರ್ಯಾದೆಯಿಂದ ಬಂದಾಗ ನಿಮ್ಮ ಕೂಗುಗಳು ಅರಣ್ಯ ರೋದನ, ಅರಣ್ಯದಲ್ಲಿ ಸೀತೆ ಬಡ್ಕೊಂಡು ಯಾರಿಗೂ ಕೇಳಿಸಲ್ಲ, ಹಂಗಾಗ್ಬಿಡುತ್ತೆ ನಿನ್ನ ಕೂಗು. ನೀನು ಬುದ್ಧಿವಂತಳಾಗಿ 4 ಕಾಸು ಕೂಡಿಟ್ಕೋ. ಇವೆಲ್ಲ ಸುಖ, ಪ್ರೀತಿ, ಕಾಮ, ನನಗೆ ಅವನಿಷ್ಟ, ಅಯ್ಯೋ ನನ್ನ ಮನೆಗೆ ಅವನು ಬರು, ಇವೆಲ್ಲ ಒಂದು ಹಂತ. ದೊಡ್ಡ ಪಾಠ ಕಲಿಸಿದೆ ಸರ್ ಇದು ಜೀವನದಲ್ಲಿ. ನನಗೆ ಯಾವತ್ತು ನನ್ನ ಸಾಯವರೆಗೂ ಇಂಥ ಸುಖ ನನಗೆ ಬೇಕಾಗಿಲ್ಲ. ಮನಿ ಈಸ್ ದ ಬೆಸ್ಟ್ ಪರ್ಫ್ಯೂಮ್ ಇನ್ ದ ವರ್ಲ್ಡ್. ಅದು ಒಂದಿದ್ರೆ ಎಲ್ಲ ಬರ್ತಾರವ್ವ. ಹಾಗಂತ ಅದಕ್ಕೋಸ್ಕರ ಏನೇನೋ ಮಾಡು ಅಂತ ಅಲ್ಲ, ನಿಯತ್ತಾಗಿ. ನಾನು ಯಾವತ್ತೂ ಅಡ್ಡಾರಿ ಹಿಡಿದು ಸಂಪಾದನೆ ಮಾಡಲ್ಲ. ನನ್ನ ಕೆಲಸ ಕಲ್ತಿದ್ದೀನಿ, ನಾನು ದುಡಿತೀನಿ, ನಾನು ಬದುಕ್ತೀನಿ ಅನ್ನೋ ಭರವಸೆ ನನ್ಗೆ ಹುಟ್ಟಿದೆ ನಿಮ್ಮ ವಿಡಿಯೋಸ್ಗಳನ್ನ ಕೇಳಿ ನೋಡಿ. ತಾಯಿ, ನನಗೇನಂದ್ರೆ ತಂದೆ ಹೋದ ಕಾಲದಿಂದ ಅಷ್ಟೊಂದು ಗೌರವದಿಂದ ತಾಯಿ ಮಾತು ಕೇಳಿ ನಿನ್ನ ಮೊದಲ ಮದುವೆಯನ್ನ ಅವರೆಲ್ಲ ಸೇರಿ ನಿರ್ಧಾರ ಮಾಡಿ ಅದರಿಂದ ಆದ ಅನಾಹುತವನ್ನು ಪಾಪ ನೀನು ಎದುರಿಸಿದ್ದೀಯ. ಅದಾದ ಮೇಲೆ ನೀನು ಒಂದು ಒಳ್ಳೆ ಬದುಕು ಕಟ್ಟಿಕೊಂಡೆ ಅನ್ನೋ ನಿನ್ನ ಕತೆ ಕೇಳಲಿಕ್ಕೆ ನಾನು ಬಹಳ ಖುಷಿಯಿಂದ ಕಾಯ್ತಾ ಇದ್ದೆ. ಬಟ್ ಇಲ್ಲಿ ನೋಡ್ರಿ, ಇದು ದುರಂತ ಆಗೋಯ್ತು. ಯಾಕಂದರೆ ಮೊದಲನೇದೇನೋ ಅವರು ಎಡವಟ್ಟು ಮಾಡಿದ್ರು, ಅದಕ್ಕಿಂತ ದೊಡ್ಡ ಎಡವಟ್ಟು ನೀನು ಮಾಡ್ಕೊಂಡಿದ್ಯಾ. ಮೊದಲನೇ ಗಂಡನನ್ನು ಅಯ್ಯೋ ಅವನು ಹಂಗೆ ಸಂಬಂಧ ಇಟ್ಕೊಂಡಿದ್ದ ಅನ್ನೋದಾದರೆ ನೀನು ಓಡೇ ಬಂದುಬಿಟ್ಟು ಅವನಿಗಿಂತ ದೊಡ್ಡ ತಪ್ಪು ಮಾಡ್ತಲ್ಲ. ಮತ್ತೆ ನಿನ್ನ ಮುಂದೆ ಆತ ಭಾಳ ಸಭ್ಯ ಆದ ಈಗ. ಬಟ್ ಎನಿವೇ, ನೀನು ಮಾಡಿರೋದಂತೂ ತಪ್ಪವ. ಬಟ್ ಅದಕ್ಕೆ ಪಶ್ಚಾತ್ತಾಪ ಇದೆ. ಅದಕ್ಕೆ ನೀನು ಮೈಂಡ್ ಸೆಟ್ ರೆಡಿ ಮಾಡ್ಕೊ. ಆಲ್ರೆಡಿ ಅನುಭವಿಸ್ತಾ ಇದೀನಿ. ನಿಮ್ಮ ವಿಡಿಯೋಸ್ ಕೇಳಿದಾಗಿಂದ ನನ್ಗೆ ಅವ್ರ ಜೊತೆ ಮಾತಾಡ್ಬೇಕು ಅಥವಾ ಅವ್ರನ್ನ ನೋಡ್ಬೇಕು, ಅವ್ರನ್ನ ಮನೆಗೆ ಬರ್ಲಿ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಇರ್ಲಿ, ನನ್ನ ಹಾರೈಕೆ ಏನಂದ್ರೆ ಕೇಳ್ತಾ ಇರ್ತೀನಿ, ಆ ಕಡೆ ಇರುವ ಹೆಣ್ಮಗಳು ತನ್ನ ಸಂಸಾರದೊಂದಿಗೆ ನೆಮ್ಮದಿಯಾಗಿರ್ಲಿ. ಜೊತೆಗೆ ಏನು ಕೆಲವರ ಹಣೆ ಬರ ಶಾಪ ಅಂತ ನಾನು ಹೇಳಲ್ಲ. ನಿನ್ನ ಬದುಕಿಗೆ ದೇವರು ಇಂಥದ್ದು ಕೊಟ್ಟಿದ್ದಾನೆ, ಅದು ನೀನು ಶಾಪ ಅಂದ್ಕೊಳ್ಬೇಡ. ಆ ಮಗು ನೋಡಿಕೊಂಡು, ಯಾಕಂದರೆ ಈ ಕಡೆ ಆ ಗಂಡನಿಗೆ ಮಕ್ಕಳಾಗ್ತಿರ್ಲಿಲ್ಲ ಅಂತಲೇ ಅಂದ್ಕೋ. ಮಕ್ಕಳಿಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಸುಖ ಇಲ್ಲ ಅಂತಂದಾಗ ಅದೊಂದು ನರಕ ಆಗ್ತಿತ್ತು. ಹೇಗೋ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಒಂದು ಸಂತಾನ ಕೊಟ್ಟಿದ್ದಾನೆ. ಈವನ್ ಎಲ್ಲ ಮುಗ್ದಾದ ಮೇಲೆ ಆತ ಇಲ್ಲ ನನ್ನ ಹೆಂಡ್ತಿನ ನನಗೆ ಮುಖ್ಯ ಅಂತ ಹೋದರೂ ಕೂಡ ನೀನು ವರಿ ಮಾಡ್ಕೊಳಂಗಿಲ್ಲ. ದೇವರು ನಿನ್ನ ಮೇಲೆ ಕರುಣೆ ಇಟ್ಟು ಒಂದು ಸಂತಾನ ಕೊಟ್ಟು ಸುಮ್ಮನೆ ನೋಡ್ಕೊಂಡು ಆರಾಮ ಬದುಕವ ಅಂತ ಹೇಳಿದ್ದಾನೆ.
ಹೌದು, ಹಂಗೆ ಇರ್ತೀನಿ, ಹಂಗೆ ಇರ್ಬೇಕು ಅಂತಾನು ಅನ್ಕೊಂಡಿದೀನಿ. ಅಂದ್ಕೋ ಅದನ್ನು ಧನಾತ್ಮಕವಾಗಿ ನೋಡು. 7 ಗಂಟೆ ಬರಲ್ಲ, 12 ಗಂಟೆ ಬರ್ತಾನೆ, ರಾತ್ರಿ ಬೇಗ ಹೋಗ್ಬಿಡ್ತಾನೆ, ಹಂಗೆ ಹೋಗ್ಬಿಡ್ತಾನೆ, ಹಿಂಗೆ ಹೋಗ್ಬಿಡ್ತಾನೆ, ಬೇಡವ. ಹಾಗಾಗಿ ಪರವಾಗಿಲ್ಲ, ನಿನಗೆ ಇವತ್ತು ಪಶ್ಚಾತ್ತಾಪ ಇದೆ. ಪಾಪ ನನಗೆ ಅರ್ಥವಾಗುತ್ತೆ, ಒಂದು ಹೆಣ್ಮಗಳಾಗಿ ನೀನು ತೀರಾ ಯಾರನ್ನೂ ಕೊಲೆನೋ ಸುಲಿಗೆನೋ ಇನ್ನೇನೋ ಮಾಡ್ಕೊಂಡು ಬಂದಿಲ್ಲ. ಇಂಥ ವಿಚಾರದಲ್ಲಿ ವಯೋಸಹಜವಾಗಿ ಆಕರ್ಷಣೆಗಳು ತಪ್ಪಾಗಿದೆ. ಇವತ್ತಿ ಕಾರ್ಯಕ್ರಮನೋ ಅಥವಾ ಈ ಕಥೆಗಳನ್ನೆಲ್ಲ ಕೇಳಿದಾಗ ಧರ್ಮ ಜಾಗೃತವಾಗಿದೆ. ಹೌದು, ಈ ಮಾರ್ಗದಲ್ಲಿ ಹೋಗಿ ಪಡೆದುಕೊಂಡ ಸುಖ ಎಲ್ಲ ನಾನು ಒಂದು ತೊಟ್ಟು ವಿಷ ಕೂಡ್ದಂಗೆ, ಅದು ಮೊದಲು ಸುಖ ಅನಿಸುತ್ತೆ, ಅವೆಲ್ಲ ಒಟ್ಟಿಗೆ ಒಂದು ದಿನ ದೊಡ್ಡ ವಿಷದ ಸರೋವರವಾಗಿ ಕಾಡುತ್ತೆ, ಮುಳುಗಬೇಕಾಗುತ್ತೆ. ಅದಕ್ಕೆ ನಾನು ಈ ನೋವನ್ನ ನಾನು ಮರಿಬೇಕು. ಎಷ್ಟು ದಿನಕ್ಕೆ ನನಗೆ 1 ವರ್ಷ ಯಾವಾಗ ತುಂಬುತ್ತೆ ಈ ಮಗುಗೆ, 1 ವರ್ಷ ಯಾವಾಗ ಆಗುತ್ತೋ ಅಂತ ತುಂಬಾ ಕಾಯ್ತಾ ಇದ್ದೀನಿ ನಾನಂತೂ. ಇರ್ಲಿ ತಾಯಿ, ನಿನ್ನ ಆರೋಗ್ಯ ಕಾಪಾಡ್ಕೊ. ನಾನು ಹೇಳ್ತೀನಿ, ನೀನು ನಿನ್ನ ಮುಂದಿನ ಜೀವನದಲ್ಲಿ ಖಂಡಿತ ನಿನ್ನ ದುಡಿಮೆಯಿಂದ ನೀನು ಆರಾಮಾಗಿ ಬದುಕುತ್ತೀಯ. ಬಟ್ ಈ ಥರದ ಇನ್ನೂ ಅನೇಕ ಆಕರ್ಷಣೆಗಳು ನಿನಗೆ ಒಂಟಿ ಹೆಣ್ಣು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಎಡವಟ್ಟುಗಳು ನಡೆಸೋ ಪ್ರಯತ್ನ ಮಾಡ್ತವೆ. ಯಾವತ್ತೂ ನಾನು ಆಯ್ಕೆ ಮಾಡ್ಕೊಳಲ್ಲ ಸರ್. ಅವತ್ತು ಆಯ್ಕೆ ಅಂತ ಕೆಲ್ಸಕ್ಕೆ ನನ್ಗೆ ಯಾರೇ ಆಗಿರ್ಲಿ, ಅವ್ರ ಫ್ಯಾಮಿಲಿ ಇರ್ಲಿ ನನ್ನ ಜೀವನಕ್ಕೆ ಬರೋದು ಯಾರು ಬೇಕಾಗಿಲ್ಲ ನನ್ಗೆ. ನಾನಾಯ್ತು, ನನ್ನ ಮಗು ಆಯ್ತು. ನಿಜನವ, ಕೆಲವೊಮ್ಮೆ ಇಂಥವೆಲ್ಲ ನೋಡಿ ಒಂದು ಹಂತ ಆದ್ಮೇಲೆ ಸನ್ಯಾಸಿ ಜೀವನ. ಇಲ್ಲ ಸರ್, ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ನೋವನ್ನ ತಿಂದ್ಬಿಟ್ಟಿದೀನಿ ಈ ವಿಚಾರದಲ್ಲಿ. ಯಾರನ್ನು ನಂಬಲ್ಲ ನಾನು. ನೋಡುವ, ಬದುಕು ನೋವಲ್ಲ, ಬದುಕು ದುಃಖದ್ದಲ್ಲ. ನಮ್ಮ ಆಯ್ಕೆಗಳು ಬಹಳ ಎಡವಟ್ಟಿನದ್ದಾದ್ರೆ ಬದುಕು ಕೂಡ ಎಡವಟ್ಟಿನ. ಅಂದ್ರೆ ನಾಲಿಗೆ ರೋಗಕ್ಕೆ ಕಾರಣ, ಆಸೆ ದುಃಖಕ್ಕೆ ಕಾರಣ. ನಿನ್ನ ಆಸೆ ಇಲ್ಲಿ ಕರ್ಕೊಂಬಂದಿದೆಯಲ್ಲವಾ, ನಾಲಿಗೆ ಚಪಲ ದೇಹದ ರೋಗಕ್ಕೆ ಕಾರಣ ಅಂತೆ. ಹಾಗೆ ಆಸೆಗಳು ಮನುಷ್ಯನ ದುಃಖಕ್ಕೆ ಕಾರಣ. ಇವತ್ತು ಇವು ನನ್ನನ್ನು ಕಾಳಜಿ ಮಾಡಿ ಅದು ಹಾಗೆ. ಇವತ್ತು ಎಷ್ಟು ಹೆಣ್ಮಕ್ಳು ನೊಂದು ಬರ್ತಾರಲ್ಲವ, ಅವ್ರಿಗೆಲ್ಲ ನಾನು ಎಷ್ಟು ಸಾಂತ್ವನ ಹೇಳ್ತೀನಿ, ಭರವಸೆ ಕೊಡ್ತೀನಿ. ಇಲ್ಲಿಂದ ಆಚೆಗೂ ನಾನು ಆ ಹೆಣ್ಮಕ್ಳ ಜೊತೆ ಏನೇನೋ ಮಾತಾಡ್ಕೊಂಡು ಕೂತ್ಕೊಂಡ್ರೆ ದೇವ್ರ ಮೆಚ್ತಾನ? ನಿನಗೊಂದು ಒಬ್ರು ಯಾರು ಸಾಂತ್ವನ ಹೇಳಿದ್ರು, ಒಂದು ಕಾಳಜಿ ಮಾಡ್ತವ್ರೆ ಅಂದಾಗ ಒಂದು ಮಿತಿ ಇಟ್ಕೊಳ್ಬೇಕಲ್ಲ. ಓಕೆ, ಆಯಿತು, ನಾನು ಇವತ್ತಿಗೆ ಯಾವುದೋ ಒಂದು ಹೆಣ್ಮಗಳನ್ನು ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ನಾಳೆ ದಿನ ಅಂದಾಗಲೂ ನನಗೊಂದು ಖಾತ್ರಿ ಇರಬೇಕು. ಓಕೆ, ನಾನು ಹಿಂಗೆ ಧರ್ಮದಲ್ಲಿ ಒಳ್ಳೆ ರೀತಿಯಲ್ಲಿ ನಾನು ಇದ್ದೀನಿ ಅಂದ. ಓಕೆ, ಆಕೆ ಮದುವೆ ಆಗಿದೆಯಾ, ಮಕ್ಕಳಿದ್ದಾವೆ, ಅಥವಾ ಗಂಡ ಇದ್ದಾನೆ, ಅಥವಾ ಏನಿದೆ, ಹಂಗಿದೆ ಬೇಡ. ಈಗ ನನಗೆ ಯಾರ ಮೇಲೂ ಇಷ್ಟ ಆಗಬಹುದು, ಬಟ್ ಇಷ್ಟ ಕಷ್ಟಗಳನ್ನು ಮಾತ್ರ ನೋಡಬಾರ್ದು, ಧರ್ಮವನ್ನು ನೋಡಬೇಕು. ಆತನಿಗೆ ಮದುವೆ ಆಗಿದೆ ಅಂತ ಒಂದು ದಿವಸ ನಿಧಾನಕ್ಕೋ ಲೇಟಾಗೋ ಕನ್ಸೀವ್ ಆದಮೇಲೋ ಮುಂಚೆ ಗೊತ್ತಾಯಿತು ಅಂದಾಗ ನಾನು ಪಟ್ಟನ ಒಂದು ನಿರ್ಧಾರ ತಗೊಂಡಿದ್ದಿದ್ರೆ ಬಹುಶಃ ಒಂಚೂರು ಹಿಂದೆನೇ ಇದರಿಂದ ಬಚಾವಾಗ್ಬಿಡ್ತಿದ್ದೆ ನೀನು. ಬಟ್ ಮೋಹ ಬಿಟ್ಟಿಲ್ಲ, ಮತ್ತು ಅಷ್ಟೊತ್ತಿಗೆ ಅಲ್ಲೇ ಬಿಟ್ಟೆಲ್ಲ ಬಂದು ಒಂಟಿ ಆಗ್ಬಿಟ್ಟಿದ್ದಲ್ಲ, ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನಂಗೆ ಆಗಿತ್ತು ಕತೆ. ಇರಲಿ ತಾಯಿ, ನಿನ್ನ ಆಸೆಯಂತೆ ಒಳ್ಳೆ ರೀತಿಯಲ್ಲಿ ಆರೋಗ್ಯವಂತ ಮಗು ಜನಿಸ್ಲಿ, ನಿನ್ನ ಬದುಕು ಚೆನ್ನಾಗಾಗಲಿ, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡು. ಯಾರನ್ನೂ ನಂಬ್ಕೊಳ್ಬೇಡ, ಯಾರನ್ನೂ ಬೈಬೇಡ, ಯಾರನ್ನೂ ದೂಷಿಸಬೇಡ. ಬದುಕು ಸಾಕು, ಇಷ್ಟು ಕಲಿಸಿದೆ ನನ್ನ ಬದುಕು ಈ ಏಜ್ಗೆನೆ. ಅವತ್ತು ಯಾರ ಮೇಲೂ ನನಗ್ ನಂಬಿಕೆ ಇಲ್ಲ, ನನಗ್ ಬೇಕಾಗಿಲ್ಲ. ನಾನು ನನ್ನ ಮಗು, ನನ್ನ ದುಡಿಮೆ ಅಷ್ಟೇ ಮಾಡವ. ನಿನ್ನ ಆರೋಗ್ಯ ಕಾಪಾಡ್ಕೋ. ಇಂಥ ಏನು ಅನ್ಯಾಯಕ್ಕೊಳಗಾಗಿ, ಮೋಸಕ್ಕೊಳಗಾಗಿ, ಪಾಪ 3 ಮಕ್ಕಳನ್ನ ಸಾಕೊಂಡು ಕಸ ಮುಸ್ರೆ ತಿಕ್ಕೊಂಡು ಗಂಡ ಇಲ್ಲದೆ, ತವ್ರ ಮನೆ ಇಲ್ಲದೆ, ಯಾರು ಇಲ್ಲದೆ ಬದುಕ್ತಿರೋರ ಕತೆ ಸಾವಿರಾರು ಇದ್ದಾವೆ. ಕೇಳವ, ನಿನಗೆ ಧೈರ್ಯ ಬರುತ್ತೆ. ಅಯ್ಯೋ, ಇವರೇ ಬದುಕ್ತಾವ್ರು, ನಾನೇ ಬದುಕಬಾರ್ದು ಅನ್ಸುತ್ತೆ ನಿನಗೆ. ಹೌದೌದು, ಆ ಧೈರ್ಯದ ಮೇಲೆ ನಾನಿರೋದು. ಖಂಡಿತ. ನಿನ್ನ ದೊಡ್ಡತನ ಏನಂದರೆ, ಈ ಸಮಯದಲ್ಲಿ ಆತನ ಹೆಂಡತಿ ಬಂದು ನಿನ್ನ ಮನೆ ಮುಂದೆ ಕೂಗಾಡಿದಾಗ, ಇಲ್ಲ ಸರ್ ನನಗೆ ಅರ್ಥ ಆಗಿದೆ, ಹಾಗಾಗಿ ಅವಳು ಏನಾದರೂ ಅಂದ್ಕೊಳ್ಳಿ ಅಂತ ಸುಮ್ಮನೆ ಆಯ್ತೀನಿ. ನೋಡಿ, ಧರ್ಮ ಜಾಗೃತವಾದಾಗ ಉಸಿರು ಬಿಟ್ಟಿಲ್ಲ ಸರ್, ಇಲ್ಲ ಒಂಚೂರು ಉಸಿರು ಬಿಟ್ಟಿಲ್ಲ. ಏನು ಯಾಕೆ ಬಂದಿನಿ ಒಂದು ಮಾತು ನಾನು ಕೇಳಿಲ್ಲ ಇಲ್ಲಿವರೆಗೂ. ಕೇಳದೆ ಅನ್ಕೋ, ಅದಿನ್ನು ಹೆಂಗೆ ಉಗ್ರ ಆಗುತ್ತೆ. ಅದೇ ಅದು ದೊಡ್ಡದಾಗುತ್ತೆ. ತಾಳ್ಮೆ ಅಂತ ನೀವ್ ಹೇಳಿನೇ ನಾನು ಇನ್ನೂ ಮಾತಾಡಿಲ್ಲ. ಬಿಡು, ಇವತ್ತು ತಾಳ್ಮೆ ಆಗಿದ್ದೀನಿ. ನನ್ನ ಜೀವನ ಮುಂದೆ ಬೇರೆ ರೀತಿಲಿ ಏನೋ ಸರಿ ಹೋಗ್ಬೋದು. ಖಂಡಿತ ಸರಿ ಹೋಗುತ್ತೆ. ಇಲ್ಲಿಂದ ಆಚೆಗೆ ನೀವು ಯಾವುದ್ರಲ್ಲೂ ದುಡುಕಬೇಡ. ನಾನು ಒಂಟಿ, ಯಾರು ಇಲ್ಲ, ಇವೆಲ್ಲ ಭಾವನೆಗಳು ಪಾಸಿಟಿವ್ ಆಗಿ ಅಂದ್ಕೊಳ್ಬೇಕು. ಅರೆ, ಎಷ್ಟೋ ಜನ ಎಲ್ಲ ಬಿಟ್ಬಿಟ್ಟು ಸನ್ಯಾಸಿ ಆಯ್ತಾರೆ.
ದೇವರು ನನಗೆ ಬೇಕು ಅಂತಲೇ ಈ ಸ್ಥಿತಿಗೆ ತಂದಿದ್ದಾನೆ. ಯಾಕಂದರೆ ಎಲ್ಲ ಇದ್ದು ನನಗಿದು ಯಾವುದು ಬೇಡಪ್ಪ ಅಂತ ಎಷ್ಟೋ ಜನ ಮಠಮಾನ್ಯಗಳು ಸನ್ಯಾಸ ಸೇರ್ಕೊಳ್ತಾರಲ್ಲ, ಹಂಗೆ ದೇವರು ನೀನು ಬಿಟ್ಟು ಹೋಗೋಕ್ಕಿಂತ ಮುಂಚೆ ಎಲ್ಲರನ್ನೂ ದೂರ ಮಾಡಿ ನಿನ್ನ ಒಂಟಿ ಮಾಡಿದ್ದಾನೆ. ಆ ಒಂಟಿತನದಲ್ಲೂ ಒಂದು ಸುಖ ನೆಮ್ಮದಿ ಇದೆಯಪ್ಪ, ಅದನ್ನು ಕಂಡುಕೊಳ್ಳೋವರೆಗೂ ಒಂಚೂರು ಕಷ್ಟ. ಅಲ್ಲಿವರೆಗೂ ಒಂಟಿ, ನಾನು ಅನಾಥೆ ಏನೇನೋ ಅನಿಸುತ್ತೆ. ಆದರೆ ಒಟ್ಟಾಗಿ ಇರೋರ ಕಾಟ, ಒಟ್ಟಾಗಿ ಒಂದಾಗಿರುವವರ ದುಃಖ ದುಮ್ಮಾನಗಳು ನೋಡಿದ ಮೇಲೆ ಅಪ್ಪ ಒಂಟಿಯಾಗಿರೋದೇ ಬೇಡ ಗಣಪ, ಯಾರು ಸವಾಸು ಬೇಡ ಅಂತ ನಿನ್ಗೆ ಒಂದು ಅಂತ ಆದಮೇಲೆ ಅನಿಸುತ್ತೆ. ಓಹೋ, ಸುಖ ಇದೆಯಪ್ಪ ಒಂಟಿತನದಲ್ಲೂ ನೆಮ್ಮದಿಯಲ್ಲೂ ಅಥವಾ ಏಕಾಂಗಿತನದಲ್ಲೂ. ಅದನ್ನ ಕಣ್ಕೊಬಿಡ್ತೀನಿ, ಅದ್ ನೆಮ್ಮದಿನ ನಾನು ಕಣ್ಕೊಬಿಡ್ತೀನಿ. ಯಾಕಂದ್ರೆ ನಂಗೆ ಅಣ್ಣ ತಮ್ಮ ಅಕ್ಕ ತಂಗಿ ಆತರ ಫ್ರೆಂಡ್ಲಿಯಾಗಿ ಖುಷಿಯಾಗಿ ಕೆಲಸ ಮಾಡೋ ಜಾಗದಲ್ಲಿ ಇರಕ್ಕೆ ನಂಗೆ ತುಂಬಾ ಇಷ್ಟ. ಆತರ ಇರ್ತೀನಿ ನಾನು. ನಿನ್ನ ಅಕ್ಕಂದಿರು ಯಾರು ಸಂಪರ್ಕದಲ್ಲಿ ಇಲ್ವಾ? ಇಲ್ಲ, ಅಂದ್ರೆ ಅಷ್ಟು ಮಾತಾಡಲ್ಲ ಇವಾಗ ಯಾರ ಜೊತೆಗೂನು. ಈ ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಾ? ಅದೇ ಕೆಲವೊಂದ್ ಗೊತ್ತು, ಕೆಲವೊಂದ್ ಗೊತ್ತಿಲ್ಲ. ನಾನು ಹೇಳ್ಕೊಂಡಿಲ್ಲ ಏನು. ನನ್ಗೆ ಇದು ಒಂಥರ ಇದೇ ಯೋಚನೆ ಆಗೋಯ್ತು, ಹಿಂಗಾಯ್ತಲ್ಲ ನನ್ ಜೀವನ ಅನ್ನೋದಕ್ಕಿಂತ ನಾನು ಯಾರ ಜೊತೆಗೂ ಮಾತಾಡಲ್ಲ. ನೀವ್ ವಿಡಿಯೋಸ್ ಕೇಳೋದು ಮಲ್ಕೊಳ್ಳೋದು, ನೀವ್ ವಿಡಿಯೋಸ್ ಕೇಳೋದು ಮಲ್ಕೊಳ್ಳೋದು. ಎಷ್ಟೊತ್ತುವರೆಗೆ ಹೆಸರು ಇರ್ತೀನಿ ಅಷ್ಟೊತ್ತುವರೆಗೆ ಕೇಳ್ತಾ ಇರ್ತೀನಿ, ಮಲ್ಕೋತೀನಿ. ಅದ್ರ ಪಡಗು ಅದು ಆಫ್ ಆಗ್ಬಿಡಿರುತ್ತೆ, ನನ್ ಪಡಗ್ ನಾನು ನಿದ್ದೆ ಮಾಡ್ತೀನಿ ಅಷ್ಟೇ. ಇರ್ಲಿ ತಾಯಿ, ದುಃಖ ಬೇಡ. ಆದಷ್ಟು ಮನಸ್ಸನ್ನ ದೇವರು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ. ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗತಿರೋದು ಒಳ್ಳೆಯದಕ್ಕೆ, ಮುಂದಾಗೋದು ಒಳ್ಳೆಯದಕ್ಕೆ. ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ಯಾಕಂದರೆ ಇಲ್ಲಿ ನಿಮ್ಮನ್ನು ಇಲ್ಲಿವರೆಗೂ ವಿಧಿ ಅಲ್ಲಿ ಇಲ್ಲಿ ಅಲ್ಲಿ ಲೋಕದ, ಈಗ ನೋಡವ ನಾನು ಇಷ್ಟೊತ್ತು ಹೇಳಿದೆ ಧರ್ಮ ಅಲ್ಲ ಇದು, ಅಧರ್ಮ ಅಲ್ಲ ಇದು, ಧರ್ಮ ಅಲ್ಲ. ಲೋಕದ ದೃಷ್ಟಿಯಲ್ಲಿ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ಹಿಂಗಿದ್ರೆ ಹಿಂಗಿಂಗು ಆಗುತ್ತವ, ಇದು ಸರಿಯಲ್ಲ ಇದು ತಪ್ಪು ಅನ್ನೋದು ನಮಗೊಂದು ಪಾಠ ಆಗಿದೆ. ಹಾಗಾಗಿ ಹೇಳ್ದ, ಅದನ್ನು ಮೀರಿ ವಿಧಿಯ ಇಚ್ಛೆ ಇಲ್ಲದೆ ನೀನು ಇಲ್ಲಿವರೆಗೂ ಬಂದಿರಲ್ಲ, ಆಯ್ತಾ? ಇಲ್ಲೇನೋ ಒಂದು ಮಗು ಅಂತ ನಿನಗೆ ಸಿಕ್ಕರೆ ಹೆಂಗೋ ನಿನ್ನ ಜೀವನ ನಡೆಯುತ್ತೆ ಅನ್ನೋದು ದೇವರ ಉದ್ದೇಶ ಆಗಿರ್ಬೋದು. ಹಾಗಾಗಿ ನೀನು ಅದನ್ನು ಹಾಗೆ ಹೇಳ್ಬೇಕು ಅಂದ್ರೆ, ಅಪ್ಪ ತೀರೋದ್ರಿಂದ ನಾನು ಒಂದಿನ ನೆಮ್ಮದಿ ಕಷ್ಟದ ದಾರಿಗಳನ್ನ ನಾನು ನೋಡ್ತಾ ಬಂದ್ಬಿಟ್ಟೆ. ಅಷ್ಟು ಮುಂಚೆ ಫ್ರೆಂಡ್ಸ್ಗಳ ಜೊತೆ ಇದ್ದಾರೆ, ಅಮ್ಮ ಎದ್ದು ಹೋಗಿಲ್ಲ, ಜಮೀನ್ ಇದೆ ಅದ್ ನೋಡ್ಕೊಂಡಿರ್ತಾರಷ್ಟೇ. ತಮ್ಮ ಇದ್ದಾರಾ? ತಮ್ಮ ಇದ್ದಾರೆ, ಅವ್ರ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಅವ್ರು ನಮ್ಮ ಅಮ್ಮನ್ ನೋಡ್ಕೊಂಡು ಅವ್ರು ಊರಲ್ಲಿದ್ದಾರೆ. ಆಯ್ತು, ಎಲ್ಲಾದರೂ ಇರಿ, ಎಲ್ಲ ಚೆನ್ನಾಗಿರಿ ಅಂತ ಹಾರೈಸ ಅಷ್ಟೇ. ಬಟ್ ಏನಂದ್ರೆ ಇವಾಗ ನನ್ಗೆ ಈಗ ಅವ್ರು ಬರ್ತಾ ಇದ್ದಾರಲ್ಲ, ಅದನ್ನ ಬರ್ಬೇಡಿ ಅಂತ ಹೇಳ್ಬೇಕಾ ಅಥವಾ ಏನು ಅಂತ ನನಗೆ ಗೊತ್ತಾಗ್ಬೇಡ. ಈಗ ಕೇಳಿಸ್ಕೊ, ಯಾವುದು ಬಂತೋ ಅದನ್ನ ವಿಧಿಯೇ ದೂರ ಮಾಡುತ್ತೆ. ಸ್ವಲ್ಪ ವರ್ಷಗಳು ಬೇಕು ಅಥವಾ ಸ್ವಲ್ಪ ಸಮಯ ಬೇಕು. ದೂರ ಮಾಡಲಿ ಅಂತ ನಾನಲ್ಲ, ನನ್ನ ಅಪೇಕ್ಷೆ ಸ್ವಲ್ಪ ಒಗಟಿನಂತೆ ಕಾಣ್ಬೋದು. ಆ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಅಂದ್ರೆ ಅದರ ಅರ್ಥ ನೀನು ಒಂಟಿ ಆಗಬೇಕು ಅನ್ನೋದೇ ಆಗಿದೆ, ಅಥವಾ ನೀನು ನಿನ್ನ ಪಾಡಿಗೆ ಬದುಕಬೇಕು ಅನ್ನೋದೇ ಆಗಿದೆ. ಅರ್ಥ ಆಯ್ತಲ್ಲ? ಆ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಅಂದ್ರೆ ಅದರ ಅರ್ಥ ಅದೇ ಅಲ್ವಾ? ಈಗ ನೀನು ಬರಬೇಡ ಅಂತ ಕೇಳಿಸ್ಕೊ. ಈಗ ನೀನು ಬಾಯ್ಬಿಟ್ಟು ಏನು ಹೇಳಕ್ ಹೋಗ್ಬೇಡ. ಈಗ ನಿನಗೆ ಇನ್ನೊಬ್ಬರ ಸಹಾಯ ಬೇಕು. ಸ್ವಲ್ಪ ಸಮಯ ಸುಮ್ಮನಿರು, ಬಾಯಿ ಮುಚ್ಕೊಂಡು ಇದೆಲ್ಲ ನಡೀಲಿ. ನೀನು ನಿನ್ನ ಹೆಂಡತಿ ಅಂತ ಏನಿದೆ ನೀನು ಹಂಗೆ ಇರು. ಯಾವಾಗ ಈಗ ನೀನು ಬೇಡ ಬರಬೇಡ, ನೀನು ಹೆಂಡತಿಗೆ ಅನ್ಯಾಯ ಆಗಬಾರ್ದು, ಗುರುಗಳು ಹೇಳೋರೆ, ಇದು ನೀನು ಈಗೇನು ಹೇಳೋಕೆ ಹೋಗಬೇಡ. ಕಾಲಕ್ರಮೇಣ ಅದು ದೂರವಾಗುತ್ತೆ, ಆಗ ನೀನು ಅಳಕ್ಕೆ ಹೋಗಬೇಡ. ಇಷ್ಟೇ ವಿಷಯ. ಈಗ ನೀನು ಬೇಡ ಅನ್ನೋಕೆ ಹೋಗಬೇಡ, ನಾಳೆ ದಿನ ಹೋದ್ಮೇಲೆ ಬೇಕು ಅನ್ನೋಕೆ ಹೋಗಬೇಡ. ಇನ್ನೊಂದೇನು ಅಂದ್ರೆ, ನಾನ್ ಕೆಲ್ಸಕ್ಕೆ ಸೇರ್ಕೊಂಡಾಗ ಶುರು ಮಾಡಿದ್ರೆ ನಾನೇ ಅವಾಯ್ಡ್ ಆಗ್ಬಿಡ್ತೀನಿ. ನನ್ ಪಡಗು ನಾನಾಯ್ತು ಕೆಲಸ ಬುದ್ಧಿವಂತಿಗೆ ಬಿಟ್ಟಿದೆ, ಅದನ್ನು ಗುರುನೇ ಹೇಳ್ಬೇಕಿಲ್ಲ. ಕಾಲಕ್ರಮೇಣ ನಿಧಾನಕ್ಕೆ ನಿನಗೆ ಶಕ್ತಿ ಬಂದ ಮೇಲೆ ನೀನೇ ಹಾರಿಕೊಂಡು, ನೀನೇ ನಿನ್ನ ಹೊಟ್ಟೆಪಾಡು ನೋಡಿಕೊಂಡು, ಅನ್ನ ದಾರಿ ಉಡಿಸ್ಕೊಂಡು, ಮಗು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಇರಬೇಕು. ನಾನು ಇಷ್ಟೇ ಹೇಳ್ತಿರೋದು. ಆ ಹೆಣ್ಣು ಯಾವಾಗ ಇದನ್ನು ಸ್ವೀಕರಿಸ್ತಾಳೆ, ಒಪ್ಕೊಳ್ತಾಳೆ, ಆಗ ಮಾತ್ರ ಇದು ಧರ್ಮವಾಗಿ ಮಾರ್ಪಾಡಾಗುತ್ತೆ. ಅಲ್ಲಿಯವರೆಗೂ ನೀನು ಒಂದು ಹಂತ ನೀನು ಕೆಲ್ಸಕ್ಕೆ ಹೋಗಿ ನಿನಗೊಂದು ಸಂಬಳ ಬಂದು ನೀನೊಂದು ಪಟ್ಟಿಗೆ ಆದಮೇಲೆ ನೀನು ಬರೋರನ್ನ ಬೇಡ ಅನ್ನೋಕೆ ಹೋಗ್ಬೇಡ, ಮತ್ತೆ ಬರದೇ ಇರೋರನ್ನ ಬಾ ಅನ್ನೋಕೆ ಹೋಗ್ಬೇಡ. ವಿಷಯ ಇಷ್ಟೇ. ಯಾವತ್ತು ಇತ್ತೀಚಿಗೆ ನಾನು ಕರೀತಾನೆ ಇಲ್ಲ, ಇತ್ತೀಚಿಗೆ ನಾನು ಬನ್ನಿ ಅಂತಾನು ಅಂತ ಇಲ್ಲ. ಬೇರೆ ಕಡೆ ಅವ್ರು ಕೆಲಸ ಮಾಡ್ತಿದ್ದೆ ಅಂತೂ ಬಂದ್ ಹೋಗಿ ಅಂತಾನು ನಾನು ಹೇಳ್ತಾ ಇಲ್ಲ. ಅಥವಾ ನಾನು ಸ್ಕ್ಯಾನಿಂಗ್ ಹೋಗ್ಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕು, ಬನ್ನಿ ಅಂತಾನು ನಾನು ಹೇಳ್ತಾ ಇಲ್ಲ. ನನ್ನ ಕಡೆಗೆ ನಾನು ಆಟೋ ಮಾಡ್ಕೊಂಡು ನಾನು ಹೋಗ್ತೀನಿ. ನೀನ್
ಸೇರಿಸೋ ಹಾಗೆ ಇಲ್ಲ, ಅಥವಾ ಆ ಹೆಣ್ಣಿಗೆ ಅದು ಅನ್ಯಾಯ ಆಗುತ್ತೆ, ನೀನು ಕರೆಯಂಗಿಲ್ಲ, ಹತ್ರಕ್ಕೆ ಬಂದರೂ ಸೇರ್ಸಂಗಿಲ್ಲ, ಕಳಿಸ್ಬೇಕು ಅನ್ನೋದೇ ಮೂಲ ಕಟ್ನಿಟ್ಟಿನ ಧರ್ಮ. ಬಟ್ ಈಗ ಧರ್ಮ ಸಂಕಟ, ಈಗ ನಾನೇನು ಮಾಡಲಿಕ್ಕಾಗಲ್ಲ. ಅಟ್ಲೀಸ್ಟ್ ಈಗ ನಿನ್ನ ಪರಿಸ್ಥಿತಿನೂ ಹಿಂಗಿದೆ, ನಿನ್ನನ್ನು ಒಂಟಿ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಧರ್ಮವನ್ನು ಸಡಿಲ ಮಾಡಬೇಕಾಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬರೋರು ಬರಲಿ ಅಥವಾ ಅದೇನು ಬರ್ತಾರೆ ಓಕೆ, ನಿನ್ನದೇ ಆದ ಸ್ವಂತ ಅಪೇಕ್ಷೆಗಳು ಕಡಿಮೆ ಮಾಡ್ಕೊ ಅಷ್ಟೆ. ಬರ್ತಾರೆ ಹೋಗ್ತಾರೆ, ಯಾಕೆ ಬಂದಿಲ್ಲ ಅಥವಾ ಯಾಕೆ ಇಷ್ಟು ಬೇಗ ಹೋದ್ರಿ, ಆ ಪ್ರಶ್ನೆಗಳನ್ನೆಲ್ಲ ಕಡಿಮೆ ಮಾಡ್ಕೊ. ಇಲ್ಲ, ಅದು ಬಿಟ್ಟೇ ಬಿಟ್ಟಿದ್ದೀನಿ. ನಿಮ್ಮ ಈ ವಿಡಿಯೋಸ್ನೆಲ್ಲ ನೋಡ್ತಾ ಮಾತುಗಳು ಆಡೋದನ್ನೇ ಬಿಟ್ಬಿಟ್ಟಿದ್ದೀನಿ ನನ್ನ ಹತ್ರ. ಇರ್ಲವ, ಅದು ನಿನ್ನ ದೊಡ್ಡತನ. ಆ ವ್ಯಕ್ತಿಗೂ ಒಳ್ಳೇದಾಗಲಿ. ಇರ್ತವೆ ತಾಯಿ ಕೆಟ್ಟಗಳಿಗೆಗಳು, ಏನು ಮಾಡಲಿಕ್ಕಲ್ಲ. ಬಟ್ ಆ ಹೆಣ್ಣಿಗೆ ಅನ್ಯಾಯ ಆಗದೆ ಇರಲಿ, ನಿಮಗೂ ಅನ್ಯಾಯ ಆಗದೆ ಇರಲಿ. ನಿಮ್ಮ ಬದುಕು ಸ್ವಲ್ಪ ಆರೋಗ್ಯ ನೋಡಿಕೊಂಡು, ಮಗುವಿನ ಆರೋಗ್ಯ, ನಿನ್ನ ಆರೋಗ್ಯ ಪರವಾಗಿಲ್ಲ ತಾಯಿ. ಇದನ್ನು ಲೋಕ ಏನಾದರೂ ಅನ್ಲಿ, ಏನೋ ಇಲ್ಲಿಂದ ಆಚೆಗೆ ನೀನು ಮತ್ತೆ ಈ ಥರ ಎಡವಟ್ಟು ಮಾಡಿಕೊಂಡು ನಂಬ್ಕೊಂಡು ಕೂತ್ಕೊಂಡು ದುಡ್ಡನ್ನೆಲ್ಲ ಕೊಟ್ಟುಕೊಂಡು ಆಯಿತು ದುಡ್ದಾಗ್ತಾರೆ ಬಿಡು ಅಂತ ಮನೇಲಿ ಕೂತ್ಕೊಳ್ಳೋದೆಲ್ಲ ಮಾಡಬೇಡ. ನೀನು ದುಡಿಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಹೊರಟಾಗಿ ಕೆಲವು ವಿಚಾರವನ್ನು ಹೇಳಬೇಕಾಗಿ ಬಂತು. ಅದು ಬಿಟ್ಟರೆ ನೀನು ಚೆನ್ನಾಗಿರ್ಬೇಕವ, ಆಯಿತಾ? ಪಾಪ ನೊಂದಿದ್ದಿಲ್ಲ. ಎಂತ ಜೆನ್ಯೂನ್ ಪರ್ಸನ್ ಬಂದ್ರೂ ಬೇಕಾಗಿಲ್ಲ ನನಗೆ. ಸಾಕು, ನನ್ನ ಜೀವನದಲ್ಲಿ ನಾನು ನೋಡ್ಬಿಟ್ಟು ಸಾಕು ಸರ್. ನನ್ಗೆ ಯಾವ್ದು ಒಳ್ಳೆ ಜೀವನ ಬಂದ್ರು ಬೇಕಾಗಿಲ್ಲ. ನಾನು ನನ್ನ ಮಗು, ನನ್ನ ದುಡಿಮೆ ಇಷ್ಟೇ ಸಾಕು ಸರ್ ನನಗೆ. ಯಾವ ವ್ಯಕ್ತಿ ನಂಬುದ್ರು ಇದೆ ಅಂತ ನನಗೆ ಗೊತ್ತಾಗೋಯ್ತು. ನನಗೆ ಬೇಕಾಗಿಲ್ಲ. ಈಗ ಒಳ್ಳೆ ಜೀವನ ಇನ್ನೊಬ್ಬರೊಂದಿಗೆ ಇದ್ದಾಗ ಮಾತ್ರ ಒಳ್ಳೆ ಜೀವನ ಅಂದ್ಕೊಳ್ಳೋದು ಮೂರ್ಖತನ. ಈಗ ನೀನ್ ಏನಿದ್ದಿ ಇದೇ ಒಳ್ಳೆ ಜೀವನ. ಆಗ ನೋಡಿದ್ರೆ ಮಿಂಗಲ್ ಆಗಿದ್ದೇ ಒಳ್ಳೆ ಜೀವನ ಕೆಡಿಸ್ಕೊಂಡಿದ್ದು. ಅವೆಲ್ಲ ತಪ್ಪು ಕಲ್ಪನೆಗಳು. ಇದಿದ್ರೆ ಚೆನ್ನಾಗಿರ್ತೀನಿ, ಅದ್ ಸಿಕ್ಕಾದ್ಮೇಲೆ ಅನ್ಸುತ್ತೆ ಅಯ್ಯೋ ನಾನು ಮೊದ್ಲಿದಾಗ್ಲೇ ಚೆನ್ನಾಗಿದ್ನಲ್ಲಪ್ಪ. ಅದಕ್ಕೆ ಯೋಚನೆ ಹೆಂಗಿರ್ಬೇಕಂದ್ರೆ, ಅದು ನಾನು ಯಾವಾಗ್ಲೂ ಹೇಳ್ತೀನಿ, ಮನೆ ಕಟ್ಟಾದ್ಮೇಲೆ ಚೆನ್ನಾಗಿರ್ತೀನಿ, ಅವ್ರನ್ನ ಮದುವೆ ಆದ್ಮೇಲೆ ಚೆನ್ನಾಗಿರ್ತೀನಿ, ಅದಕ್ಕೆ ಆಡ್ತಾಂಡಾದ್ಮೇಲೆ ಚೆನ್ನಾಗಿರ್ತೀನಿ, ಇವ್ರು ನನ್ನ ಜೊತೆ ಇದ್ರೆ ಚೆನ್ನಾಗಿರ್ತೀನಿ. ಚೆನ್ನಾಗಿರೋದು ಮನಸ್ಸಿನ ಒಂದು ಸ್ಥಿತಿಯೇ ಹೊರತು ಹೊರಗಿನ ಯಾರಿಂದಲೂ ನಿರ್ಧಾರವಾಗುವುದಲ್ಲ. ಸಂತೋಷ ಅದು ಮನದ ಒಂದು ಸ್ಥಿತಿ, ಮಾನಸಿಕ ಒಂದು ಸ್ಥಿತಿ. ಓಕೆ, ನಾನು ಇವನ್ ನೀನು ಸ್ಮಶಾನದಲ್ಲಿ ಒಬ್ಬಳೇ ಇದ್ರೂ ಕೂಡ ನಾನು ಸಂತೋಷವಾಗಿದ್ದೀನಿ. ಸಂತೋಷ ಅದು ನಿನ್ನ ಒಳಗಿನ ನಿರ್ಧಾರವೇ, ಒಳಗಿನ ಸಂಕಲ್ಪ, ಒಳಗಿನ ಸ್ಥಿತಿ ಹೊರತು ಹೊರಗಡೆ ನಿನಗೆ ಎಷ್ಟು ಜನ ಜೈಕಾರ ಹಾಕ್ತವ್ರೆ, ಎಷ್ಟು ಜನ ನಿನಗೆ ಹಾರ ಹಾಕ್ತವ್ರೆ. ಒಳಗಡೆ ನೆಮ್ಮದಿ ಇರಬೇಕು. ನೀನು ನಿರ್ಧರಿಸಬೇಕು, ಇಲ್ಲ ನಾನು ಮಗುವಿನೊಂದಿಗೆ ನನ್ನ ಜೀವನ ಆರಾಮಾಗಿ ಕಳೀತೀನಿ, ಯಾರೆಲ್ಲೇ ಹೋದ್ರೂ ಕಳೀತೀನಿ. ಈಗ ನೀನು ಒಳಗಿನಿಂದ ನಿರ್ಧರಿಸಿದ್ರೆ, ಅಂತರಂಗದ ಸಂಕಲ್ಪವಾದರೆ ಬಹಿರಂಗದ ಯಾವ ಬೆಂಬಲವೂ ನಿನಗೆ ಬೇಕಾಗಿಲ್ಲ. ನೀನು ಒಳಗಡೆಯೇ ಸೂದ್ಕು ಥರ ಇದ್ದರೆ ಬಹಿರಂಗದಲ್ಲಿ ನೀನು ಪದ್ಮಶ್ರೀ ಕೊಟ್ಟರು ನೀನು ಸಪ್ಪೆನೆ. ನೀನು ವಿಷಯ ಒಳಗಿನದ್ದು, ಹೊರಗಿನದ್ದಲ್ಲ. ಇವರು ಬಂದರೆ ಚೆನ್ನಾಗಿರ್ತೀನಿ, ಇವರು ಮಾತಾಡಿಸಿದ್ರೆ ಚೆನ್ನಾಗಿರ್ತೀನಿ, ಇವರು ಮೆಸೇಜ್ ಮಾಡಿದ್ರೆ ಚೆನ್ನಾಗಿರ್ತೀನಿ. ಮೊದ್ಲಂಗೆ ಅನಿಸುತ್ತೆ. ಒಂದು ಹಂತದ ಮೆಚೂರಿಟಿ ಬಂದಾದಮೇಲೆ ಯಾರ ಮೆಸೇಜು ಬೇಡ, ಯಾರು ಬಂದವ್ರನ್ನ ಬೇಡ ಅನ್ನಲ್ಲ, ಮೆಸೇಜ್ ಮಾಡೋರನ್ನ ಬೇಡ ಅನ್ನಲ್ಲ. ಬಟ್ ನಾನಾಗಿ ಬಯಸುವಷ್ಟು ಮೂರ್ಖತನವನ್ನು ಕಡಿಮೆ ಮಾಡ್ಕೊಳ್ತೀನಿ ಅಷ್ಟೇ. ಈಗ ನೋಡು ಎಷ್ಟು ಆರಾಮಾಗಿದ್ದಿ, ಫೈನ್, ಏನು ತೊಂದರೆ ಇಲ್ಲ. ಭಗವಂತನ ನಂಬು, ನಿನ್ನನ್ನು ನೀನು ನಂಬು. ನಾನು ಖುಷಿಯಾಗಿದ್ದೀನಿ. ಆತ ಬರ್ತಾನೆ ಬರಲಿ, ಮಾತಾಡಿಸ್ತೀನಿ, ಹೋಗ್ತಾನೆ ಹೋಗ್ಲಿ, ಆರಾಮಾಗಿರು. ತುಂಬ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. 1 ವರ್ಷ ಆದ್ಮೇಲೆ ಮತ್ತೆ ಫೋನ್ ಇತ್ತೀಚೆಗೆ ನನ್ಗೆ ಅಷ್ಟೊಂದು ಏನು ಸ್ಟ್ರೆಸ್ ಏನು ಅನ್ಸ್ತಾ ಇಲ್ಲ. ಲೈವ್ ಬಂದ ತಕ್ಷಣ ನನ್ಗೆ ಮೆಸೇಜ್ ಬಂದ್ಬಿಡುತ್ತೆ, ನಾನು ಓಪನ್ ಮಾಡ್ಕೊಂಡು ಆರಾಮಾಗಿ ಅದನ್ನ ಕೇಳ್ತಾ. ಇಲ್ಲಾಂದ್ರೆ ಬೆಳಗ್ಗೆ ಅವತ್ತು ಏನ್ ಮಾಡ್ತೀನಿ, ಒಂದ್ಸಲ ಲಲಿತ ಸಹಸ್ರನಾಮ ಕೇಳಿದ ತಕ್ಷಣ ನಾನು ತಿಂಡಿ ತಿನ್ಕೊಂಡು ಮತ್ತೆ ನಿಮ್ದು ಹಳೇದ್ ವಿಡಿಯೋಸ್ ಎಲ್ಲ ಇರುತ್ತಲ್ಲ ಅದೇ ಕೆಲಸ, ಅದೇ ಕೆಲಸ, ಅದೇ ನೆಮ್ಮದಿ ಸರ್ ನನ್ಗೆ. ಇಲ್ಲಾಂದ್ರೆ ನನ್ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗ್ಬಿಡುತ್ತೆ. ಏನಾದ್ರೂ ಇಟ್ಲೇಬಾರ್ದು ನಾನು ಅನ್ನಿಸ್ಬಿಡುತ್ತೆ. ಬೇಡವಾ, ನಾವಿದ್ದೀವಿ. ನಿಂಗೆ ಯಾವತ್ತು ನಿನ್ನ ಜೀವನದಲ್ಲಿ ಹಂಗೆ ನೋವು ಅನಿಸುತ್ತೆ, ದಯವಿಟ್ಟು ಕರೆ ಮಾಡು, ಮಾತನಾಡು. ನಾವು ಖಂಡಿತ ನಿಮ್ಮೊಂದಿಗಿದ್ದೀವಿ. ಆ ವ್ಯಕ್ತಿಗೂ ಒಳ್ಳೇದಾಗಲಿ. ಇಲ್ಲಿ ಯಾರಿಗೂ ನಾನು ದ್ವೇಷಿಸ್ತಾ ಇಲ್ಲ. ಬಟ್ ಅಲ್ಟಿಮೇಟ್ಲಿ ಇವತ್ತಿಗೆ ನಿನಗೆ ಮತ್ತೊಂದು ಅವಕಾಶ ಇದೆ. ಸರಿಯಾದ ನಿರ್ಧಾರ ತಗೊಂಡ್ರೆ ಮತ್ತೆ ನೀನು ಮೊದಲಿನಂತೆ ಒಳ್ಳೆ ಸ್ಥಿತಿಗೆ ಹೋಗಿ ನಿಲ್ತೀಯ. ಅದರ ಅರ್ಥ ಸಮಾಜ ನಿನ್ನನ್ನು ಹೆಂಗೆ ನೋಡುತ್ತೆ ಅನ್ನೋದಲ್ಲ. ನಿನಗೆ ನಿನ್ನ ಜೀವನ ಕಂಫರ್ಟ್ ಅನಿಸ್ಬೇಕು, ನೆಮ್ಮದಿ ಅನಿಸ್ಬೇಕು. ನೀನು ಹಾಕೊಂಡು ಡ್ರೆಸ್ಸು ನಿನಗೆ ಖುಷಿ ಅನಿಸ್ಬೇಕು. ಅವ್ರಿವ್ರು ಚೆನ್ನಾಗಿ ನೋಡಲಿ, ಅವ್ರಿವ್ರು ಕಾಣಲಿ, ಅವ್ರಿವ್ರು ಖುಷಿ ಪಡಲಿ, ಅವ್ರಿವ್ರು ಹೊಗಳ್ಳಿ, ಇವೆಲ್ಲ ಮೊದಲು ಅರೆಬೆಂದ ಮನಸ್ಥಿತಿ. ಬಟ್ ಒಂದು ಪ್ರಬುದ್ಧ ಮನಸ್ಥಿತಿ ಏನು ಹೇಳುತ್ತೆ, ನನಗಿದೆಯಾ ಫೈನ್, ನನಗೆ ಪಂಚೆ ಆರಾಮಿದೆಯಾ, ಪಂಚೆನೆ,
ನನಗೆ ನನ್ನ ಸ್ಯಾರಿ ಕಂಫರ್ಟ್ ಇದೆಯಾ, ಕಂಫರ್ಟ್, ಅಥವಾ ಇನ್ನು ಕುರ್ತಾ ಕಂಫರ್ಟ್. ಈಗ ನಿನಗೋಸ್ಕರ ನೀನು ಬದುಕೋಕೆ ಶುರು ಮಾಡಿದೀಯ, ಅದಕ್ಕೆ ನಿನಗೆ ಆರಾಮ ಅನ್ನಿಸ್ತಾ ಇದೆ. ಯಾರಿದ್ರು ಇಲ್ದಿದ್ರು ನೋ, ನನಗೇನು ಆಗಬೇಕಾದಿಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪಿದ್ದೀಯ. ಏನಿಲ್ಲ, ಇನ್ನು 1 ವರ್ಷ ಆದ್ಮೇಲೆ ನನ್ ಕೆಲ್ಸಕ್ಕೆ ಸೇರ್ಬಿಟ್ರೆ ಸರ್ ನನ್ಗೆ ಯಾವ್ದ್ರ ಬಗ್ಗೆನೂ ಥಿಂಕ್ ಮಾಡೋದು ಸರ್. ನಾನೈತೆ ಕೆಲ್ಸ ಆಯ್ತು ಅಲ್ಲಿ ನನ್ ಸುತ್ತ ನನ್ ಕೆಲ್ಸ ಮಾಡ್ಕೊಂಡ್ ಬರೋ ಅಷ್ಟೇ ನನಗ್ ಸಾಕಾಗಿರುತ್ತೆ. ಬಂದ ತಕ್ಷಣ ಊಟ ಮಾಡ್ಬಿಟ್ಟು ಮಲಗ್ಬಿಡ್ತೀನಿ. ಹಂಗೇನಿಲ್ಲವ, ಮೊದ್ಲು ನಾನು ಹಂಗೆ ಇದ್ದಿದ್ದು ಸರ್, ನನ್ ಮೊದ್ಲು ಹಂಗೆ ಇದ್ದಿದ್ದು. ನೀವಿನ್ನೂ ಜೀವನವನ್ನ ಮಗು ಜೊತೆ ಚೆನ್ನಾಗಿ ಖುಷಿಯಿಂದ ಆರಾಮಾಗಿ ಕಳಿಬೇಕು. ಅಷ್ಟೇ ಅಲ್ಲ, ಕೆಲಸ ಮಾಡೋಕ್ಕೆ ದುಡಿದು ಸಹಾಯಕ್ಕೆ ಇಲ್ಲಿ ಬಂದಿಲ್ಲ. ಇನ್ನೂ ಜೀವನ ಇದೆ, ಇನ್ನೂ 29 ವರ್ಷ ಅಂತೀರಾ, ಇನ್ನೂ ಸಮಯ ಇದೆ, ಆರಾಮ್ ಸೇರಿ ಆಗೋಗುತ್ತೆ. ನಾನು ಯಾವ್ದನ್ನು ಆಯ್ಕೆ ಮಾಡ್ಕೊಳ್ಳಲ್ಲ ಸರ್, ನಿಜವಾಗ್ಲೂ ಅದನ್ನ ಹೇಳ್ತಾ ಇಲ್ಲ ತಾಯಿ. ಹೊರಗಡೆ ಹೋಗಿ 4 ಜಾಗಗಳನ್ನ ನೋಡಿ, ಒಂದಷ್ಟು ಒಳ್ಳೆ ಗುರುಗಳನ್ನ ಭೇಟಿಯಾಗಿ ಒಳ್ಳೆ ರೀತಿಯಲ್ಲೂ ಜೀವನ ಕಳಿಬಹುದು. ಬರೀ ಮದುವೆ ಆಗೋದೇ ಇನ್ಯಾರಿಂದಲೂ ಏಕಾಂಗಿಯಾಗಿ ನಾನು ಜೀವನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಮಗು ಎಲ್ಲಿ ಬಿಡ್ತಿ ಮತ್ತೆ? ನಾನು ನನ್ನ ಮಗು ಅಷ್ಟೇ ಸರ್, ಯಾರೋ ಬೇಡ ನನ್ನ ಜೀವನಕ್ಕೆ. ಮತ್ತೆ ಏಕಾಂಗಿಯಿಂದಲ್ವಾ? ಅಂದ್ರೆ ನನ್ನ ಜೀವನಕ್ಕೆ ಯಾರೋ ಬರೋದ್ ಬೇಡ ಅಂತ. ಮಗು ಇದೆಯಲ್ಲ ಮತ್ತೆ? ಅಂದ್ರೆ ಈ ತರ ಮದ್ವೆ ಅರ್ಥ ಆಯ್ತು. ತೊಂದ್ರೆ ಇಲ್ಲ. ನಿನ್ನ ಬದುಕಿನ ನಿರ್ಧಾರ ನಿಂದು. ಬಟ್ ಈ 7 ತಿಂಗಳಲ್ಲಿ ನಾನು ಅಷ್ಟು ನರಕನ ನಾನು ಅನುಭವಿಸ್ಬಿಟ್ಟಿದೀನಿ ಸರ್, ಅದಕ್ಕೆ ಬೇಡ. ಆಯ್ತು, ತೊಂದ್ರೆ ಇಲ್ಲ. ನೆನ್ಪಿಟ್ಕೋ, ನಿನಗಂತ ಯಾವುದೇ ಮನಸ್ಸಿನ ದುಃಖ ಬಂದಾಗ ದಯವಿಟ್ಟು ಈ ಕಾರ್ಯಕ್ರಮ ಇರೋದೇ ನಿನಗೆ. ನೀನು ಕರೆ ಮಾಡು, ಮನಸ್ಸಿನ ನೋವು ದೂರ ಮಾಡು. ಯಾವತ್ತು ನಾನು ಒಂಟಿ ಅಂತೆಲ್ಲ ಅಂದ್ಕೊಳ್ಬೇಡವ. ನಾವೆಲ್ಲರೂ ನೊಂದಿರೋರೇ ತಾಯಿ. ನಾವೆಲ್ಲರೂ ಯಾವುದೋ ಒಂದು ವಿಚಾರದಲ್ಲಿ ಸೋತಿದ್ದೀವಿ, ಹಿನ್ನಡೆ ಅನುಭವಿಸಿದ್ದೀವಿ, ಅವಮಾನಕ್ಕೊಳಗಾಗಿದ್ದೀವಿ, ಅಂದುಕೊಂಡು ಯಾವ ಕೆಲಸವೂ ನಡೀತಾ ಇಲ್ಲ ಅನ್ನೋ ಒಂದು ದುಸ್ಥಿತಿಯನ್ನು ನೋಡೇ ಎಲ್ಲ ಬಂದಿದ್ದೀವಿ. ಇವತ್ತಿಲ್ಲಿ ಕೇಳ್ತಾ ಇರೋರು, ಕಮೆಂಟ್ ಮಾಡ್ತಿರೋರು, ನಮ್ಮ ಜೊತೆ ಮಾತಾಡೋರು ಸಾವಿರಾರು ಜನ, ಇದೆಲ್ಲ ದಾಟ್ಕೊಂಡೇ ಹೋಗ್ತಿರೋದವ್ವ. ಒಬ್ಬೊಬ್ರದ್ದು ಒಂದೊಂದು ಥರ ಇರ್ಬೋದು ಅಷ್ಟೇ. ಕತೆಗಳ ರೀತಿ ನೀತಿಗಳು ಬೇರೆ ಇರ್ಬೋದು. ಅಂತಿಮವಾಗಿ ಎಲ್ಲದರ ಏನು ಮೊಸರಿನ ಹೇಗೆ ಎಲ್ಲ ಮೊಸರು ಬೆಣ್ಣೆ ಕೊಡ್ತಾವಲ್ಲ, ಹಾಗೆ ಎಲ್ಲ ಕಷ್ಟಗಳು ದುಃಖವನ್ನೇ ಕೊಡ್ತಾವೆ, ಹೌದಲ್ಲ? ಹಾಗೆ ನಿಂದು ಈ ಥರ ಇದ್ರೆ ಇನ್ನೊಂದು ಹೆಣ್ಮಗ್ಳದ್ದು ಇನ್ನೊಂದು ಥರ. ಈ ಕಾರ್ಯಕ್ರಮ ಯಾಕೆ ನಾನು ಬಹಳ ಮುಖ್ಯವಾಗಿ ಮಾಡಿದ್ದು ಅಂದರೆ, ಅಯ್ಯೋ ನಾನು ಒಬ್ಬಳೇ ಅಲ್ಲಪ್ಪ, ಇದೇನು ಇಷ್ಟು ಜನವ್ರ, ಅಯ್ಯೋ ನಾನು ನಂದೇ ಕಷ್ಟ ಅಂದ್ಕೊಂಡಿದ್ನಲ್ಲಪ್ಪ. ಇಲ್ಲ ಏನು ಇಷ್ಟೊಂದು ಜನವ್ರೆ. ಹೌದೌದು, ಎಷ್ಟು ಹೆಣ್ಮಕ್ಳವ ಕಾಲೇಜ್ ಅಂತದಲ್ಲಿ 18, 19, 20ರಲ್ಲಿ ಏನೋ ಪ್ರೆಗ್ನೆಂಟ್ ಆಗಿ ಮಗು ತೆಗೆಸ್ಕೊಂಡು ನನಗೆ ಜೀವನವೇ ಬೇಡ ಅಂತ ಸತ್ತೋದವರು ಇದ್ದಾರೆ. ಹಂಗೆ ಈಗ ನಿನ್ನ ಕತೆ ಕೇಳಿದಾರ, ನನಗನ್ಸುತ್ತೆ ಯಾರೋ ಒಂದು ಹೆಣ್ಮಗಳು ಯಪ್ಪ ನಾನು ಈ ಥರ ಹೆಜ್ಜೆ ಇಡ್ತಿದ್ನಲ್ಲಪ್ಪ, ನನಗೆ ಇದನ್ನು ಬೇಡ ಇನ್ನು ಮುಂದೆ ಅಂತ ಒಂದು ನಿರ್ಧಾರ ಮಾಡಿದ್ರೆ, ನಿನ್ನ ಕತೆ ಒಬ್ಬರನ್ನು ಬದಲಾಯಿಸಿದ್ರೆ ನಿನ್ಗದು ಪುಣ್ಯ. ಯಾರ್ದೋ ಕತೆ ನಿನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ ಅಂದ್ರೆ ನಿನ್ನ ಕತೆ ಇನ್ಯಾರಿಗೂ ಪಾಠ ಆಗಿರುತ್ತಲ್ಲ. ಹಾಗಾಗಿ ಯಾರು ಯಾವ ಹೆಣ್ಮಕ್ಳು ಈ ತರ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ, ನಂತರ ಯಾರು ಆಗೋದು ಇರ್ಲಪ್ಪ. ನೀನಂತ ಆಯ್ಕೆಗಳ ಇವತ್ತು ನನ್ನನ್ನ ಈ ಒಂಟಿತನಕ್ಕೆ ಕಾರಣ ಮಾಡ್ತಾರೆ. ಆಯ್ತು, ಅಂತ ಆಯ್ಕೆಗಳ ಸಮಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಯೋಚಿಸ್ಬೇಡವ್ವ, ನಾವೆಲ್ಲ ಇದ್ದೀವಿ, ದುಃಖ ಪಡಬೇಡ. ಒಳ್ಳೆ ರೀತಿಯಲ್ಲಿ ಆರೋಗ್ಯವಂತ ಮಗು ಜನಿಸ್ಲಿ, ನಿನ್ನ ಆರೋಗ್ಯವು ಸುಧಾರಿಸ್ಲಿ. 1 ವರ್ಷ ಆದ್ಮೇಲೆ ಕರೆ ಮಾಡಬೇಕು, ಸರ್ ನಾನು ಕೆಲ್ಸಕ್ಕೋಯ್ತಿದ್ದೀನಿ ಸರ್, ಆರಾಮಾಗಿದ್ದೀನಿ ಸರ್. ಖಂಡಿತ ಮಾಡ್ತೀನಿ ಸರ್, ಖಂಡಿತ. ಅವಾಗ ನಾನು ನೆನೆಸ್ಕೊಳ್ಳೋ ಮೊದಲನೇ ವ್ಯಕ್ತಿನೇ ನೀವು ಸರ್. ನೀವು ಚೆನ್ನಾಗಿರ್ಬೇಕು. ನಾನು ಪ್ರಾರ್ಥಿಸ್ತೀನಿ ಭಗವಂತನಲ್ಲಿ, ಇನ್ನೊಂದು ತಿಂಗಳು 1.5 ತಿಂಗಳು ನಿನ್ನ ಮಡಿಲಿಗೂ ನಿನ್ನ ಮಡ್ಲು ತುಂಬುತ್ತೆ. ನಿನ್ನ ಜೀವನವು ಒಂದು ಹೊಸ ಆಯಾಮ, ಗೊತ್ತಿಲ್ಲ ಮಹಾಪುರುಷನೇ ಜನಿಸಬಹುದು. ಆ ಭರವಸೆ ಇಟ್ಕೋ. ಯಾಕಂದರೆ ಇಂಥ ಗಳಿಗೆಗಳಲ್ಲೇ ಅದ್ಭುತಗಳು ನಡೆಯೋದು. ಪ್ರಕೃತಿಯ ಮೇಲೆ, ಆ ಭಗವಂತನ ಯೋಜನೆಗಳ ಮೇಲೆ, ಅವನ ಪ್ಲಾನ್ ಮೇಲೆ ರೆಸ್ಪೆಕ್ಟ್ ಮಾಡು. ಟ್ರಸ್ಟ್ ದ ಪ್ರೋಸೆಸ್. ಈ ಪ್ರಕ್ರಿಯೆ ಏನಿದೆ ಏನೋ ಒಳ್ಳೆದಕ್ಕೆ ನಡೀತಾ ಇದೆ ಅನ್ನೋದು ನಂಬಿಕೆ ಇಡು. ಯಾಕಂದರೆ ಇಂಥ ಸಮಯಗಳಲ್ಲಿ, ಇಂಥ ಗರ್ಭಗಳಲ್ಲಿ ಮಹನೀಯರು ಜನಿಸೋದು. ನೀನು ಆ ನಂಬಿಕೆ ಇಟ್ಕೋ, ಎಲ್ಲ ಒಳ್ಳೇದಾಗುತ್ತೆ. ಶುಭವಾಗ್ಲವ, ಒಳ್ಳೇದಾಗಲಿ. ಗೋವಿಂದ. ನೋಡಿ ಪಾಪ ಹೆಣ್ಮಗಳು ಕೆಲವು ತಪ್ಪುಗಳಾಗಿದ್ದಾವೆ, ಆದರೆ ಅವರು ಅದನ್ನು ಈಗ ಮೀರಿ ನಾನು ಬದುಕಬೇಕು, ನಾನು ಖಂಡಿತ ಬದುಕ್ತೀನಿ, ಒಳ್ಳೆ ರೀತಿ ಜೀವನ ಮಾಡ್ತೀನಿ ಅಂತ ನಿಂತಿದ್ದಾರೆ. ಇದು ಬಹಳ ಖುಷಿಯ ವಿಚಾರ.
ಮತ್ತು ಇನ್ನೊಂದು ಹೇಳೋದು, ಮದುವೆ ಆಗಿದ್ದರೂ ಅದನ್ನು ಮುಚ್ಚಿಟ್ಟು ಈ ರೀತಿ ಇನ್ನೊಂದು ಹೆಣ್ಮಗಳನ್ನು ನಂಬಿಸಿ ಮೋಸ ಮಾಡೋದು ಮಹಾಪಾಪ. ಅವೆಲ್ಲವೂ ಕೆಟ್ಟ ಅಂತ್ಯವನ್ನು ಒಳಗೊಂಡಿರ್ತವೆ, ಆಗಬಾರದು. ಸುಮ್ಮನೆ ಇದ್ದವಳು ಹೆಣ್ಮಗಳಿಗೆ ಆಸೆ ಹುಟ್ಟಿಸಿ ಭರವಸೆ ಹುಟ್ಟಿಸಿ ಡೈವರ್ಸ್ ಕೊಟ್ಬಿಟ್ಟು ಬಾ ನಾನು ಆಯ್ತೀನಿ ಅಂತ ಹೇಳಿ, ಸರಿ ಆಯಿತು ನನಗೆ ಮದುವೆ ಆಗಿದೆ, ನನಗೆ 2 ಹೆಣ್ಣು ಮಕ್ಕಳಿದ್ದಾವೆ, ಈಗ ಆದರೂ ನಾನು ಇನ್ನೊಂದು ಮದುವೆ ಆಯ್ತೀನಿ, ನೀನು ಒಪ್ಪಿ ಬರೋಂಗಿದ್ರೆ ಬಾ. ಹಿಂಗೆ ಹೇಳಿದ್ರ, ಇಲ್ಲ ನಿನ್ನ ನಾನು ಮದುವೆ ಆಯ್ತೀನಿ ಹೇಳಿದ್ದು ಹೌದು, ಬಟ್ ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿದ್ರ, ಇಲ್ಲ. ಹೀಗೆ ಸುಳ್ಳು ಹೇಳಿ ಜೀವನ ನೆಮ್ಮದಿಯಾಗಿರಲ್ಲ. ಹೆಣ್ಣು ಗಂಡುವಿನ ಬದುಕು ಅಥವಾ ಮದುವೆ ಅದು ಸುಖದ್ದೋ ಲೈಂಗಿಕತೆಯದೋ ಮಾತ್ರ ಅಲ್ಲ, ಅದರ ನಂತರದ ಒಂದು ಬದುಕು. ಬಾಳಿ ಬದುಕಿ ಕಟ್ಟಿಕೊಂಡು ಹೆಂಡತಿಯನ್ನು ಹುಟ್ಟಿಸಿದ ಮಕ್ಕಳನ್ನು ಸಾಕಿ ಸಲಹಿ, ಎಲ್ಲ ಹೆಣ್ಮಕ್ಳಿಗೂ ಭಾವನೆ ಇರುತ್ತಲ್ಲ. ಈಗೀಗ ನಾನು ಸಮಾಧಾನ ಮಾಡಿದೆ ನಿಜ, ಆ ಕಡೆ ಗಂಡ ಹೀಗೆ ಇನ್ನೊಂದು ಹೆಣ್ಣಿನ ಸವಾಸಕ್ಕೆ ಬಿದ್ದು ಆಕೆಯನ್ನು ಮದುವೆಯಾಗಿ ಆಕೆಗೂ ಒಂದು ಮಗು ಕೊಟ್ಟಿದ್ದಾನೆ ಎಂದಾಗ ಆಕೆ ಹೃದಯ ಏನು ಹೊಡೆದೋಗಿರ್ಬೇಕಲ್ಲ. ನಾನಿಲ್ಲಿ ಈ ಹೆಣ್ಮಗಳು ಬಂದು ನಂಗೆ ದುಃಖ ಅಂತ ಹೇಳಬೇಕಾದ್ರೆ ನೀನು ಆ ಹೆಣ್ಣಿಗೆ ಅನ್ಯಾಯ ಮಾಡಿದಲ್ಲೋ ಅಂತ ನಾನು ಈಕೆಗೆ ಹೇಳಬೇಕಂದ್ರೆ ಧರ್ಮ ಅಲ್ಲಿದೆ ಆ ಹೆಣ್ಮಗಳ ಹತ್ರ. ಆಕೆಗೆ ಅನ್ಯಾಯ ಆಗಬಾರ್ದು ಅನ್ನೋದನ್ನು ನಾನು ಹೇಳಬೇಕಿತ್ತು, ಅದೇ ಧರ್ಮ. ಈಕೆ ಫೋನ್ ಮಾಡಿದ್ದಾರೆ ಅಂತ ನಾನು ಈಕೆಗೆ ಪುಸ್ಲಾಯಿಸ್ಲಿಕ್ಕೆ ಹೋಗಿ ಆ ಕಡೆ ನೋವನ್ನು ನಾನು ಮರ್ತಿಲ್ಲ, ನೀವು ಗಮನಿಸಬೇಕು. ನಾನು ಒಂದು ಕಡೆ ಮಧ್ಯದಲ್ಲಿ ಹೇಳಿದೆ, ನನ್ನ ಹಾರೈಕೆ ಇದೆ, ನಿನಗೆ ಅನ್ಯಾಯ ಆದರೂ ಪರವಾಗಿಲ್ಲ, ಆಕೆಗೆ ಅನ್ಯಾಯ ಆಗಂಗಿಲ್ಲ ಅಂತ. ಯಾಕಂದರೆ ಆಕೆಗೆ ಅನ್ಯಾಯ ಆಗದೇ ಇರೋದರಲ್ಲೇ ಈಕೆಯ ಉದ್ಧಾರ ಇದೆ. ಆಕೆಗೆ ಅನ್ಯಾಯ ಆಗುವುದು ಅಂದರೆ ಅದು ಈಕೆಯ ವಿನಾಶವೂ ಅಥವಾ ಈಕೆಯ ದುರಂತವೂ ಹೌದು. ಏನು ಮಾಡ್ತೀರಿ? ಪಾಪ ಇಂಥವೆಲ್ಲ ಆದಾಗ ಹೆಣ್ಮಕ್ಳು ಪಾಪ ಏನೋ ಮಿಸ್ ಆಗಿ ತಪ್ಪಾಗಿರ್ತವೆ, ತಿದ್ದುಕೊಂಡಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲವಾ?